ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿವತ್ತು ನಮ್ಮ ತುಮಕೂರು ವಿಶ್ವವಿದ್ಯಾಲಯ ನಿಗದಿಪಡಿಸಿರತಕ್ಕಂಥ ಮೊದಲನೇ ಸೆಮಿಸ್ಟರ್ BA ಇತಿಹಾಸ ಪತ್ರಿಕೆಯ ಪ್ರಾಚೀನ ಇತಿಹಾಸ ಏನಿದೆ, ಪ್ರಾಚೀನ ಭಾರತದ ಇತಿಹಾಸ, ಆ ಪತ್ರಿಕೆಯ ಮೊದಲ ಅಧ್ಯಾಯದ ಒಂದು ಪ್ರಮುಖ ಅಂಶವನ್ನ ಗಮನಿಸ್ತಾ ಇದ್ದೀವಿ. ಆ ಅಂಶ ಅಂತ ಹೇಳಿದ್ರೆ ಸ್ಟೋರೇಜ್ ಕಲ್ಚರ್ ಆಫ್ ಇಂಡಿಯಾ ಅಥವಾ ಭಾರತದ ಶಿಲಾಯುಗ ಕಾಲದ ಇತಿಹಾಸ ಅಂತಕ್ಕಂಥದನ್ನ ನಾವು ಗಮನಿಸ್ತಾ ಇದ್ದೀವಿ. ನಮ್ಗೆ ಗೊತ್ತಿದೆ, ಇತಿಹಾಸ ಅಂತಿದ್ದ ಹಾಗೆ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅದು ಮನುಷ್ಯನ ಇತಿಹಾಸ ಅಂತ ಹೇಳಿ. ಮನುಷ್ಯನ ಇತಿಹಾಸ ಅಂತಿದ್ದ ಹಾಗೆ ಮನುಷ್ಯನ ಉಗಮ ಕಾಲದಿಂದಲೂ ನಾವು ಇತಿಹಾಸದ ಅಂಶಗಳನ್ನ, ಮನುಷ್ಯನ ಇತಿಹಾಸದ ಅಂಶಗಳನ್ನ ಗಮನಿಸ್ತಾ ಹೋಗ್ಬೇಕು. ಮನುಷ್ಯನ ಉಗಮ ಮತ್ತು ವಿಕಾಸವನ್ನ ಕುರಿತು ತಿಳಿಸ್ತಕ್ಕಂಥ ಒಂದು ಪ್ರತ್ಯೇಕ ಶಾಸ್ತ್ರ ಇದೆ. ಅದನ್ನ ಆಂಥ್ರೋಪಾಲಜಿ, ಮಾನವ ಶಾಸ್ತ್ರ ಅಂತ ಹೇಳಿ ಕರೀತೀವಿ. ನಾವು ಅದರ ವಿವರಗಳನ್ನ ಪಡ್ಕೊಳ್ಳಿಕ್ ಹೋಗ್ತಾ ಇಲ್ಲ, ನೇರವಾಗಿ ಮನುಷ್ಯನ ಆರಂಭವನ್ನಷ್ಟೇ ಗಮನಿಸ್ತಾ ಇದ್ದೀವಿ. ವಿದ್ವಾಂಸರು ತಿಳಿಸಿರ್ತಕ್ಕಂಥ ರೀತಿಯಲ್ಲಿ ನಾವೇನು ಮಾನವ ಅಂತ ಇವತ್ತು ಕರಿತಾ ಇದೀವಿ, ಈ ಮಾನವರ ಮೂಲ ಸ್ವರೂಪ ಕಾಣಿಸ್ಕೊಳ್ತಕ್ಕಂಥದ್ದು ಹೋಮೋ ಎರೆಕ್ಟಸ್ ಅಂತಕ್ಕಂಥ ಜೀವಿಗಳಲ್ಲಿ. ಈ ಹೋಮೋ ಎರೆಕ್ಟಸ್ ಮಾನವ ಮೂಲ ಸ್ವರೂಪ ಕಾಣಿಸ್ಕೊಂಡಿದ್ದು ಆಫ್ರಿಕಾ ಖಂಡದಲ್ಲಿ, ಮತ್ತೆ ಅದು ಜಗತ್ತಿನ ಬೇರೆಲ್ಲ ಕಡೆಗೂ ವಲಸೆ ಹೋಗಿ ನೆಲೆಸಿದಂತಹ ಅಂಶವನ್ನ ಗುರುತಿಸ್ತೀವಿ. ಇನ್ನು ಇತಿಹಾಸ ಅಂತ ಏನ್ ಕರಿತೀವಿ, ಈ ಇತಿಹಾಸವನ್ನ, ಮಾನವನ ಉಗಮದಿಂದ ಇಲ್ಲಿಯವರೆಗಿನ ಇತಿಹಾಸವನ್ನ ಪ್ರಧಾನವಾಗಿ 3 ಭಾಗ ಮಾಡ್ಕೊಳ್ತೀವಿ. ಯಾವುದು ಅದು ಅಂತ ಹೇಳಿದ್ರೆ ಪ್ರೀ ಹಿಸ್ಟ್ರಿ, ಪ್ರೋಟೋ ಹಿಸ್ಟ್ರಿ ಮತ್ತು ಹಿಸ್ಟ್ರಿ ಪ್ರಾಪರ್ ಅಂತ ಹೇಳಿ. ಪ್ರೀ ಹಿಸ್ಟ್ರಿ ಅಂತ ಹೇಳಿದ್ರೆ ಯಾವ ಕಾಲಮಾನದಲ್ಲಿ ಮನುಷ್ಯನಿಗೆ ಬರವಣಿಗೆ ತಿಳಿದಿರ್ಲಿಲ್ವೋ, ಮನುಷ್ಯನ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಬರವಣಿಗೆಯ ರೂಪದ ದಾಖಲೆಗಳು ದೊರಕೋದಿಲ್ವೋ, ಆ ಕಾಲವನ್ನ ಪ್ರೀ ಹಿಸ್ಟ್ರಿ ಅಥವಾ ಇತಿಹಾಸ ಪೂರ್ವ ಕಾಲ ಅಂತ ಹೇಳಿ ಕರಿತೀವಿ. ಇನ್ನು ಪ್ರೋಟೋ ಹಿಸ್ಟ್ರಿ ಅಂತ ಹೇಳಿದ್ರೆ ನಮಗೆ ಆ ಕಾಲಮಾನದ ಬಗ್ಗೆ ಸ್ವಲ್ಪ ಮಟ್ಟಿನ ಬರಹ ರೂಪದ ದಾಖಲೆಗಳು ದೊರಕ್ತವೆ, ಆದ್ರೆ ಆ ಬರಹದ ರೂಪದ ದಾಖಲೆಗಳಿಂದ ನಮಗೆ ಹೆಚ್ಚಿನ ಪ್ರಯೋಜನ ಆಗ್ತಾ ಇಲ್ಲ. ಯಾಕಂದ್ರೆ ಆ ಬರವಣಿಗೆಗಳನ್ನ ಓದಿ ಅರ್ಥ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ನಮ್ಗೆ ಇವತ್ತು ದೊರೆತಿಲ್ಲ. ಹಾಗಾಗಿ ಅದನ್ನ ಯಾವ ಕಾಲದಲ್ಲಿ ಬರವಣಿಗೆ ಇದ್ದು ಅದರಿಂದ ಹೆಚ್ಚು ಪ್ರಯೋಜನ ಆಗ್ತಾ ಇಲ್ಲ, ಆ ಕಾಲದ ಇತಿಹಾಸವನ್ನ ನಾವು ಕರೀತಕ್ಕಂಥದ್ದು ಪ್ರೋಟೋ ಹಿಸ್ಟ್ರಿ ಅಂತ ಹೇಳಿ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ನಮ್ಮ ಸಿಂಧೂ ನಾಗರಿಕತೆ ಅಂತಕ್ಕಂಥದ್ದು. ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಬರವಣಿಗೆ ಇತ್ತು, ಇವತ್ತಿಗೂ ನಮ್ಗೆ ಅದು ಸಿಕ್ಕಿದೆ, ಆದ್ರೆ ಓದಿ ಅರ್ಥೈಸ್ಕೊಳ್ಳಿಕ್ಕೆ, ಡೆಸಿಫರ್ ಮಾಡ್ಲಿಕ್ಕೆ ನಮ್ಗೆ ಇವತ್ತಿಗೂ ಸಾಧ್ಯ ಆಗ್ತಾ ಇಲ್ಲ, ಇಂಟರ್ಪ್ರಿಟೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನ ಹಿಸ್ಟ್ರಿ ಪ್ರಾಪರ್ ಅಥವಾ ಇತಿಹಾಸ, ನೈಜ ಇತಿಹಾಸದ ಕಾಲ ಅಂದ್ರೆ ಈ ಕಾಲ, ನಾವಿರುವ ಕಾಲ, ಈ ಯುಗದಲ್ಲಿ ಏನು ಇತಿಹಾಸವನ್ನ ಓದ್ಲಿಕ್ಕೆ ಸಾಕಷ್ಟು ಬರಹ ರೂಪದ ದಾಖಲೆಗಳು, ಮೂಲಾಧಾರಗಳು, ಸೋರ್ಸ್ ಮೆಟೀರಿಯಲ್ ಸಿಗುತ್ತೆ, ಈ ಕಾಲವನ್ನ ನಾವು ಇತಿಹಾಸ ಕಾಲ ಅಥವಾ ಹಿಸ್ಟ್ರಿ ಪ್ರಾಪರ್ ಅಂತ ಹೇಳಿ ಕರಿತೀವಿ. ನಾನೇನು ಪ್ರೀ ಹಿಸ್ಟ್ರಿ ಅಂತ ಹೇಳಿ ಕರೆದೆ ಅಥವಾ ಪ್ರೀ ಹಿಸ್ಟ್ರಿ ಅಂತ ಹೇಳಿ ಹೇಳಿದೆ, ಅದನ್ನ ಸ್ಟೋನ್ ಏಜ್ ಕಲ್ಚರ್ ಪೀರಿಯಡ್ ಅಂತ ಹೇಳಿ ಸಹ ಕರಿತೀವಿ, ಶಿಲಾಯುಗ ಸಂಸ್ಕೃತಿಯ ಕಾಲ ಅಂತ ಹೇಳಿ ಸಹ ಕರಿತೀವಿ. ಸ್ಟೋನ್ ಏಜ್ ಅಂತ ಹೇಳಿ ಕರೆಯೋದನ್ನ ನಾವು ಗ್ರೀಕ್ ಭಾಷೆಯ ಪದ ಲಿಥೋ ಅನ್ನೋದ್ರಿಂದ ಬಳಸ್ಕೊಂಡಿದ್ದೀವಿ. ಲಿಥೋ ಅನ್ನುವ ಗ್ರೀಕ್ ಪದದ ಅರ್ಥ ಕಲ್ಲು ಅಥವಾ ಶಿಲೆ ಅಂತಲೇ ಆಗಿದೆ. ಈ ಶಿಲಾಯುಗವನ್ನ ನಾವು ಪ್ರಧಾನವಾಗಿ 4 ಭಾಗ ಮಾಡ್ಕೊಳ್ತಾ ಹೋಗ್ತೀವಿ. ಯಾವುದು ಆ 4 ಭಾಗ ಅಂತ ಹೇಳಿದ್ರೆ ಪ್ಯಾಲಿಯೋಲಿಥಿಕ್ ಏಜ್, ಮೆಸೋಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್ ಮತ್ತು ಮೆಗಾಲಿಥಿಕ್ ಏಜ್ ಅಂತ ಹೇಳಿ. ಪ್ಯಾಲಿಯೋ ಅಂತ ಹೇಳಿದ್ರೆ ಹಳೆಯ ಅನ್ನುವ ಅರ್ಥವನ್ನ ಕೊಡುತ್ತೆ. ಮೆಸೋ ಅಂತ ಹೇಳಿದ್ರೆ ಸೂಕ್ಷ್ಮ ಅನ್ನುವಂಥ ಅರ್ಥವನ್ನ, ಮೈಕ್ರೋ ಅನ್ನೋ ಅರ್ಥವನ್ನ ಕೊಡುತ್ತೆ. ನಿಯೋ ಅಂದ್ರೆ ಹೊಸ ಅರ್ಥ ಅನ್ನುವ ಅರ್ಥ ಕೊಡುತ್ತೆ. ಮೆಘಾ ಅಂದ್ರೆ ದೊಡ್ಡ, ಲಾರ್ಜ್ ಅನ್ನುವಂಥ ಅರ್ಥವನ್ನ ಕೊಡುತ್ತೆ. ಹಾಗಂದಾಗ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಹೇಳಿದ್ರೆ ಹಳೆಯ ಶಿಲಾಯುಗ. ಈ ಹಳೆಯ ಶಿಲಾಯುಗ ಅಂತಕ್ಕಂಥದ್ದು ಭಾರತದಲ್ಲಿ ಅಸ್ತಿತ್ವದಲ್ಲಿ ಇದ್ದದ್ದು ಸುಮಾರು
2 ಮಿಲಿಯನ್ ವರ್ಷಗಳ ಹಿಂದೆ ಅದು ಪ್ರಾರಂಭವಾಯಿತು. 12,000 ಕ್ರಿಸ್ತ ಪೂರ್ವ ಅಥವಾ ಏನು ಬಿಫೋರ್ ಕಾಮನ್ ಎರಾ ಅಂತ ಹೇಳಿ BCE ಅಂತ ಕರಿತೀವಿ, ಅಲ್ಲಿಯವರೆಗೆ ಈ ಒಂದು ಹಳೆಯ ಶಿಲಾಯುಗ ಮುಂದುವರಿತು. ಅತಿ ದೀರ್ಘಕಾಲ ಇದು. ಅದಾದ್ಮೇಲೆ ಮೆಸೋಲಿಥಿಕ್ ಅಥವಾ ಮೈಕ್ರೋಲಿಥಿಕ್ ಏಜು, ಸೂಕ್ಷ್ಮ ಶಿಲಾಯುಗ ಅನ್ನೋದು ಕಾಣಿಸ್ಕೊಳ್ತು. ಈ ಸೂಕ್ಷ್ಮ ಶಿಲಾಯುಗ ಅಂತಕ್ಕಂಥದ್ದು ಸಾಮಾನ್ಯ ಶಕಪೂರ್ವ ವರ್ಷ 12,000 ವರ್ಷಗಳ ಹಿಂದೆ ಕಾಣಿಸ್ಕೊಂಡು 10,000 ವರ್ಷಗಳವರೆಗೆ ಅದು ಮುಂದುವರೆದಿದ್ದನ್ನ ನಾವು ಕಾಣ್ತೀವಿ. ನಿಯೋಲಿಥಿಕ್ ಏಜ್ ಅಥವಾ ಹೊಸ ಶಿಲಾಯುಗ, ನವಶಿಲಾಯುಗ ಅಂತಕ್ಕಂಥದ್ದು ಸಾಮಾನ್ಯ ಶಕಪೂರ್ವ ವರ್ಷ 10,000ದಲ್ಲಿ ಕಾಣಿಸ್ಕೊಂಡು ಅದು 5,000 ವರ್ಷಗಳವರೆಗೆ ಮುಂದುವರೆದಿದ್ದನ್ನ ನಾವು ಕಾಣ್ತೀವಿ. ಮೆಗಾಲಿಥಿಕ್ ಏಜ್ ಅಂತಕ್ಕಂಥದ್ದು, ಲಾರ್ಜ್ ಸ್ಟೋನ್ ಏಜ್ ಅಂತಕ್ಕಂಥದ್ದು ಶಕಪೂರ್ವ ವರ್ಷ 5,000 ವರ್ಷಗಳ ಹಿಂದೆ ಕಾಣಿಸ್ಕೊಂಡು 500 ವರ್ಷ BCE ವರೆಗೆ ಅದು ಮುಂದುವರೆದಿದ್ದನ್ನ ಗಮನಿಸಬಹುದು. ನಾವಿಲ್ಲಿ ಗಮನಿಸ್ತಾ ಇರತಕ್ಕಂಥದ್ದು ರಾಬರ್ಟ್ ಬ್ರೂಸ್ ಫೂಟ್ ಅಂತಕ್ಕಂಥ ವಿದೇಶಿ ವಿದ್ವಾಂಸರನ್ನ ಗಮನಿಸ್ತಾ ಇದ್ದೀವಿ. ಈ ರಾಬರ್ಟ್ ಬ್ರೂಸ್ ಫೂಟ್ ಅಂತಕ್ಕಂಥ ವಿದ್ವಾಂಸರೇ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಳೆಯ ಶಿಲಾಯುಗದ ಮಾನವನ ಶಿಲಾ ಆಯುಧಗಳನ್ನ, ಶಿಲಾ ಸಲಕರಣೆಗಳನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಿದ್ದು. ಅದನ್ನ ಅವರು ಚೆನ್ನೈ ಸಮೀಪದ ಪಲ್ಲಾವರಂ ಅಂತಕ್ಕಂಥ ಸ್ಥಳದಲ್ಲಿ 1863ರಲ್ಲಿ ಪತ್ತೆ ಹಚ್ಚಿದ್ರು. ಹಾಗಾಗಿ ನಾವು ರಾಬರ್ಟ್ ಬ್ರೂಸ್ ಫೂಟ್ ಅವರನ್ನ ಫಾದರ್ ಆಫ್ ಇಂಡಾಲಜಿ ಅಂತ ಹೇಳಿ ಕರಿತೀವಿ. ಇಂಡಾಲಜಿ ಅಂತ ಹೇಳಿದ್ರೆ ಭಾರತೀಯ ಪ್ರಾಕ್ತನ ಶಾಸ್ತ್ರ ಅಂತ ಹೇಳಿ. ರಾಬರ್ಟ್ ಬ್ರೂಸ್ ಫೂಟ್ ಭಾರತೀಯ ಪ್ರಾಕ್ತನ ಶಾಸ್ತ್ರದ ಪಿತಾಮಹ ಅನ್ನುವಂಥ ಗೌರವಕ್ಕೆ ಪಾತ್ರ ಆಗಿದ್ದಾರೆ. ಹಾಗಾದ್ರೆ ಇಂಡಾಲಜಿ ಅಥವಾ ಭಾರತ ಪ್ರಾಕ್ತನ ಶಾಸ್ತ್ರ ಅಂತ ಏನ್ ಕರೆದ್ವಿ, ಅತಿ ಪ್ರಮುಖ ಕೊಡುಗೆ ಕೊಟ್ಟಂತಹ ವಿದ್ವಾಂಸರುಗಳು ಯಾರು ಅಂತ ಹೇಳಿ ನಾವು ನೋಡ್ಲಿಕ್ಕೆ ಹೋದ್ರೆ, ಪ್ರಮುಖ ಪ್ರಾಕ್ತನ ಶಾಸ್ತ್ರಜ್ಞರುಗಳು ಯಾರು ಅಂತ ನೋಡ್ಲಿಕ್ಕೆ ಹೋದ್ರೆ ರಾಬರ್ಟ್ ಬ್ರೂಸ್ ಫೂಟ್ ಇದ್ದಾರೆ, HD ಸಂಕಾಲಿಯಾ ಇದ್ದಾರೆ, ಮಾರ್ಟಿಮರ್ ವೀಲರ್ ಇದ್ದಾರೆ, ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಜೂನಿಯರ್, ಜಾನ್ ಲಾಬುಕ್, ಮೆಡೋಸ್ ಟೇಲರ್, CJ ಥಾಮ್ಸನ್, M ಶೇಷಾದ್ರಿ, MH ಕೃಷ್ಣ, B ಸುಬ್ಬರಾವ್, SR ರಾವ್, ಕೃಷ್ಣಸ್ವಾಮಿ ಅಯ್ಯಂಗಾರ್, ಪಟ್ಟಿ ಬೆಳಿತಲೇ ಹೋಗುತ್ತೆ. ನಾವೀಗ ಮೊದಲಿಗೆ ಪ್ಯಾಲಿಯೋಲಿಥಿಕ್ ಏಜ್ ಅಥವಾ ಓಲ್ಡ್ ಸ್ಟೋನ್ ಏಜ್, ಹಳೆಯ ಶಿಲಾಯುಗದಲ್ಲಿ ಏನಿತ್ತು, ಹೇಗಿತ್ತು ಅಂತಕ್ಕಂಥ ಸರಳ ಅಂಶಗಳನ್ನ, ಕಡಿಮೆ ಅಂಶಗಳನ್ನ, ಚಿಕ್ಕದೊಂದು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. The Paleolithic sites are found more in central India and in southeastern India as these regions received good rainfall, possess thick green cover and are rich in resources. ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಪ್ಯಾಲಿಯೋಲಿಥಿಕ್ ನ ನೆಲೆಗಳು, ಪ್ಯಾಲಿಯೋಲಿಥಿಕ್ ಕಾಲದ ಮಾನವನ ವಸತಿ ನೆಲೆಗಳು ನಮಗೆ ಎಲ್ಲಿ ಕಾಣ್ತಾ ಇದೆ ಅಂದ್ರೆ ಮಧ್ಯ ಭಾರತದಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ, ಆಗ್ನೇಯ ಭಾರತದಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಯಾಕಂದ್ರೆ ಈ ಪ್ರದೇಶ ಉತ್ತಮ ಮಳೆಯನ್ನ ಕಾಣ್ತಾ ಇತ್ತು, ಹಾಗೇನೆ ದೊಡ್ಡ ಪ್ರಮಾಣದಲ್ಲಿ ಹಸಿರಿನಿಂದ ಕೂಡಿದಂತಹ ಭಾಗವಾಗಿತ್ತು, ಮತ್ತೆ ರಿಚ್ ಇನ್ ರಿಸೋರ್ಸಸ್ ಅಂದ್ರೆ ಸಾಕಷ್ಟು ಅನುಕೂಲಗಳನ್ನ ಒಳಗೊಂಡಂತಹ, ಸಂಪನ್ಮೂಲಗಳನ್ನ ಒಳಗೊಂಡಂತಹ ಪ್ರದೇಶ ಆಗಿತ್ತು. ಪ್ಯಾಲಿಯೋಲಿಥಿಕ್ ಜೀವಿಗಳು ಲಾರ್ಜ್ ಸ್ಟೋನ್ ಟೂಲ್ಸ್ ಅನ್ನ ತಯಾರು ಮಾಡ್ಕೊಳ್ತಾ ಇದ್ರು. ನಮ್ಗೆ ಗೊತ್ತಿದೆ ಯಾಕೆ ಬೇಕು ಶಿಲಾ ಆಯುಧಗಳು ಅಂತ ಹೇಳಿದ್ರೆ, ಮನುಷ್ಯನಿಗೆ ಇನ್ನು ಹೆಚ್ಚಿನ ತಿಳುವಳಿಕೆ ಬಂದಿರಲಿಲ್ಲ, ಬೇರೆ ಲೋಹಗಳ ಪರಿಚಯ ಇರಲಿಲ್ಲ. ಹಾಗಾಗಿ ಬೇಟೆ ಆಡಲಿಕ್ಕೆ, ಪ್ರಾಣಿಗಳನ್ನ ಬೇಟೆಯಾಡ್ಲಿಕ್ಕೆ, ಪ್ರಾಣಿಗಳಿಂದ, ಕಾಡು ಪ್ರಾಣಿಗಳಿಂದ ರಕ್ಷಣೆಯನ್ನ ಪಡ್ಕೊಳ್ಳಿಕ್ಕೆ, ಗೆಡ್ಡೆ ಗೆಣಸುಗಳನ್ನ ಕೆತ್ತಿ ಹೊರ ತೆಗಿಲಿಕ್ಕೆ ಅವನಿಗೆ ಈ ಒಂದು ಕಲ್ಲಿನ ಆಯುಧಗಳು ಅವಶ್ಯಕ ಆಗಿದ್ವು. ದೊಡ್ಡ ಪ್ರಮಾಣದ ಕಲ್ಲಿನ ಆಯುಧಗಳನ್ನ ಆತ ಬಳಸ್ತಾ ಇದ್ದಿದ್ದನ್ನ ಕಾಣ್ತೀವಿ. ಹೇಗೆ ಸಿಕ್ಕಿದ್ರೆ ಹಾಗೆ ಬಳಸ್ತಿದ್ದ ಮೊದಲು, ಆಮೇಲೆ ಅದನ್ನ ಸ್ವಲ್ಪ ಮಟ್ಟಿಗೆ ಸ್ಟೋನ್ಸ್ ಬೈ ಫ್ಲೇಕಿಂಗ್ ಆಫ್ ದ ಚಿಪ್ಸ್, ಕಲ್ಲಿನ ಮೇಲ್ಪದರಗಳು ಕೆತ್ತಿ ಹೋಗೋ ಹಾಗೆ ಅದನ್ನ ತನಗೆ ಬೇಕಾದ ಆಕಾರಕ್ಕೆ ಮಾರ್ಪಡಿಸ್ಕೊಳ್ತಕ್ಕಂಥದನ್ನ ಕಲ್ತ. ಆದ್ರೆ ಆ ಕಲ್ಲಿನ ಆಯುಧಗಳು ದೊಡ್ಡ ಗಾತ್ರದವೇ ಆಗಿರ್ತಾ ಇದ್ದಿದ್ದನ್ನ ನಾವು ಕಾಣಬಹುದು. ಹ್ಯಾಂಡ್ ಆಕ್ಸಸ್, ಕೈಗೊಡ್ಲಿ ಅಂತ ಕರಿತೀವಿ. ಕ್ಲೀವರ್ಸ್, ಚಾಪರ್ಸ್, ಕೊಚ್ಚುವ ಸಾಧನೆಗಳು. ಯಾಕಂದ್ರೆ ಪ್ರಾಣಿಗಳನ್ನ ಕೊಂದ್ಮೇಲೆ ಅದರ ಮಾಂಸವನ್ನ ಬೇರ್ಪಡಿಸ್ಬೇಕಾಗ್ತಾ ಇತ್ತು, ಬೇರ್ಪಡಿಸಿದ್ದನ್ನ ಚಿಕ್ಕ ತುಂಡು ಮಾಡ್ಕೊಳ್ಬೇಕಿತ್ತು. ಪ್ರೊಜೆಕ್ಟೈಲ್ ಪಾಯಿಂಟು, ಶೋಲ್ಡರ್ ಪಾಯಿಂಟು, ನೈವ್ಸ್, ಕತ್ತಿ, ಚಾಕುಗಳು, ಇಂಥ ಸಾಧನೆಗಳನ್ನೆಲ್ಲ ಹೆರೆಯುವ, ಕೊರೆಯುವ, ಕೊಚ್ಚುವ, ಸೀಳುವ ಇಂಥ ಸಾಧನೆಗಳನ್ನ ಬಳಸಿದ್ದನ್ನ ನಾವು ಕಾಣ್ತೀವಿ.
The tools were intended for hunting, butchering, skinning of animals and processing of food ಅನ್ನೋದನ್ನ ಈಗಾಗಲೇ ಹೇಳಿದ್ದೆ. ಪ್ರಾಣಿಗಳನ್ನ ಕೊಲ್ಲಲಿಕ್ಕೆ, ಮಾಂಸವನ್ನ ಪ್ರತ್ಯೇಕಿಸ್ಲಿಕ್ಕೆ ಇಂಥ ಕಾರ್ಯಗಳಿಗೆ ಬೇಕಾಗ್ತಾ ಇದ್ದಿತ್ತು. ಹಾಗಾದ್ರೆ ಎಲ್ಲಿ ಸಿಕ್ಕಿದೆ ಭಾರತದಲ್ಲಿ ಇಂಥದೊಂದು ಪ್ರಾಚೀನ ಅಥವಾ ಹಳೆಯ ಶಿಲಾಯುಗದ ನೆಲೆಗಳು, ವಸತಿ ನೆಲೆಗಳು ಅಂತ ಹೇಳಿದ್ರೆ ತಮಿಳ್ನಾಡಿನಲ್ಲಿ ದೊರೆತಿದೆ. ಅತ್ತಿರಂ ಪಕ್ಕಂ ಅಂತಕ್ಕಂಥದ್ದು, ಪಲ್ಲಾವರಂ ಅಂತಕ್ಕಂಥದ್ದು, ಗುಡಿಯಂ ಅಂತಕ್ಕಂಥದ್ದು. ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಹುಣಸಗಿ ಮತ್ತು ಇಸಾಂಪುರ ಅಂತಕ್ಕಂಥ ಪ್ರದೇಶಗಳು. ಮಧ್ಯಪ್ರದೇಶದಲ್ಲಿ ಭೀಮ್ ಭೇಟ್ಕಾ ಅಂತಕ್ಕಂಥ ಅತ್ಯಂತ ಪ್ರಮುಖ ನೆಲೆ ಇರೋದನ್ನ ನಾವು ಕಾಣಬಹುದು. ಹಾಗೇನೆ ಆಂಧ್ರದಲ್ಲಿ ಕರ್ನೂಲ್ ಗುಹೆಗಳು ಏನಿದೆ ಅವು ಸಹ ಹಳೆಯ ಶಿಲಾಯುಗಕ್ಕೆ ಸೇರಿದ್ದು. ಮಹಾರಾಷ್ಟ್ರದಲ್ಲಿ ಪಟನೆ ಮತ್ತು ನೆವಾಸ ಅಂತಕ್ಕಂಥ ಎರಡು ಪ್ರಮುಖ ನೆಲೆಗಳನ್ನ ಪತ್ತೆ ಹಚ್ಚಿದರೆ. ಒರಿಸ್ಸಾದಲ್ಲಿ ಮಯೂರ್ಭಂಜ್ ಅಂತಕ್ಕಂಥ ಪ್ರದೇಶ ಇರೋದನ್ನ ನಾವು ಕಾಣ್ತೀವಿ. ನರ್ಮದಾ ನದಿಯ ಒಂದು ಪ್ರದೇಶದಲ್ಲಿ, ನರ್ಮದಾ ನದಿ ವ್ಯಾಲಿ ಅಂತ ಏನ್ ಕರಿತೀವಿ, ಕಣಿವೆ, ಗೋದಾವರಿ ವ್ಯಾಲಿನಲ್ಲಿ, ಕೃಷ್ಣಾ ವ್ಯಾಲಿನಲ್ಲಿ, ಯಮುನಾ ವ್ಯಾಲಿನಲ್ಲಿ, ಹಾಗೆ ಪ್ರಮುಖ ನದಿ ಬಯಲು ಪ್ರದೇಶಗಳಲ್ಲಿ ಈ ಒಂದು ಹಳೆಯ ಶಿಲಾಯುಗದ ಮಾನವರ ನೆಲೆಗಳು ಇದ್ದಿದ್ದನ್ನ ವಿದ್ವಾಂಸರು ಪತ್ತೆ ಹಚ್ಚಿದರು. ಉತ್ತರ ಪ್ರದೇಶದಲ್ಲಿ ಇರತಕ್ಕಂಥ ಬೇಲನ್ ವ್ಯಾಲಿನಲ್ಲಿ, ಹಾಗೇನೆ ಈ ಒಂದು ವಾಯವ್ಯ ಭಾರತದಲ್ಲಿ ಬರ್ತಕ್ಕಂಥ ಇವತ್ತಿನ ಪಾಕಿಸ್ತಾನಕ್ಕೆ ಸೇರಿರತಕ್ಕಂಥ ಸೋಹನ್ ವ್ಯಾಲಿ ಪ್ರದೇಶದಲ್ಲಿ ಸಹ ಹಳೆಯ ಶಿಲಾಯುಗದ ನೆಲೆಗಳು ಪತ್ತೆ ಆಗಿರೋದನ್ನ ನಾವು ಕಾಣಬಹುದು. ಇನ್ನು ಹಳೆಯ ಶಿಲಾಯುಗದ ಮನುಷ್ಯರು ಹೇಗಿದ್ರು ಅಂದ್ರೆ, ದ ಪೀಪಲ್ ವರ್ ಹಂಟರ್ಸ್ ಅಂಡ್ ಗ್ಯಾದರರ್ಸ್. ಏನನ್ನ? ಫುಡ್ ಅನ್ನ, ಆಹಾರಕ್ಕಾಗಿ ಅವರು ಬೇಟೆ ಆಡ್ತಾ ಇದ್ರು ಮತ್ತು ಆಹಾರವನ್ನ ಹುಡುಕೊಂಡು ಹೋಗ್ತಾ ಇದ್ರು, ಆಹಾರ ಸಂಗ್ರಹ ಮಾಡ್ತಾ ಇದ್ರು. ಆಹಾರ ಉತ್ಪಾದನೆ ಅವರಿಗೆ ಬರಲಿಲ್ಲ, ಹುಡುಕೊಂಡು ಹೋಗ್ತಕ್ಕಂಥದ್ದು. ಹಸಿವಾದಾಗ ಹುಡುಕೊಂಡು ಹೋಗಿ ಬೇಟೆ ಆಡ್ಕೊಂಡು ಗೆಡ್ಡೆ ಗೆಣಸನ್ನು ಕೆತ್ಕೊಂಡು ತಿಂತಾ ಇದ್ದದ್ದು. ನೋಡಿ, ಏನನ್ನ ಅವರು ಆಹಾರವಾಗಿ ಬಳಸ್ಕೊಳ್ತಾ ಇದ್ರು ಅಂದ್ರೆ, ಪ್ರಾಣಿಗಳ ಮಾಂಸವನ್ನ, ನಟ್ಸ್, ಫ್ರೂಟ್ಸ್, ರೂಟ್ಸ್ ಇವುಗಳನ್ನ ಬಳಸ್ತಾ ಇದ್ರು. ಕಾಯಿಗಳನ್ನ, ಹಣ್ಣುಗಳನ್ನ, ಹಾಗೇನೆ ರೂಟ್ಸ್, ಗೆಡ್ಡೆ ಗೆಣಸುಗಳು ಇವುಗಳನ್ನ ತಿಂದು ಬದುಕ್ತಾ ಇದ್ರು. ಎಲ್ಲಿ ಉಳ್ಕೊಳ್ತಾ ಇದ್ರು? ಪ್ರಧಾನವಾಗಿ ಕೇವ್ಸ್ ಗಳಲ್ಲಿ ಉಳ್ಕೊಳ್ತಾ ಇದ್ರು, ಗುಹೆಗಳಲ್ಲಿ ಉಳ್ಕೊಳ್ತಾ ಇದ್ದಿದ್ದನ್ನ ನಾವು ಕಾಣ್ತೀವಿ. ರಾಕ್ ಶೆಲ್ಟರ್ಸ್ ಗಳಲ್ಲಿ, ದೊಡ್ಡ ಪ್ರಮಾಣದ ಬಂಡೆಗಳ ಕೆಳಭಾಗ ವಾಸ ಮಾಡ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಸ್ಥಿತಿಯಲ್ಲಿ ಕಂಡ್ರೆ ಅಲ್ಲಿ ಉಳ್ಕೊಳ್ತಾ ಇದ್ದಿದ್ದನ್ನ ನಾವು ಕಾಣಬಹುದು. ನಮ್ಗೆ ಕೆಲವೊಂದು ಕಡೆ ರಾಕ್ ಪೇಂಟಿಂಗ್ ಸಿಕ್ಕಿದೆ, ಎಸ್ಪೆಷಲಿ ಭೀಮ್ ಭೇಟ್ಕಾದಲ್ಲಿ ಹಳೆಯ ಶಿಲಾಯುಗದ ಮನುಷ್ಯರು ಬರೆದಿರ್ತಕ್ಕಂಥ ಗುಹಾ ಚಿತ್ರಗಳು ಸಿಕ್ಕಿರ್ತಕ್ಕಂಥದನ್ನ ನಾವಿಲ್ಲಿ ಗಮನಿಸಬಹುದು. ಅವರ ಬದುಕಿನ ಮಾಹಿತಿ, ಅಲ್ಲಿಂದ ನಮಗೆ ಹೆಚ್ಚು ಮಾಹಿತಿಗಳು ದೊರಕತಕ್ಕಂಥದ್ದು. HD ಸಂಕಾಲಿಯ ಅಂತಕ್ಕಂಥ ವಿದ್ವಾಂಸರು ಮಧ್ಯ ಪ್ರಾಚೀನ ಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ನೆಲೆಯನ್ನ ಅವರು ನೆವಾಸ, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ನೆವಾಸ, ಅದು ಪ್ರವರಾ ನದಿಯ ತೀರದಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಪತ್ತೆ ಹಚ್ಚಿರೋದನ್ನ ಕಾಣ್ತೀವಿ. ಹಾಗೇನೆ ಅವರು ಪ್ರಾಣಿಗಳ ಮೊಟ್ಟೆಗಳನ್ನ, ಪಕ್ಷಿಗಳ ಮೊಟ್ಟೆಗಳನ್ನ ಸಹ ತಿಂದು ಬದುಕ್ತಾ ಇದ್ರು. ಇದಕ್ಕೆ ನಮಗೆ ಉದಾಹರಣೆ ಸಿಗ್ತಕ್ಕಂಥದ್ದು ಪಟನೆ ಅಂತಕ್ಕಂಥ ಪ್ರದೇಶದಲ್ಲಿ. ಅಲ್ಲಿ ಆಸ್ಟ್ರಿಚ್ ಪಕ್ಷಿಗಳ ಮೊಟ್ಟೆ, ಅವುಗಳ ಮೊಟ್ಟೆಯ ಶೆಲ್ ಭಾಗ ಏನಿದೆ, ಆ ಮೇಲ್ಪದರದ ಭಾಗ, ಅವುಗಳು ಸಿಕ್ಕಿರ್ತಕ್ಕಂಥದನ್ನ ಕಾಣ್ತೀವಿ. ಸುಮಾರು 25,000 ವರ್ಷಗಳ ಹಿಂದಿನ ಒಂದು ಪಳೆಯುಳಿಕೆಗಳು. ಹಾಗೇನೆ ಗ್ರೀನ್ ಕಲರ್ ಪೇಂಟಿಂಗ್ಸ್ ಆಫ್ ಭೀಮ್ ಭೇಟ್ಕಾರ್ ಡೇಟೆಡ್ ಟು ಅಪ್ಪರ್ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಹೇಳಿ ವಿದ್ವಾಂಸರು ತಿಳಿಸಿದ್ದಾರೆ. ಪ್ಯಾಲಿಯೋಲಿಥಿಕ್ ಅಥವಾ ಹಳೆಯ ಶಿಲಾಯುಗದ ಕೊನೆಯ ಭಾಗ ಇದು ಅಪ್ಪರ್ ಪ್ಯಾಲಿಯೋಲಿಥಿಕ್ ಏಜ್ ಅಂತಕ್ಕಂಥದ್ದು. ಆ ಕಾಲಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳು ಭೀಮ್ ಭೇಟ್ಕಾದಲ್ಲಿ ದೊರೆತಿದೆ. ಹಸಿರು ಬಣ್ಣವನ್ನು ಬಳಸ್ಕೊಂಡು, ಸ್ವಾಭಾವಿಕ ಬಣ್ಣ ಇದು, ಯಾವುದೇ ಕೆಮಿಕಲ್ ಅಲ್ಲ, ಸಸ್ಯ ಮೂಲದಿಂದ ಪಡ್ಕೊಂಡಂತಹ ಬಣ್ಣ, ಅದನ್ನ ಬಳಸ್ಕೊಂಡು ಅಲ್ಲಿ ಚಿತ್ರಗಳನ್ನ ರಚಿಸಿದರೆ ಇವತ್ತಿಗೂ ಅದು ಉಳ್ಕೊಂಡಿದೆ. ಈ ಪೀಪಲ್, ಈ ಜನತೆ, ಈ ಜನ ಸಮುದಾಯ, ಭಾರತದಲ್ಲಿ ಇದ್ದಂತಹ ಹಳೆಯ ಶಿಲಾಯುಗದ ಜನ ಸಮುದಾಯ ಯಾರು ಅಂದ್ರೆ ಅವರು ನೆಗ್ರೆಟೋ ನಿಗ್ರೋಲಾಯ್ಡ್ ಗುಂಪಿಗೆ, ಸಮುದಾಯಕ್ಕೆ ಸೇರಿದಂತಹ ಜನ ಸಮುದಾಯ ಅವರು ನೆಗ್ರಿಟೋ ನಿಗ್ರೋಲಾಯ್ಡ್. ಈ ಸಮುದಾಯ ಇವತ್ತಿಗೂ ಭಾರತದಲ್ಲಿದೆ. ಅಂಡಮಾನ್ ಪ್ರದೇಶದಲ್ಲಿ ಇವತ್ತಿಗೂ ಈ ಸಮುದಾಯ ಅದೇ ಹಳೆಯ ಸ್ವರೂಪದಲ್ಲಿ, ಕಾಡು ಜೀವಿಗಳ ಸ್ವರೂಪದಲ್ಲೇ ಬೇಟೆ ಆಡಿಕೊಂಡೇ ಬದುಕ್ತಾ ಇರ್ತಕ್ಕಂಥದನ್ನ ನಾವು ಕಾಣಬಹುದು. ಇನ್ನು ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಶಿಲಾ ಆಯುಧಗಳ ಚಿತ್ರ ನಮಗೆ ಸಿಗ್ತಾ ಇದೆ. ಎಲ್ಲವೂ ಕಲ್ಲಿನ ಆಯುಧಗಳು ಗಮನಿಸಬಹುದು. ದೊಡ್ಡ ಆಕಾರದ ಕಲ್ಲಿನ ಆಯುಧಗಳು, ಅವುಗಳ ಬಳಕೆಗೆ ಅನುಗುಣವಾಗಿ ಅವುಗಳನ್ನ ರೂಪಿಸ್ಕೊಂಡಿರೋದನ್ನ ಕಾಣ್ತೀವಿ. ಇಲ್ಲಿರ್ತಕ್ಕಂಥ ಚಿತ್ರ ಜಮ್ಮು ಕಾಶ್ಮೀರದ ಪಹಲ್ಗಾಂವ್ ಪ್ರದೇಶದಲ್ಲಿ ದೊರೆತಿರ್ತಕ್ಕಂಥ ಶಿಲಾ ಆಯುಧಗಳು. ಭೀಮ್ ಭೇಟ್ಕಾ ಹೇಳಿದೆ, ಅತ್ಯಂತ ಪ್ರಾಚೀನವಾದಂತಹ ಶಿಲಾಯುಗ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ
ಜನ ಅಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಹೇಳಿ ಅವರು ಬರೆದಿರ್ತಕ್ಕಂಥ ಒಂದು ಪ್ರಾಚೀನವಾಗಿರ್ತಕ್ಕಂಥ ಒಂದು ಚಿತ್ರಕಲೆ ಇದೆ. ಭೀಮ್ಬೇಟ್ಕಾ ಮಧ್ಯಪ್ರದೇಶದಲ್ಲಿದೆ. ನೋಡಿ, ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಅತ್ತಿರಂಪಕ್ಕಂ ಅಂತಕ್ಕಂಥ ನೆಲೆ ಇದು. ಈ ಅತ್ತಿರಂಪಕ್ಕಂ ನೆಲೆಯಲ್ಲಿ ದೊರಕಿರ್ತಕ್ಕಂಥ ಶಿಲಾ ಆಯುಧಗಳನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅತ್ತಿರಂಪಕ್ಕಂ ಚೆನ್ನೈಗೆ ಸಮೀಪದಲ್ಲಿ ಇರ್ತಕ್ಕಂಥದ್ದು. ಇದು ಬೇರೆ ಬೇರೆ ರೂಪದ ಕಲ್ಲಿನ ಆಯುಧಗಳು. ನೋಡಿ, ಇದು ಸಹ ಶಿಲಾಯುಗ, ಪ್ರಾಚೀನ ಶಿಲಾಯುಗ ಅಥವಾ ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟಂಥದ್ದು. ಇದು ಸಹ ಸಿಕ್ಕಿರ್ತಕ್ಕಂಥದ್ದು ಅತ್ತಿರಂಪಕ್ಕಂ ಅನ್ನೋ ಪ್ರದೇಶದಲ್ಲಿ, ತಮಿಳುನಾಡಿನಲ್ಲೇ ಇರ್ತಕ್ಕಂಥದ್ದು. ನೋಡಿ, ಕಲ್ಲಿನ ಆಯುಧಗಳು ಚೂಪಾಗಿ ಇರ್ತಕ್ಕಂಥದ್ದು, ಪಾಯಿಂಟೆಡ್ ಆಗಿರ್ತಕ್ಕಂಥದ್ದು. ಒಂದು ಸೈಡ್ ಅನ್ನ ಶಾರ್ಪ್ ಮಾಡ್ಕೊಂಡಿರ್ತಕ್ಕಂಥದನ್ನ ಕಾಣಬಹುದು, ಕೊಚ್ಚಲಿಕ್ಕೆ ಹೆರಿಲಿಕ್ಕೆ ಅನುಕೂಲ ಆಗೋ ಹಾಗೆ. ನೋಡಿ, ಇದು ಸಹ ಹಳೆಯ ಶಿಲಾಯುಗದ ಒಂದು ಕಲ್ಲಿನ ಆಯುಧ, ಪಾಯಿಂಟೆಡ್ ಇರ್ತಕ್ಕಂಥದನ್ನ ಕಾಣ್ತೀವಿ, ತುದಿನಲ್ಲಿ ಚೂಪಕ್ಕೆ ಇರ್ತಕ್ಕಂಥದ್ದು. ಇದು ರಾಜಸ್ಥಾನದಲ್ಲಿ ಇರ್ತಕ್ಕಂಥ ದಿದ್ವಾನ ಅನ್ನೋ ಪ್ರದೇಶದಲ್ಲಿ ದೊರೆತಿರ್ತಕ್ಕಂಥ ಕಲ್ಲಿನ ಆಯುಧ. ಬೇಲನ್ ವ್ಯಾಲಿ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು, ಅಲ್ಲಿ ಸಿಕ್ಕಿರ್ತಕ್ಕಂಥ ಹಳೆಯ ಶಿಲಾಯುಗದ ಕಲ್ಲಿನ ಆಯುಧಗಳು ಇವು. ಬೇರೆ ಬೇರೆ ಸ್ವರೂಪದ ಕಲ್ಲಿನ ಆಯುಧಗಳನ್ನ ನಾವಿಲ್ಲಿ ಗಮನಿಸಬಹುದು. ಬೇರೆ ಬೇರೆ ಉದ್ದೇಶಕ್ಕೆ ಬೇರೆ ಬೇರೆ ಸ್ವರೂಪದ ಕಲ್ಲಿನ ಆಯುಧಗಳನ್ನ ಬಳಸ್ಕೊಳ್ಬೇಕಾಗುತ್ತೆ. ವೆಲ್, ಎರಡನೇ ಕಾಲಮಾನ ಏನಿದೆ, ಈ ಎರಡನೇ ಕಾಲಮಾನವನ್ನ ಮೆಸೋಲಿಥಿಕ್ ಏಜ್ ಅಂತ ಹೇಳಿ ಕರಿತೀವಿ. ಮೆಸೋಲಿಥಿಕ್ ಏಜ್ ಅನ್ನ ನಾವು ಮೈಕ್ರೋಲಿಥಿಕ್ ಏಜ್ ಅಂತ ಹೇಳಿ ಸಹ ಕರಿತೀವಿ. ಸೂಕ್ಷ್ಮ ಶಿಲಾಯುಗ ಅಂತಕ್ಕಂಥದ್ದು. ಹಾಗಂದ್ರೆ ಕಲ್ಲಿನ ಆಯುಧಗಳ ಸ್ವರೂಪ ಬದಲಾಗ್ತಾ ಹೋಯ್ತು. ಕಲ್ಲಿನ ಆಯುಧಗಳನ್ನ ಚಿಕ್ಕ ಸ್ವರೂಪದಲ್ಲಿ ಮಾಡ್ಕೊಳ್ತಾ ಹೋಗಿದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಚಿಕ್ಕ ಚಿಕ್ಕ ಕಲ್ಲಿನ ತುಂಡುಗಳನ್ನು ತಗೊಂಡು ಅದನ್ನ ಬೇಕಾದ ರೀತಿಯಲ್ಲಿ ಆಯುಧವಾಗಿ, ಚೂಪಾದ ಹರಿತವಾದ ಆಯುಧಗಳನ್ನಾಗಿ ಬಳಸ್ಕೊಳ್ತಾ ಹೋಗಿದ್ದನ್ನ ನಾವು ಕಾಣಬಹುದು. ಎಲ್ಲಿದೆ ಹಾಗಾದ್ರೆ ಈ ಮೆಸೋಲಿಥಿಕ್ ಅಥವಾ ಸೂಕ್ಷ್ಮ ಶಿಲಾಯುಗದ ನೆಲೆಗಳು ಅಂತ ಹೇಳಿದ್ರೆ, ನಮ್ಗೆ ಬಿಹಾರದಲ್ಲಿರ್ತಕ್ಕಂಥ ಪೈಸ್ರಾದಲ್ಲಿ ದೊರೆತಿದೆ. ಪೈಸ್ರಾ ಇನ್ ಬಿಹಾರ್. ಹಾಗೇನೆ ಗುಜರಾತ್ನ ಲಂಘನಾಜ್ ಅಂತಕ್ಕಂಥ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ದೊರಕತಕ್ಕಂಥ ಬಾಘೋರ್, ಹಾಗೆ ಚೋಪಾನಿ ಮಾಂಡೋ, ಸರಾಯಿ ನಹರ್ ರಾಯ್, ಮಹದಹ ಮತ್ತೆ ದಮ್ ದಮ ಅಂತಕ್ಕಂಥ ಪ್ರದೇಶಗಳು. ನಮ್ಮ ಕರ್ನಾಟಕದಲ್ಲೂ ದೊರೆತಿದೆ ಈ ಒಂದು ಮೆಸೋಲಿಥಿಕ್ ಏಜ್ ಅಥವಾ ಸೂಕ್ಷ್ಮ ಶಿಲಾಯುಗದ ನೆಲೆಗಳು. ಎಲ್ಲಿ ಅಂದ್ರೆ ಸಂಗನಕಲ್ಲು, ಕಿಬ್ಬನಹಳ್ಳಿ, ಬ್ರಹ್ಮಗಿರಿ, ಚಿತ್ರದುರ್ಗ, ನ್ಯಾಮತಿ, ಕೆಲವನ್ನಷ್ಟೇ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಇನ್ನು ಸಾಕಷ್ಟು ಕಡೆಗಳಲ್ಲಿ ದೊರೆತಿದೆ. ಹಾಗೇನೆ ಮಧ್ಯಪ್ರದೇಶದಲ್ಲಿ ದೊರೆತಿರ್ತಕ್ಕಂಥದನ್ನ ಕಾಣಬಹುದು. ಆದಮ್ಘರ್, ರೈಸಿನ್, ಭೀಮ್ಬೇಟ್ಕಾ, ಪಚ್ಮಾರಿ. ಹಾಗಾದ್ರೆ ಈ ಸೂಕ್ಷ್ಮ ಶಿಲಾಯುಗದ ಮಾನವ ಏನ್ ಮಾಡ್ತಾ ಇದ್ದ ಅಂದ್ರೆ, ಇವನು ಸಹ ಗ್ಯಾದರಿಂಗ್ ಫುಡ್ ಅನ್ನೇ ಮಾಡ್ತಾ ಇದ್ದಿದ್ದು. ಇವನು ಸಹ ಆಹಾರವನ್ನ ಹುಡುಕಿ ಅಲಿತಾ ಇದ್ದಂತಹ ಅಲೆಮಾರಿ ಮನುಷ್ಯ ಜೀವಿನೇ. ನೋಡಿ, ಹಂಟಿಂಗ್ ಆಫ್ ಆನಿಮಲ್ಸ್, ಗ್ಯಾದರಿಂಗ್ ಪ್ಲಾಂಟ್ ಫುಡ್ ಅಂಡ್ ಫಿಶಿಂಗ್ ವರ್ ಪೀಪಲ್ಸ್ ಮೈನ್ ಆಕ್ಯುಪೇಷನ್ ಅನ್ನೋದನ್ನ ಗಮನಿಸ್ತೀವಿ. ಆ ಕಾಲದ ಮಾನವರ ಪ್ರಮುಖ ಉದ್ಯೋಗ ಅಂತ ಹೇಳಿದ್ರೆ ಬೇಟೆ ಆಡ್ತಕ್ಕಂಥದ್ದು, ಹಾಗೇನೆ ಸಸ್ಯ ಮೂಲ ಆಹಾರವನ್ನ ಹುಡುಕೊಂಡು ಹೋಗ್ತಕ್ಕಂಥದ್ದು, ಮೀನನ್ನ ಹಿಡಿದು ತಿಂತಕ್ಕಂಥದ್ದು. ಇವರು ಹೈಲಿ ಮೊಬೈಲ್ ಅಂದ್ರೆ ಸದಾ ಕಾಲ ಚಲಿಸ್ತಾ ಇದ್ದವರು, ಒಂದು ಕಡೆಯಲ್ಲಿ ನೆಲೆ ನಿಲ್ತಾ ಇರ್ಲಿಲ್ಲ. ಯಾಕೆ ನೆಲೆ ನಿಲ್ತಾ ಇರ್ಲಿಲ್ಲ ಅಂದ್ರೆ, ಮನುಷ್ಯ ಆಹಾರವನ್ನ ಉತ್ಪಾದನೆ ಮಾಡ್ತಿರ್ಲಿಲ್ಲ, ಅಲಿತಾ ಇದ್ದ ಹುಡುಕೊಂಡು. ಹೊಟ್ಟೆ ಹಸ್ದಾಗ ಅವನಿಗೆ ಆಹಾರದ ಚಿಂತೆ ಬರ್ತಾ ಇತ್ತು, ಪ್ರಾಣಿಗಳು ಇದ್ದ ಹಾಗೆ. ಬೆಣಚು ಕಲ್ಲನ್ನ ಈತ ಬಳಸ್ಕೊಂಡ. ಬೆಣಚು ಕಲ್ಲಿನಿಂದ ಬೆಂಕಿ ತಯಾರಿಸೋದು ಇವನಿಗೆ ಗೊತ್ತಾಯ್ತು, ಆದ್ರೆ ಇನ್ನು ಹೆಚ್ಚಿನ ತಿಳುವಳಿಕೆ ಬಂದಿರಲಿಲ್ಲ. ಫ್ಲಿಂಟ್. They made temporary huts and also used caves and rock shelters. ನಮಗೆ ಗೊತ್ತಿರೋ ಹಾಗೇನೆ ಎಲ್ಲ ತಾತ್ಕಾಲಿಕವಾದ ವಸತಿ ನೆಲೆಗಳು. ಮತ್ತೆ ಬಹುತೇಕವಾಗಿ ಅವರು ಉಳಿತಾ ಇದ್ದಿದ್ದು ಗುಹೆಗಳಲ್ಲಿ. ಇನ್ನ ಶಾರ್ಪ್ ಎಜ್ಡ್ ಪಾಯಿಂಟೆಡ್ ಸ್ಮಾಲ್ ಸ್ಟೋನ್ ಟೂಲ್ಸ್ ಅನ್ನ ಬಳಸ್ತಾ ಇದ್ದ ಅಂತ ಹೇಳಿ ಈಗಾಗಲೇ ಗಮನಿಸಿದೆ. ಚೂಪು ಅಂಚಿರ್ತಕ್ಕಂಥ, ಹಾಗೆ ಚೂಪಾದ ತುದಿ ಇರ್ತಕ್ಕಂಥ ಸಣ್ಣ ಸಣ್ಣ ಕಲ್ಲಿನ ಆಯುಧಗಳನ್ನ ಬಳಸ್ತಾ ಇದ್ದ. ಒಂದು ತಿಳುವಳಿಕೆ ಬಂತು, ಕಲ್ಲಿನ ಆಯುಧವನ್ನ ಮೊದಲನ ಹಾಗೆ ಬಳಸೋದಕ್ಕೆ ಬದಲಾಗಿ ಅದನ್ನ
ಫಿಕ್ಸ್ಡ್ ಟು ಬೋನ್ಸ್ ಅಂಡ್ ವುಡ್ ಪೀಸಸ್, ಮರದ ತುಂಡುಗಳಿಗೆ ಹಾಗೆ ಮೂಳೆಗಳಿಗೆ, ಪ್ರಾಣಿಗಳನ್ನ ಕೊಂದ ಬಳಿಕ ಏನು ಮೂಳೆ ಸಿಗ್ತಾ ಇತ್ತು ಆ ಮೂಳೆಗಳಿಗೆ ಕಲ್ಲಿನ ತುಂಡುಗಳನ್ನ ಕೂಡ್ಸೋದನ್ನ ಕಲ್ತ್ಕೊಂಡ. ಆಯುಧಕ್ಕೆ ಹೊಸ ಸ್ವರೂಪ ಬಂತು. ಬೇಟೆಯಾಡೋದು ಅಥವಾ ಬೇಟೆಯಾಡಿದ ಪ್ರಾಣಿಗಳನ್ನ ಆಹಾರವನ್ನಾಗಿ ರೂಪಿಸ್ಕೊಳ್ಳೋದಕ್ಕೆ ಹೆಚ್ಚು ಅನುಕೂಲ ಆಗಿದ್ದನ್ನ ಕಾಣ್ತೀವಿ. ದ ಮೆಸೋಲಿಥಿಕ್ ಪೀಪಲ್ ಬರೀಡ್ ದಿ ಡೆಡ್ ವಿಚ್ ಸಜೆಸ್ಟ್ ದೈರ್ ಬಿಲೀಫ್ ಇನ್ ಹ್ಯೂಮನ್ ರಿಲೇಶನ್ಶಿಪ್ ಅಂತ ಕಾಣ್ತೀವಿ. ಈಗ ಮನುಷ್ಯನಲ್ಲಿ ಸ್ವಲ್ಪ ತಿಳುವಳಿಕೆ ಬಂದಿತ್ತು. ಮನುಷ್ಯರ ನಡುವೆ ಬಾಂಧವ್ಯ ಬೆಳೆಯೋದಕ್ಕೆ ಶುರುವಾಯಿತು. ಹಾಗಾಗಿ ಮೊದಲನ ಹಾಗೆ ಹಳೆ ಶಿಲಾಯುಗದಲ್ಲಿ ಯಾರನ್ನು ಹೂಳ್ತಾ ಇರ್ಲಿಲ್ಲ, ಸತ್ತವ್ರನ್ನಲ್ಲಿ ಬಿಟ್ಟು ಮುಂದೆ ಹೋಗ್ತಾ ಇದ್ರು ಪ್ರಾಣಿಗಳ ಹಾಗೆ. ಆದ್ರೆ ಈಗ ಸತ್ತವರನ್ನ ಗೌರವಯುತವಾಗಿ ಹೂತು ಹಾಕುವಂತಹ ಒಂದು ಸಂಪ್ರದಾಯವನ್ನ ಬೆಳೆಸ್ಕೊಂಡ್ರು. ಅವರಲ್ಲಿ ಮಾನವ ಬಾಂಧವ್ಯಗಳು ಬೆಳೀತಾ ಹೋಗಿದ್ದನ್ನ, ಬುದ್ಧಿ ಬೆಳೀತಾ ಹೋಗಿದ್ದನ್ನ ಕಾಣ್ತೀವಿ. ಈ ಸೂಕ್ಷ್ಮ ಶಿಲಾಯುಗದ ಪ್ರಮುಖ ಅಂಶಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಹೇಳಿ ನೋಡ್ಲಿಕ್ಕೆ ಹೋದ್ರೆ, ದ ಪೀಪಲ್ ಲಿವ್ಡ್ ಇನ್ ಟೆಂಪರರಿ ಶೆಲ್ಟರ್ಸ್, ಮನುಷ್ಯರು, ವ್ಯಕ್ತಿಗಳು ತಾತ್ಕಾಲಿಕ ನೆಲೆಗಳಲ್ಲಿ ಬದುಕನ್ನ ಸಾಗಿಸ್ತಾ ಇದ್ರು. ದೇ ಆಕ್ಯುಪೈಡ್ ಕೇವ್ಸ್ ಅಂಡ್ ಓಪನ್ ಗ್ರೌಂಡ್ಸ್, ಅವರು ಪ್ರಧಾನವಾಗಿ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ರು. ಹಾಗೇನೆ ಓಪನ್ ಗ್ರೌಂಡ್, ತೆರೆದ ಬಯಲುಗಳಲ್ಲಿ ಸಹ ವಾಸ ಮಾಡ್ತಾ ಇದ್ದಿದ್ದನ್ನ ಕಾಣ್ತೀವಿ. ದೇ ಬರೀಡ್ ದ ಡೆಡ್, ಸತ್ತವರನ್ನ ಹೂಳುವಂತಹ ಕೆಲಸ ಮಾಡ್ತಾ ಇದ್ರು. ದೇ ಹ್ಯಾಡ್ ಆರ್ಟಿಸ್ಟಿಕ್ ಸ್ಕಿಲ್ಸ್, ಅವರಲ್ಲಿ ಸ್ವಲ್ಪ ಮಟ್ಟಿನ ತಿಳುವಳಿಕೆ ಬಂದಿತ್ತು. ಹಾಗಾಗಿ ಆರ್ಟಿಸ್ಟಿಕ್ ಸ್ಕಿಲ್ಸ್, ಒಂದಷ್ಟು ಸೃಜನಾತ್ಮಕ ಕಲೆಯನ್ನ ಕಲ್ತ್ಕೊಂಡಿದ್ರು. ಅಂದ್ರೆ ಪ್ರಮುಖವಾಗಿ ಡಾನ್ಸ್ ಮಾಡ್ತಕ್ಕಂಥದ್ದು, ಪ್ರಿಮಿಟಿವ್ ಡ್ಯಾನ್ಸಸ್. ಹಾಗೇನೆ ಒಂದು ಡ್ರಾಯಿಂಗ್ ಅನ್ನ, ಪೇಂಟಿಂಗ್ ಅನ್ನ ಮಾಡ್ತಕ್ಕಂಥದನ್ನ ಅವ್ರು ಕಲ್ತ್ಕೊಂಡಿದ್ದನ್ನ ನಾವು ಕಾಣ್ತೀವಿ. ಚಿತ್ರಕಲೆಯನ್ನ ಬಿಡಿಸ್ತಕ್ಕಂಥದನ್ನ. ದೇ ಸ್ಪ್ರೆಡ್ ಓವರ್ ವೈಡರ್ ಜಿಯೋಗ್ರಾಫಿಕಲ್ ರೀಜನ್ಸ್ ಇನ್ ಇಂಡಿಯಾ ಅನ್ನೋದನ್ನ ಕಾಣ್ತೀವಿ. ಭಾರತದ ಬಹುತೇಕ ಪ್ರದೇಶಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವರು ನೆಲೆ ನಿಲ್ತಿದ್ದನ್ನ ಕಾಣ್ತೀವಿ. ಕಲ್ಚರಲ್ ಕಂಟಿನ್ಯೂಟಿ ಇಸ್ ನೋಟಿಸ್ಡ್ ಅಂತ ಹೇಳಿ ಕಾಣ್ತೀವಿ. ಸಾಂಸ್ಕೃತಿಕವಾದಂತಹ ಒಂದು ಮುಂದುವರಿಕೆಯನ್ನ ನಾವು ಗಮನಿಸಬಹುದು. ಪ್ರಾಚೀನದಿಂದ ಸೂಕ್ಷ್ಮ ಶಿಲಾಯುಗದಲ್ಲಿ ಅವರ ಸಂಸ್ಕೃತಿ ನಿರಂತರವಾಗಿ ಮುಂದುವರಿತಲೇ ಹೋಗ್ತಾ ಇದೆ. Their microlithic tools enabled them to hunt smaller animals and birds. ದೊಡ್ಡ ಕಲ್ಲಾಗಿದ್ರೆ ಮೊದಲು ಕಷ್ಟ ಆಗ್ತಾ ಇತ್ತು, ಪಕ್ಷಿಗಳನ್ನ ಬೇಟೆಯಾಡೋದಕ್ಕೆ ಕಷ್ಟ. ಹಾರುವ ಪಕ್ಷಿಗಳನ್ನ, ಗಿಡ ಮರಗಳ ಮೇಲೆ ಕೂತಿರ್ತಕ್ಕಂಥ ಪಕ್ಷಿಗಳನ್ನ ದಪ್ಪ ಕಲ್ಲು ತಗೊಂಡು ಬೀಸಿ ಹೊಡಿಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಸಣ್ಣ ಸಣ್ಣ ಪ್ರಾಣಿಗಳನ್ನ ಕೊಲ್ಲಿಕ್ಕೂ ಆಗ್ತಿರ್ಲಿಲ್ಲ. ಈಗ ಸೂಕ್ಷ್ಮ ಚೂಪಾದ ಕಲ್ಲಿನ ಆಯುಧಗಳಿರೋದ್ರಿಂದ ಹೆಚ್ಚು ಅನುಕೂಲ ಆಗಿದ್ದನ್ನ ಕಾಣ್ತೀವಿ. ನೋಡಿ, ಇದು ಮೆಸೋಲಿಥಿಕ್ ಅಥವಾ ಸೂಕ್ಷ್ಮ ಶಿಲಾಯುಗದ ಕಾಲಕ್ಕೆ ಸಂಬಂಧಪಟ್ಟಂತಹ ಕಲ್ಲಿನ ಆಯುಧಗಳು. ಆಕಾರದಲ್ಲಿ ಅವು ಚಿಕ್ಕದಾಗಿರ್ತಕ್ಕಂಥದ್ದು, ಹಾಗೆ ವಿವಿಧ ರೀತಿಯ ಬಳಕೆಗೆ ಅನುಗುಣವಾಗಿ ಕಲ್ಲಿನ ಆಯುಧಗಳನ್ನ ಮಾರ್ಪಡಿಸ್ಕೊಂಡಿರ್ತಕ್ಕಂಥ ಅಂಶವನ್ನ ಕಾಣ್ತೀವಿ. ನೋಡಿ, ಇದು ಸಹ ಸೂಕ್ಷ್ಮ ಶಿಲಾಯುಗದ ಕಲ್ಲಿನ ಆಯುಧಗಳೇ. ನಾನು ಹೇಳಿದೆ, ಮೂಳೆಗಳಿಗೆ ಅಥವಾ ಮರದ ತುಂಡುಗಳಿಗೆ ಕಲ್ಲಿನ ಆಯುಧಗಳನ್ನ ಜೋಡಿಸ್ತಾ ಇದ್ರು. ನೋಡಿ, ಇದು ಕಲ್ಲಿನ ಚೂಪಾದ ಒಂದು ಆಯುಧ, ಅದನ್ನ ಇಲ್ಲಿ ಮರದ ತುಂಡಿಗೆ ಜೋಡಿಸಿರ್ತಕ್ಕಂಥದನ್ನ ನಾವು ಕಾಣ್ತಾ ಇದೀವಿ. ಇಂಥ ಬೇಕಷ್ಟು ಆಯುಧಗಳು ನಮಗೆ ಬೇರೆ ಬೇರೆ ರೀತಿಯ ಆಯುಧಗಳು ದೊರೆತಿರ್ತಕ್ಕಂಥದ್ದನ್ನ ಕಾಣಬಹುದು. ಇನ್ನು ಮೂರನೇ ಹಂತ ಅಂದ್ರೆ ನಿಯೋಲಿಥಿಕ್ ಏಜ್ ಅಥವಾ ನವಶಿಲಾಯುಗ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಮನುಷ್ಯನ ಇತಿಹಾಸದ ಅತಿ ದೊಡ್ಡ ತಿರುವು ಕಾಣಿಸ್ಕೊಳ್ಳುತ್ತೆ. ಮನುಷ್ಯ ಫುಡ್ ಗ್ಯಾದರರ್ ಆಗಿದ್ದ ಮನುಷ್ಯ ಬಿಕಮ್ ಫುಡ್ ಪ್ರೊಡ್ಯೂಸರ್. ಆಹಾರವನ್ನ ಹುಡುಕಿ ಅಲಿತಾ ಇದ್ದ ಮನುಷ್ಯ ಆಹಾರ ಉತ್ಪಾದಕನಾಗಿ ಮಾರ್ಪಟ್ಟಿದ್ದನ್ನ, ತನಗೆ ಬೇಕಾದ ಆಹಾರವನ್ನ ತಾನೇ ಉತ್ಪಾದನೆ ಮಾಡ್ಕೊಳ್ತಕ್ಕಂಥದನ್ನ ಕಲ್ತ್ಕೊಂಡ. ಆಹಾರ ಉತ್ಪಾದನೆ ಅಂತಿದ್ದ ಹಾಗೆ ನಮ್ಗೆ ಗೊತ್ತಾಗುತ್ತೆ ಬೇಸಾಯ, ಅಗ್ರಿಕಲ್ಚರ್ ಅಂತಕ್ಕಂಥದ್ದು ಮೂಡಿ ಬಂತು. ಅಗ್ರಿಕಲ್ಚರ್ ಮನುಷ್ಯನ ಕಲ್ಚರ್ ಬೆಳೆಯೋದಕ್ಕೆ, ಸಂಸ್ಕೃತಿ ಬೆಳೆಯೋದಕ್ಕೆ ಕಾರಣವಾಯಿತು. The Neolithic age was the beginning of the end of the Stone Age and the beginning of organized agriculture and settlement. Stone tools were more sophisticated and were often polished to a fine finish. ಗಮನಿಸಿದ್ವಿ. ನಿಯೋಲಿಥಿಕ್ ಅಥವಾ ನವಶಿಲಾಯುಗದ ಕಾಲ ಅಂತಕ್ಕಂಥದ್ದು ಈ ಶಿಲಾಯುಗದ ಕೊನೆಯ ಕಾಲ ಅಂತಕ್ಕಂಥದ್ದನ್ನ ಗಮನಿಸ್ತಾ ಇದೀವಿ. ಹಾಗೇನೆ ಅದು ಆರ್ಗನೈಸ್ಡ್ ಅಗ್ರಿಕಲ್ಚರ್ ಅಂಡ್ ಸೆಟ್ಲ್ಮೆಂಟ್ ಏನಿದೆ, ವ್ಯವಸಾಯ, ಹಾಗೇನೆ ಒಂದು ಆರ್ಗನೈಸ್ಡ್ ಸಂಘಟಿತವಾಗಿರ್ತಕ್ಕಂಥ ಒಂದು ಸೆಟ್ಲ್ಮೆಂಟ್, ನೆಲೆಗಳಲ್ಲಿ ನಿಲ್ಲೋದಕ್ಕೆ ಆರಂಭ ಮಾಡಿದಂತಹ ಕಾಲ ಇದು.
ಈ ಕಾಲದಲ್ಲಿಯೂ ಸಹ ಕಲ್ಲಿನ ಆಯುಧವನ್ನ ಬಳಸ್ತಾ ಇದ್ರು, ಶಿಲಾ ಆಯುಧವನ್ನ. ಆದ್ರೆ ಶಿಲಾ ಆಯುಧ ಮತ್ತಷ್ಟು ಪರಿಣಾಮಕಾರಿಯಾದಂತಹ ರೀತಿಯಲ್ಲಿ ಪರಿವರ್ತನೆ ಮಾರ್ಪಾಟು ಮಾಡಿಕೊಂಡಿದ್ದನ್ನ ನಾವು ಕಾಣ್ತೀವಿ. ಹಾಗೇನೆ ಮನುಷ್ಯ ಈ ಕಾಲದಲ್ಲಿ, ನೂತನ ಶಿಲಾಯುಗದ ಕಾಲದಲ್ಲಿ ಮಾತನಾಡುವ ವಿದ್ಯೆಯನ್ನ ಕಲ್ತ್ಕೊಂಡ. ಮಾತು ಬಂತು. ಹಳೆಯ ಶಿಲಾಯುಗದಲ್ಲಿ ಅವನಿಗೆ ಮಾತಿಲ್ಲ, ಪ್ರಾಣಿಗಳ ಹಾಗೆ ಕೂಗ್ತಿದ್ದ. ಸೂಕ್ಷ್ಮ ಶಿಲಾಯುಗದಲ್ಲಿ ಸಣ್ಣ ಪ್ರಮಾಣದ ಧ್ವನಿ ಬದಲಾವಣೆಗಳನ್ನ ಮಾಡಿಕೊಂಡು ಮಾತನಾಡುವ ಪ್ರಯತ್ನವನ್ನ ಶುರು ಮಾಡಿದ್ದ. ಈಗ ಮಾತನಾಡುವ ವ್ಯವಸ್ಥೆ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ಕಾಣಿಸ್ಕೊಳ್ತಾ ಹೋಯ್ತು. ನೂತನ ಶಿಲಾಯುಗದಲ್ಲಿ ತನ್ನ ಭಾವನೆಗಳನ್ನ ಮಾತಿನ ಮೂಲಕ ಮನುಷ್ಯ ಹಂಚ್ಕೊಳ್ತಾ ಹೋಗಿದ್ದನ್ನ ನಾವು ಕಾಣ್ತೀವಿ. ಹಾಗೇನೆ ಬಟ್ಟೆ ಹಾಕೊಳ್ಳೋದನ್ನ ಕಲ್ತ್ಕೊಂಡ. ಇದುವರೆಗೆ ಬಹುತೇಕವಾಗಿ ಬೆತ್ತಲೆಯಾಗಿ ಅಲಿತಾ ಇದ್ದ. ಮುಂದೆ ಸ್ವಲ್ಪ ತಿಳುವಳಿಕೆ ಬಂದ್ಮೇಲೆ ಆತ ಮರದ ಎಲೆಗಳನ್ನ, ತೊಗಟೆಗಳನ್ನ ಸುತ್ತಕೊಳ್ತಿದ್ದ. ಈಗ ಯಾಕೆ ಬಟ್ಟೆ ಅವಶ್ಯಕವಾಯಿತು ಅಂದ್ರೆ, ನೂತನ ಶಿಲಾಯುಗದಲ್ಲಿ ಒಂದೆಡೆ ಮನುಷ್ಯರು ಗುಂಪು ಗುಂಪಾಗಿ ನೆಲೆ ನಿಲ್ಬೇಕಾಯಿತು. ಕುಟುಂಬ ವ್ಯವಸ್ಥೆ ಬಂತು, ಹಳ್ಳಿಗಳ ವ್ಯವಸ್ಥೆ ಮೂಡಿ ಬಂತು. ಮನುಷ್ಯನಲ್ಲಿ ತಿಳುವಳಿಕೆ ಹೆಚ್ಚಾಗ್ತಾ ಹೋಯ್ತು, ನಾಚಿಕೆಯ ಸ್ವಭಾವನು ಬೆಳೀತಾ ಹೋಯ್ತು. ಹಾಗಾಗಿ ತನ್ನ ದೇಹವನ್ನ ಬಟ್ಟೆಯಿಂದ, ಹತ್ತಿಯ ಬಟ್ಟೆಯಿಂದ, ಹಾಗೆ ಪ್ರಾಣಿಗಳ ಚರ್ಮ, ಸ್ಕಿನ್ ಏನಿದೆ ಅದನ್ನ ಬಳಸ್ಕೊಳ್ಳೋದನ್ನ ನಾವು ಕಾಣ್ತೀವಿ. ನೂತನ ಶಿಲಾಯುಗದ ಪ್ರಮುಖ ನೆಲೆಗಳು ನಮಗೆ ಭಾರತದಲ್ಲಿ ಎಲ್ಲಿ ಕಂಡು ಬಂದಿದೆ ಅಂದ್ರೆ, ಕೋಲ್ಡಿಹ್ವಾ ಅಂತಕ್ಕಂಥ ಪ್ರದೇಶ, ಚಿರಾಂಡ್ ಪ್ರಮುಖ ನೆಲೆ, ಇದು ಬಿಹಾರದಲ್ಲಿದೆ, ಚಿರಾಂಡ್. ಹಾಗೆ ಸೇನುವಾರ್ ಅಂತಕ್ಕಂಥದ್ದು, ಮಹಾಗರ ಅಂತಕ್ಕಂಥದ್ದು, ಇವೆಲ್ಲ ಉತ್ತರ ಭಾರತದಲ್ಲಿ ಇರತಕ್ಕಂಥ ಪ್ರಮುಖ ನೆಲೆಗಳು. ಕೋಲ್ಡಿಹ್ವಾ, ಚಿರಾಂಡ್, ಸೇನುವಾರ್, ಮಹಾಗರ್ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ನೆಲೆಗಳು. ಇನ್ನ ಕಾಶ್ಮೀರದಲ್ಲಿ ಒಂದಷ್ಟು ನೆಲೆಗಳಿದೆ. ಎಲ್ಲಿ ಅಂದ್ರೆ ಬುರ್ಜಾಹೋಮ್ ಅಂತಕ್ಕಂಥದ್ದು, ಗುಫ್ಕ್ರಾಲ್ ಅಂತಕ್ಕಂಥದ್ದು. ಗುಫ್ಕ್ರಾಲ್ ಅತ್ಯಂತ ಪ್ರಮುಖವಾದದ್ದು. ಹಾಗೆ ಬುರ್ಜಾಹಾಮ್ ಅಂತಕ್ಕಂಥದ್ದು ಸಹ ಪ್ರಮುಖ ನೆಲೆ ಜಮ್ಮು ಕಾಶ್ಮೀರದಲ್ಲಿದೆ. ಆದಮ್ಗರ್ ಮತ್ತು ಭೀಮ್ಬೇಟ್ಕಾ ಮಧ್ಯಪ್ರದೇಶದಲ್ಲಿ ಇರತಕ್ಕಂಥ ಪ್ರಮುಖ ನೂತನ ಶಿಲಾಯುಗದ ನೆಲೆಗಳು. ಇನ್ನ ನಾರ್ತ್ ವೆಸ್ಟ್ ಅಂತ ಏನ್ ಕರಿತೀವಿ, ವಾಯವ್ಯ ಭಾರತ ಅಂತ ಏನ್ ಕರಿತೀವಿ, ವಾಯವ್ಯ ಭಾರತ ಪ್ರದೇಶದಲ್ಲಿ, ಇವತ್ತಿನ ಪಾಕಿಸ್ತಾನ ಭಾಗದಲ್ಲಿ ಮೆಹರ್ಘರ್ ಅಂತಕ್ಕಂಥದ್ದಿದೆ, ರಾಣಾ ಗುಂಡಾಯ್ ಅಂತಕ್ಕಂಥದ್ದಿದೆ, ಸರಾಯ್ಕಾಲಾ ಅಂತಕ್ಕಂಥದ್ದಿದೆ, ಜಲೀಲ್ಪುರ್ ಅಂತಕ್ಕಂಥದ್ದಿದೆ. ಇವೆಲ್ಲ ಪಾಕಿಸ್ತಾನ ಅಂತ ಏನ್ ಕರೆದ್ವಿ, ಪ್ರಾಚೀನ ಭಾರತದ ಭಾಗ ಇದು. 1947ರವರೆಗೂ ನಿಮಗೆ ಗೊತ್ತಿದೆ, ಪಾಕಿಸ್ತಾನ ಅನ್ನೋದು ಇರಲೇ ಇಲ್ಲ, ಭಾರತದ ಭಾಗನೇ. ಭಾರತ, ಇವತ್ತಿನ ಪಾಕಿಸ್ತಾನ ಮತ್ತು ಬಾಂಗ್ಲಾ ಎಲ್ಲ ಒಂದೇ ಆಗಿದ್ದದ್ದು. ಓಕೆ, ಇನ್ನು ನಮ್ಮ ಕರ್ನಾಟಕದಲ್ಲಿ ಸಹ ನೂತನ ಶಿಲಾಯುಗದ ನೆಲೆಗಳು ಸಿಕ್ಕಿದೆ. ಎಲ್ಲಿ ಅಂದ್ರೆ ಸಂಗನಕಲ್ಲು, ತೆಕ್ಕಲಕೋಟ, ಬ್ರಹ್ಮಗಿರಿ, ಮಸ್ಕಿ, ಪಿಕ್ಲಿಹಾಳ್, ವಟ್ಕಲ್, ನಿಟ್ಟೂರು, ನ್ಯಾಮತಿ, ಹೆಮ್ಮಿಗೆ, ಹಳ್ಳೂರು. ನೋಡಿ ಎಷ್ಟೊಂದು ಪ್ರದೇಶಗಳು ಇನ್ನೂ ಸಿಕ್ಕಿವೆ. ನಾವು ಕೆಲವನ್ನು ಮಾತ್ರ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಐ ರಿಪೀಟ್: ಸಂಗನಕಲ್ಲು, ತೆಕ್ಕಲಕೋಟ, ಬ್ರಹ್ಮಗಿರಿ, ಮಸ್ಕಿ, ಪಿಕ್ಲಿಹಾಳ್, ವಟ್ಕಲ್, ನಿಟ್ಟೂರು, ನ್ಯಾಮತಿ, ಹೆಮ್ಮಿಗೆ, ಹಳ್ಳೂರು. ತುಂಬಾ ಪ್ರಮುಖ ನೆಲೆ ಇದು, ಹಳ್ಳೂರು ಅಂತಕ್ಕಂಥದ್ದು. ಹಾಗೆ ಆಂಧ್ರ ಪ್ರದೇಶದಲ್ಲಿ ನಾಗಾರ್ಜುನಿಕೊಂಡ, ರಾಮಾಪುರಂ, ವೀರಾಪುರಂ ಅಂತಕ್ಕಂಥ ಸ್ಥಳದಲ್ಲಿ ದೊರೆತಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಇನ್ನು ತಮಿಳುನಾಡಿನಲ್ಲಿ ಪಯ್ಯಂಪಲ್ಲಿ ಅಂತಕ್ಕಂಥದ್ದು ತುಂಬಾ ಪ್ರಮುಖವಾದಂತಹ ನೂತನ ಶಿಲಾಯುಗದ ನೆಲೆ, ಪಯ್ಯಂಪಲ್ಲಿ. ಉತನೂರು ಮತ್ತೆ ಪಲ್ವಾಯ್ ಅಂತಕ್ಕಂಥ ಆಂಧ್ರ ಪ್ರದೇಶದ 2 ನೆಲೆಗಳಲ್ಲಿ, ಹಾಗೇನೆ ನಮ್ಮ ಕರ್ನಾಟಕದ ಕೊಡೇಕಲ್ಲು, ಕಪಗಲ್ಲು, ಬೂದಿಹಾಳ ಅಂತಕ್ಕಂಥ ಪ್ರದೇಶಗಳಲ್ಲಿ ನಮಗೆ ಆಶ್ ಮೌಂಡ್ ಸೈಟ್ಗಳು ದೊರೆತಿವೆ. ಮನುಷ್ಯನ ನೆಲೆಗಳ ಸಮೀಪದಲ್ಲಿ ಅಥವಾ ನೆಲೆಸಿದ್ದ ಜಾಗದಲ್ಲಿ ಬೂದಿ ಗುಡ್ಡೆಗಳು ದೊರೆತಿದೆ. ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಬೂದಿ ಗುಡ್ಡೆಗಳು ಪ್ರಮುಖ ನೆಲೆಗಳು. ಅದು ಅಷ್ಟು ಪ್ರಾಚೀನವಾದ ನೆಲೆ ಅಥವಾ ಅಲ್ಲಿರ್ತಕ್ಕಂಥ ವಸ್ತುಗಳು, ಅಲ್ಲಿರ್ತಕ್ಕಂಥ ಕಲ್ಲಿನ ಆಯುಧಗಳು, ಬೂದಿಗುಡ್ಡೆ ಇವೆಲ್ಲ ಪ್ರಾಚೀನ ಅಂತ ಹೇಗೆ ಕಂಡುಕೊಳ್ತೀವಿ ಅಂದ್ರೆ, ಅದಕ್ಕೆ ವಿಜ್ಞಾನ ನೆರವಿಗೆ ಬರುತ್ತೆ. ಇತಿಹಾಸಕ್ಕೆ ಕಾರ್ಬನ್ 14 ಅಂತಕ್ಕಂಥ ಒಂದು ವೈಜ್ಞಾನಿಕ ವಿಧಾನವನ್ನ ಬಳಸ್ಕೊಂಡು ಯಾವುದೇ ವಸ್ತುವಿನ ನಿಖರವಾದ ಕಾಲಮಾನವನ್ನ, ಅದು ಎಷ್ಟೇ ಪ್ರಾಚೀನದ್ದಾದ್ರೂ ಆ ಕಾಲಮಾನವನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗೇನೆ ಆಶ್ಮಂಡ್ಗಳ ಜೊತೆನಲ್ಲಿ, ಬೂದಿಗುಡ್ಡೆಗಳ ಜೊತೆನಲ್ಲಿ ಸಾಫ್ಟ್ ಆಶ್ ಸಿಕ್ಕಿದೆ.
ತುಂಬಾ ಮೃದುವಾಗಿರ್ತಕ್ಕಂಥ ಒಂದು ಬೂದಿ ನಮಗೆ ದೊರೆತಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಹಾಗೆ ಡಿಕಂಪೋಸ್ಡ್ ಕೌಡಂಗ್ ಲೇಯರ್ಸ್ ಸಹ ಸಿಕ್ಕಿದೆ. ಡಿಕಂಪೋಸ್ಡ್ ಅಂತ ಹೇಳಿದ್ರೆ ಅದು ಕರಗಿ ಹೋಗ್ತಕ್ಕಂಥದ್ದು, ಆದ್ರೆ ಕರಗಿದ್ದು ಲೇಯರ್ಗಳಲ್ಲಿ ಉಳ್ಕೊಂಡಿದೆ. ಹಾಗೇನೆ ಕೌಡಂಗ್ ಹಸುವಿನ ಸಗಣಿ ಅಂತಕ್ಕಂಥದ್ದು. ಹಾಗೇನೆ ಭೀಮ್ಬೇಟ್ಕಾದಲ್ಲಿ ಇರ್ತಕ್ಕಂಥ ಪೇಂಟಿಂಗ್ಗಳು ನಮಗೆ ಪ್ರಾಣಿಗಳ ಬೇಟೆ ಆಡ್ತಾ ಇದ್ದಂತಹ ವಿಚಾರವನ್ನ ತಿಳಿಸುತ್ತೆ. ಮತ್ತೆ ಬೇಟೆಯನ್ನ ಆಡ್ಲಿಕ್ಕೆ ಪುರುಷ ಮತ್ತು ಸ್ತ್ರೀ ಇಬ್ಬರು ಒಟ್ಟೊಟ್ಟಿಗೆ ಹೋಗ್ತಾ ಇದ್ದಂತಹ ಮಾಹಿತಿಯನ್ನ ಭೀಮ್ಬೇಟ್ಕಾದ ಚಿತ್ರಗಳು ನಮಗೆ ತಿಳಿಸ್ತಕ್ಕಂಥದನ್ನ ಕಾಣಬಹುದು. ಇನ್ನ ನಾವು ಗಮನಿಸಬಹುದು, ಬೆಂಕಿಯ ಬಳಕೆ ಇವರಿಗೆ ತಿಳಿತು. ಯೂಸ್ ಆಫ್ ಫೈರ್, ಯಾತಕ್ಕೆ ಬೆಂಕಿ ಅನ್ನೋದು ನಮಗೆ ಗೊತ್ತಿದೆ. 3 ಪ್ರಧಾನ ಉದ್ದೇಶಗಳು. ಆಹಾರವನ್ನ ಬೇಯಿಸ್ಕೊಳ್ಳಿಕ್ಕೆ ಬೆಂಕಿ ಬೇಕು, ಬೆಳಕಿಗೋಸ್ಕರ ಬೆಂಕಿ ಬೇಕು, ಹಾಗೇನೆ ಪ್ರಾಣಿಗಳನ್ನ, ಯಾಕಂದ್ರೆ ಇನ್ನು ಕಾಡಿನಲ್ಲಿಯೇ ವಾಸ ಮಾಡ್ತಾ ಇದ್ದಿದ್ದು ಮನುಷ್ಯ, ಸುತ್ತಮುತ್ತ ದೊಡ್ಡ ಕಾಡಿರ್ತಾ ಇತ್ತು. ಪ್ರಾಣಿಗಳನ್ನ ಹೆದರಿಸಿ ಓಡಿಸ್ಲಿಕ್ಕೆ ಬೆಂಕಿಯ ಬಳಕೆ ಆಗ್ತಾ ಬಂತು. ಮನುಷ್ಯನಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥ ಸಾಧನ ಸಹ ಆಯ್ತು ಈ ಬೆಂಕಿ ಅಂತಕ್ಕಂಥದ್ದು. ಇನ್ನ ಪ್ರಾಣಿಗಳನ್ನ ಸಾಕುವ ಕಲೆ ಬಂತು. ನೋಡಿ, ನೂತನ ಶಿಲಾಯುಗದ ಬದಲಾವಣೆಗಳನ್ನ ಮನುಷ್ಯ ಮಾತು ಕಲಿತ, ಬೆಂಕಿಯ ಬಳಕೆಯನ್ನ ಕಲಿತ, ಪ್ರಾಣಿಗಳ ಬೇಟೆಗೆ ಅತಿ ಅನುಕೂಲಕರ ಕಲ್ಲಿನ ಆಯುಧಗಳನ್ನ ರೂಪಿಸ್ಕೊಳ್ಳೋದನ್ನ ಅವನು ಕಲಿತ. ಹಾಗೇನೆ ಡೊಮೆಸ್ಟಿಕ್ ಅನಿಮಲ್ಸ್ ಬೋನ್ಸ್ ನಮ್ಗೆ ದೊರೆತಿದೆ. ಅಂದ್ರೆ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್, ಅನಿಮಲ್ ಹಸ್ಬೆಂಡ್ರಿ ಅಥವಾ ಹೆರ್ಡಿಂಗ್ ಅಂತ ಏನ್ ಕರಿತೀವಿ, ಅದು ಪ್ರಾರಂಭ ಆಯ್ತು. ಪ್ರಾಣಿಗಳ ಸಾಕಾಣಿಕೆ ನಮ್ಗೆ ಇದು ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಪ್ರಾಣಿಗಳ ಮೂಳೆ ಮನುಷ್ಯನ ನೆಲೆಗಳಲ್ಲಿ ದೊರೆತಿರ್ತಕ್ಕಂಥದ್ದು ಯಾವುದು ಅಂದ್ರೆ ಕ್ಯಾಟಲ್, ಶೀಪ್, ಗೋಟ್, ಪಿಗ್, ಡಾಗ್, ಹೀಗೆ ಬೇರೆ ಬೇರೆ ಪ್ರಾಣಿಗಳು ಅದರ ಮೂಳೆಗಳು ದೊರೆತಿದೆ. ದನಕರುಗಳದ್ದು, ಕುರಿಗಳದ್ದು, ಹಾಗೇನೆ ಆಡು ಮೇಕೆಗಳದ್ದು, ಹಂದಿಗಳದ್ದು, ನಾಯಿ ಅಂತ ಪ್ರಾಣಿಗಳ ಮೂಳೆಗಳು ದೊರೆತಿದೆ. ಎಲ್ಲಿ ದೊರೆತಿದೆ ಮೂಳೆಗಳು ಅಂದ್ರೆ ನಮಗೆ ಕನೇವಾಲ್ ಅಂತಕ್ಕಂಥದ್ದು, ಲೋಟೇಶ್ವರ್ ಅಂತಕ್ಕಂಥದ್ದು, ರತನ್ಪುರ್ ಅಂತಕ್ಕಂಥದ್ದು, ಆದಮ್ಘರ್ ಅಂತಕ್ಕಂಥದ್ದು, ಈವನ್ ಭೀಮ್ಬೇಟ್ಕಾದಲ್ಲಿ ಸಹ ದೊರೆತಿರ್ತಕ್ಕಂಥದನ್ನ ಕಾಣ್ತೀವಿ. ಇನ್ನು ಅಗ್ರಿಕಲ್ಚರ್ ಈ ಒಂದು ನೂತನ ಶಿಲಾಯುಗದ ಪ್ರಮುಖ ಬೆಳವಣಿಗೆ ಅಂತ ಹೇಳಿ ನಾವು ಕರೆದಿದ್ದನ್ನ ಕಾಣ್ತೀವಿ. ನೋಡಿ, ನಿಯೋಲಿಥಿಕ್ ಪೀರಿಯಡ್ ಮಾರ್ಕ್ಡ್ ದ ಬಿಗಿನಿಂಗ್ ಆಫ್ ಅಗ್ರಿಕಲ್ಚರ್. ವೀಟ್, ಬಾರ್ಲಿ, ಲೆಂಟಿಲ್ಸ್, ಪ್ಯಾಡಿ, ಮಿಲೆಟ್ಸ್, ಗ್ರೀನ್ ಗ್ರಾಮ್ ಏನೆಲ್ಲವನ್ನ ಬೆಳೀತಾ ಹೋದ್ರು. ಗ್ರೈನ್ ಬಿಯರಿಂಗ್ ಗ್ರಾಸ್ ಅಂತ ಕರಿತೀವಿ ಇವನ್ನೆಲ್ಲ. ಯಾವ್ದನ್ನ? ವೀಟ್, ಬಾರ್ಲಿ, ಪ್ಯಾಡಿ, ಮಿಲ್ಲೆಟ್ಸ್, ಇವೆಲ್ಲವುಗಳು ಸಹ ಧಾನ್ಯವನ್ನ ನೀಡುವ ಹುಲ್ಲಿನಂತಹ ಬೆಳೆಗಳು, ಸಸ್ಯ ಮೂಲ. ಮನುಷ್ಯ ಈಗ ಬೇಸಾಯಗಾರನಾಗಿ ಮಾರ್ಪಡ್ತಾ ಹೋದ. ಅದಕ್ಕೆ ಅವನ್ನ ಫುಡ್ ಪ್ರೊಡ್ಯೂಸರ್, ತನಗೆ ಬೇಕಾದ ಆಹಾರ ಉತ್ಪಾದಕ ಅಂತ ಕರೆದ್ವಿ. ಗೋಧಿ, ಬಾರ್ಲಿ, ಪ್ಯಾಡಿ ಅಂದ್ರೆ ಭತ್ತ, ಮಿಲೆಟ್ ಸಣ್ಣ ಪ್ರಮಾಣದ ಧಾನ್ಯಗಳು, ಗ್ರೀನ್ ಗ್ರಾಮ್ ಹೆಸರು ಕಾಳು, ಹಾಗೇನೆ ಲೆಂಟಿಲ್ಸ್, ಲೆಂಟಿಲ್ಸ್ ಅಂದ್ರೆ ಪಲ್ಸಸ್ ಬೇಳೆ ಕಾಳುಗಳನ್ನ ಸಹ ಬೆಳ್ಕೊಳ್ತಾ ಹೋದ. ದ್ವಿದಳ ಧಾನ್ಯಗಳನ್ನ ಬೆಳ್ಕೊಳ್ತಾ ಹೋಗಿದ್ದನ್ನ ಕಾಣ್ತೀವಿ. ಹೇಗಾಯ್ತು ಇದು ಅಂದ್ರೆ, ದ ಫರ್ಟೈಲ್ ಸಾಯಿಲ್ ಡೆಪಾಸಿಟ್ ಬೈ ದಿ ರಿವರ್ಸ್ ಎನ್ಹಾನ್ಸ್ಡ್ ದ ಗ್ರೋತ್ ಆಫ್ ಅಗ್ರಿಕಲ್ಚರ್. ವ್ಯವಸಾಯ ಅಂತಕ್ಕಂಥದ್ದು ಬೆಳವಣಿಗೆ ಕಾಣ್ಲಿಕ್ಕೆ ನದಿಗಳ ಮುಖಜ ಭೂಮಿನಲ್ಲಿ ದೊರಕ್ತಾ ಹೋದಂತಹ ಫಲವತ್ತಾದ ಮೆಕ್ಕಲು ಮಣ್ಣು ಕಾರಣವಾಗ್ತಾ ಹೋಯಿತು. Agriculture and domestication of animals resulted in the production of surplus of large quantity of grains and animal food. It played a major role in the rise of early civilization. ನೋಡಿ, ಪ್ರಾಚೀನ ನಾಗರಿಕತೆ ಅಂತಕ್ಕಂಥದ್ದು, ನಾಗರಿಕತೆ ಬೆಳಿಲಿಕ್ಕೆ ಪ್ರಾರಂಭ ಆಯಿತು. ಮನುಷ್ಯನಲ್ಲಿ ನಾಗರಿಕ ಗುಣಗಳು ಮೂಡೋದಕ್ಕೆ ವ್ಯವಸಾಯ ಕಾರಣವಾಯಿತು. ಹಾಗೇನೆ ಪ್ರಾಣಿ ಸಾಕಾಣಿಕೆ ಅಂತಕ್ಕಂಥದ್ದು ಕಾರಣವಾಗ್ತಾ ಹೋಗಿದ್ದನ್ನ ಕಾಣ್ತೀವಿ. ವ್ಯವಸಾಯ ಮತ್ತು ಪ್ರಾಣಿ ಸಾಕಾಣಿಕೆಯಿಂದ ದೊಡ್ಡ ಪ್ರಮಾಣದ ಆಹಾರ ವಸ್ತುಗಳ ಲಭ್ಯತೆ ಕಾಣ್ತಾ ಹೋಯ್ತು. ಸರ್ಪ್ಲಸ್ ಆಫ್ ಲಾರ್ಜ್ ಕ್ವಾಂಟಿಟಿ ಆಫ್ ಗ್ರೈನ್ಸ್ ಅಂಡ್ ಅನಿಮಲ್ ಫುಡ್ಸ್. ಮನುಷ್ಯನಿಗೆ ಸಾಕಷ್ಟು ಬಿಡುವು ಸಿಕ್ತು. ಈಗ ಆಹಾರ ಹುಡುಕೊಂಡು ಹೋಗ್ಬೇಕಾಗಿರ್ಲಿಲ್ಲ, ಇರೋ ಕಡೆನೆ ದೊರಕ್ತಾ ಹೋಯ್ತು. ಪಾಟರಿ ಡೆವಲಪ್ಡ್. ಈಗ ಮಡಿಕೆ ಕುಟಿಕೆಗಳನ್ನ ಮಾಡೋದನ್ನ ಕಲ್ತ್ಕೊಂಡ ಅನಿವಾರ್ಯ ಆಯಿತು. ಯಾಕೆ ಅಂದ್ರೆ ಆಹಾರವನ್ನ ಬೇಯಿಸ್ಲಿಕ್ಕೆ ಬೆಂಕಿಯ ಸಹಾಯ ಅವನಿಗೆ ತಿಳಿದಿತ್ತು. ಆಹಾರವನ್ನ ಸಂಗ್ರಹ ಮಾಡಿ ಇಡ್ಲಿಕ್ಕೆ
ತಾನು ಬೆಳೆದ ದವಸ ಧಾನ್ಯಗಳನ್ನ ಕೂಡಿಡ್ಲಿಕ್ಕೆ ಬೇಕಾಯ್ತು ಮಡಿಕೆ ಮಾಡ್ತಕ್ಕಂಥದ್ದು. ಮಡಿಕೆ ಕುಡಿಕೆಗಳು, ಚಿಕ್ಕ ದೊಡ್ಡ ಮಡಿಕೆ ಕುಡಿಕೆಗಳು ನಮ್ಗೆ ಅವುಗಳು ದೊರೆತಿದೆ. ಫೈರ್ ವಾಸ್ ಇನ್ವೆಂಟೆಡ್ ಫಾರ್ ಕುಕಿಂಗ್, ಲೈಟ್ಸ್, ಕ್ಯಾರಿಂಗ್ ಆಫ್ ಆನಿಮಲ್ಸ್, ಸ್ಟೋನ್ ಅಂಡ್ ಸ್ಟೋನ್ ಫ್ರಿಕ್ಷನ್ ಮೂಲಕ ಬೆಂಕಿಯನ್ನ ಕಂಡುಕೊಂಡಿದ್ದು. ಚಕಮಕಿ ಕಲ್ಲುಗಳನ್ನ ಬಳಸ್ಕೊಂಡು ಒಂದು ಕಲ್ಲಿನಿಂದ ಇನ್ನೊಂದು ಕಲ್ಲಿನ ಮೇಲೆ ವೇಗವಾಗಿ ಘರ್ಷಣೆ ಮಾಡಿದ್ರೆ ಬೆಂಕಿ ಉಂಟಾಗ್ತಾ ಇತ್ತು. ಯಾವ ಪ್ರಾಣಿ ಸಾಕದ? ಶೀಪ್, ಗೋಟ್, ಕ್ಯಾಟ್ಲ್, ಪಿಗ್, ಬಫಲೋ, ಡಾಗ್ ಇವುಗಳನ್ನ ಅವನು ಸಾಕ್ತಾ ಹೋಗಿದ್ದನ್ನ ಕಾಣ್ತೀವಿ. ಡಾಗ್ ವಾಸ್ ದ ಫಸ್ಟ್ ಡೊಮೆಸ್ಟಿಕೇಟೆಡ್ ಅನಿಮಲ್. ಇಟ್ಸ್ ಆಲ್ಸೋ ಎ ಪ್ರಿಡೇಟರ್ ಅನಿಮಲ್. ನಮ್ಗೆ ಗೊತ್ತಿದೆ ಮನುಷ್ಯ ಮೊದಲು ಸಾಕಿದ ಪ್ರಾಣಿ ನಾಯಿ. ಇವತ್ತಿಗೂ ಮನುಷ್ಯನ ಅತ್ಯಂತ ನಂಬಿಗಸ್ತ ಪ್ರಾಣಿ ಇದೇ ನಾಯಿ ಆಗಿರ್ತಕ್ಕಂಥದನ್ನ ಕಾಣ್ತೀವಿ. ಮನುಷ್ಯ ನಾಯಿಯನ್ನ ಸಾಕಿದ್ದು ತನ್ನ ಬೇಟೆಗೆ ಸಹಕಾರವನ್ನ ನೀಡ್ಲಿ ಅಂತ ಹೇಳಿ. ಬೇಟೆಯ ಸಹಕಾರಿ ಪ್ರಾಣಿ. ಜೊತೆಗೆ ಕುರಿಗಳನ್ನ, ಆಡನ್ನ ಸಾಕ್ತಾ ಹೋದ, ಪಿಗ್ಗನ್ನ ಸಾಕ್ತಾ ಹೋದ. ಇವು ಮಾಂಸಕ್ಕಾಗಿ. ಕ್ಯಾಟಲ್ ಮತ್ತು ಬೊಫೆಲೋಗಳನ್ನ ಸಾಕಿದ್ದು ವ್ಯವಸಾಯದ ಅನುಕೂಲಕ್ಕೋಸ್ಕರ, ಹಾಲು ಹೈನಕ್ಕೋಸ್ಕರ. ಜೊತೆಗೆ ಫ್ರೂಟ್ಸ್, ನಟ್ಸ್, ರೂಟ್ಸ್, ಸೀಡ್ಸ್, ಸ್ಟಾಲ್ಕ್ಸ್, ಲೀವ್ಸ್, ಮೀಟ್, ಎಗ್ಸ್, ಫಿಶ್ ಇವೆಲ್ಲವನ್ನು ಆಹಾರವಾಗಿ ಬಳಸ್ಕೊಳ್ತಾ ಹೋದ. ಹಣ್ಣುಗಳನ್ನ, ಗೆಡ್ಡೆಗೆಣಸುಗಳನ್ನ, ಬೀಜಗಳನ್ನ, ಹಾಗೇನೆ ನಟ್ಸ್ ಕಾಯಿಗಳನ್ನ, ಸ್ಟಾಲ್ಕ್ ಗಿಡದ ದಂಟು, ಫಾರ್ ಎಕ್ಸಾಂಪಲ್ ದಂಟಿನ ಸೊಪ್ಪು, ಆ ಉದ್ದ ದಂಟನ್ನು ನಾವು ಬಿಸಾಕೋದ ತಿಂತೀವಿ ಅಂತ ಬೇಕಷ್ಟು. ಲೀವ್ಸ್ ಸೊಪ್ಪನ್ನ ತಿಂತಕ್ಕಂಥದ್ದು. ಇವತ್ತು ನಮಗೆ ಸೊಪ್ಪು ಅತ್ಯಂತ ಪ್ರಮುಖ ಆಹಾರ ಮೂಲ ಆಗಿರ್ತಕ್ಕಂಥದ್ದು. ಪ್ರಾಣಿಗಳ ಮಾಂಸ, ಪ್ರಾಣಿಗಳ ಮೊಟ್ಟೆ, ಹಾಗೆ ಪಕ್ಷಿಗಳ ಮೊಟ್ಟೆ, ಹಾಗೇನೆ ಈ ಮೀನು, ಜಲಚರ ಜೀವಿಗಳು ಅವನ್ನ ಸಹ ತಿಂತ ಹೋಗಿದ್ದನ್ನ ಕಾಣ್ತೀವಿ. ಪರ್ಮನೆಂಟ್ ರೆಸಿಡೆನ್ಸಸ್ ವರ್ ಬಿಲ್ಟ್. ದ ಮೇಜರ್ ಇಶ್ಯೂ ಇದು. ಮನುಷ್ಯ ಒಂದು ನಿಶ್ಚಿತವಾದ ನೆಲೆಯನ್ನ ರೂಪಿಸ್ಕೊಂಡ, ಅಲ್ಲಿ ಉಳ್ಕೊಳ್ಳಿಕ್ಕೆ ತನ್ನದೇ ಆಗಿರ್ತಕ್ಕಂಥ ಖಾಯಂ ನೆಲೆಗಳನ್ನ ಅಂದ್ರೆ ಮನೆಗಳನ್ನ ರೂಪಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ದ. ದ ಬಿಲ್ಟ್ ದೈರ್ ಹೌಸಸ್ ವಿತ್ ಮಡ್. ಮಣ್ಣನ್ನ, ಕಲಸಿದ ಮಣ್ಣನ್ನ, ಇವತ್ತು ಎಷ್ಟೋ ಕಡೆಗಳಲ್ಲಿ ಭಾರತದಲ್ಲಿ ಹಸಿಯ ಮಣ್ಣನ್ನ ಕಲಸ್ಕೊಂಡು ಅದನ್ನ ಬಳಸ್ಕೊಂಡೆ ಮನೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದನ್ನ, ಮಣ್ಣಿನ ಮನೆಗಳನ್ನ ಇವತ್ತಿಗೂ ನಿರ್ಮಾಣ ಮಾಡ್ತಕ್ಕಂಥದನ್ನ ಕಾಣ್ತೀವಿ. ಪಿಟ್ ಹೌಸಸ್ ಸಹ ಇದ್ವು. ಪಿಟ್ ಹೌಸಸ್ ಅಂದ್ರೆ ನೆಲಗುಂಡಿಗಳು. ನೆಲದಲ್ಲಿ ಗುಂಡಿಗಳನ್ನ ತೋಡಿ ಅಲ್ಲಿ ಮನೆಗಳನ್ನ ರೂಪಿಸ್ಕೊಳ್ತಾ ಹೋದದ್ದು. ಹಾಗೇನೆ ದೆ ಬರೀಡ್ ದ ಡೆಡ್. ಸತ್ತವರನ್ನ ಹೂಳುವಂತಹ ಕ್ರಿಯೆ ಇನ್ನು ಮುಂದುವರಿತಾ ಹೋಗಿರ್ತಕ್ಕಂಥದನ್ನ, ಅದನ್ನ ಉಳಿಸ್ಕೊಂಡಿದ್ದನ್ನ ಕಾಣ್ತೀವಿ. ಈಗ ಮನುಷ್ಯನಲ್ಲಿ ಸ್ವಲ್ಪ ಮಟ್ಟಿನ ಸಮಯ ಸಿಕ್ಕಿದ್ರಿಂದ ಅಲಂಕಾರ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ. ಆರ್ನಮೆಂಟ್ಸ್, ಆಭರಣಗಳು ಬಂದ್ವು. ಯಾವುದರಿಂದ ತಯಾರು ಮಾಡ್ಕೊಂಡ ಅಂದ್ರೆ ಸೀಶಲ್ಸ್, ಕಪ್ಪೆ ಚಿಪ್ಪುಗಳು ಸಿಗುತ್ತೆ, ಅವುಗಳನ್ನ ಬಳಸ್ಕೊಂಡು. ಸ್ಯಾಂಡ್ ಸ್ಟೋನ್, ಬಹಳ ಸುಲಭವಾಗಿ ಬೇಕಾದ ಆಕಾರಕ್ಕೆ ತರಬಹುದಾದಂತಹ ಮರಳುಗಲ್ಲನ್ನ ಬಳಸ್ಕೊಂಡು. ಲೈಮ್ ಸ್ಟೋನ್, ಸುಣ್ಣದ ಕಲ್ಲನ್ನ ಬಳಸ್ಕೊಂಡು. ಟಾರ್ಕ್ವೆಸ್, ಬೆಲೆ ಬಾಳ್ತಕ್ಕಂತಹ ಹರಳು ಕಲ್ಲು ಇದು. ಲ್ಯಾಪಿಸ್ ಲಾಜುಲಿ, ಈ ಟಾರ್ಕ್ವೆಸ್ ಮತ್ತು ಲ್ಯಾಪಿಸ್ ಲಾಜುಲಿಯನ್ನ ಇವತ್ತು ಆಭರಣದಲ್ಲಿ ನಾವು ಬಳಸ್ಕೊಳ್ತೀವಿ, ಹೊಳೆಯುವ ಕಲ್ಲುಗಳು ಇವು. ಇವರು ಯಾವ ಗುಂಪಿಗೆ ಸೇರಿದ್ರು ಅಂದ್ರೆ, ನಾವು ಗಮನಿಸಿದ್ವಿ ಹಳೆ ಶಿಲಾಯುಗದಲ್ಲಿ ನೆಗ್ರಿಟೋ ನಿಗ್ರೋಲಾಯ್ಡ್. ಈಗ ಹೊಸ ಶಿಲಾಯುಗದಲ್ಲಿ, ನೂತನ ಶಿಲಾಯುಗದಲ್ಲಿ ಕಾಣ್ತಾ ಇರತಕ್ಕಂತಹ ಮನುಷ್ಯ ಸಮುದಾಯ ಪ್ರೋಟೋ ಆಸ್ಟ್ರೋಲಾಯ್ಡ್ ಸಮುದಾಯಕ್ಕೆ ಸೇರಿದವರು ಅಂತಕ್ಕಂಥದನ್ನ ನಾವು ಗಮನಿಸಬಹುದು. ನೋಡಿ, ಕೆಲವೊಂದು ಶಿಲಾ ಆಯುಧಗಳನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಮರದ ತುಂಡಿಗೆ ಕಟ್ಟಿರ್ತಕ್ಕಂಥ ಕಲ್ಲಿನ ಆಯುಧ ಇದು. ಅವತ್ತು ಹಗ್ಗದ ಬಳಕೆ ಇರಲಿಲ್ಲ, ಅದ್ರ ನೆನಪಿರ್ಲಿ, ನಾವು ಇವತ್ತಿಗೂ ಅವ್ರು ಬಳಸಿದಂತಹ ಸಾಧನವನ್ನ ಬಳಸ್ತೀವಿ. ನಾವು ಹೊಲ ತೋಟಗಳಿಗೆ ಹೋದ್ರೆ ಸಾಕಷ್ಟು ವಸ್ತುಗಳನ್ನ ಕಟ್ಕೊಂಡು ಬರ್ತೀವಿ. ಯಾವುದ್ರಲ್ಲಿ ಅಂದ್ರೆ ಅಲ್ಲೇ ಬೆಳೆದಿರ್ತಕ್ಕಂಥ ಬಳ್ಳಿಗಳನ್ನ ಬಳಸ್ಕೊಂಡು. ಹಾಗೇನೆ ಅವರು ಕಲ್ಲಿನ ತುಂಡನ್ನ, ಮರದ ತುಂಡು ಅಥವಾ ಮೂಳೆಗಳಿಗೆ ಬಳ್ಳಿಗಳ ಸಹಾಯದಿಂದ ಕಟ್ತಾ ಇದ್ದಿದ್ದನ್ನ ಕಾಣಬಹುದು. ಉಗುನಿ ಬಳ್ಳಿಯನ್ನು ನೆನಪಿಸ್ಕೊಳ್ಬಹುದು. ನೋಡಿ, ಬೇರೆ ಬೇರೆ ಆಕಾರದ ಕಲ್ಲಿನ ಆಯುಧಗಳು, ಬೇರೆ ಬೇರೆ ಕಾಲಮಾನದ್ದು ಇಲ್ಲಿರ್ತಕ್ಕಂಥದನ್ನ ನಾವು ಕಾಣ್ತಾ ಹೋಗಬಹುದು. ನೋಡಿ, ಆಯುಧಗಳು ಚೂಪಾಗ್ತಾ ಇದೆ. ಹೊಳೆಯು ನಯಗೊಳಿಸಿರ್ತಕ್ಕಂಥದನ್ನು ಕಾಣಬಹುದು. ನಯಗೊಳಿಸಿರ್ತಕ್ಕಂಥದ್ದು ನೋಡಿ, ಎಷ್ಟು ಶಾರ್ಪ್ ಎಡ್ಜ್ ಇರ್ತಕ್ಕಂಥ ರೀತಿಯಲ್ಲಿ ಇವೆ. ಪಾಯಿಂಟೆಡ್ ಇರ್ತಕ್ಕಂಥದ್ದು.
ಎಸ್, ನೋಡಿ ಇಲ್ಲಿ ಸಹ ನಾವು ಕಾಣಬಹುದು ಮರದ ತುಂಡಿಗೆ ಅಥವಾ ಮೂಳೆಗೆ ಕಲ್ಲನ್ನ ಆಯುಧದ ರೀತಿಯಲ್ಲಿ ಬಳಸ್ತಕ್ಕಂಥ ಕಲ್ಲನ್ನ ಜೋಡಿಸಿರೋದು. ಇದರಿಂದಾಗಿ ಅದನ್ನ ಹಿಡ್ಕೊಳ್ಳೋದಕ್ಕೆ ಸುಲಭವಾಯಿತು. ಹೆಚ್ಚುವ, ಕೊಚ್ಚುವ, ಕೊರೆಯುವ, ಹೆರೆಯುವ ಕೆಲಸಗಳಿಗೆ ಅನುಕೂಲ ಆಯಿತು. ನೋಡಿ ಕಲ್ಲಿನ ಚಾಕು ಇದು. ಎಸ್, ಸ್ಟೋನ್ ನೈಫ್ ಫಿಕ್ಸ್ಡ್ ಟು ಬೋನ್ ಆರ್ ವುಡ್. ಇಲ್ಲಿ ನೋಡಿ ಗಮನಿಸಿ, ಬೇರೆ ಬೇರೆ ಆಕಾರದ ಕಲ್ಲಿನ ಆಯುಧಗಳು. ಬೀಸುವ ಕಲ್ಲಿನ ಬಳಕೆ, ಯಾಕಂದ್ರೆ ಧಾನ್ಯಗಳನ್ನ ಕೂಡಿಟ್ಕೊಳ್ತಾ ಬಂದ, ಅದನ್ನ ಹಾಗೆ ತಿನ್ನಕ್ ಬರ್ಲಿಲ್ಲ, ಅದನ್ನ ಬೀಸಿ ಹಿಟ್ ಮಾಡ್ಕೊಂಡು ತಿನ್ಬೇಕಾಯ್ತು. ಬೀಸುವ ಕಲ್ಲಿನ ಬಳಕೆ, ಗ್ರೈಂಡಿಂಗ್ ಸ್ಟೋನ್, ಬೀಸುವ ಕಲ್ಲು. ಬೇರೆ ಬೇರೆ ಆಯುಧಗಳು ನಾನು ಹೇಳಿದೆ ನೋಡಿ, ಗದೆಯ ರೀತಿಯ ಆಯುಧ, ಪ್ರಾಣಿಗಳನ್ನ ಬೇಟೆಯಾಡ್ಲಿಕ್ಕೆ ಅಥವಾ ಬೇರೆ ಬೇರೆ ಉದ್ದೇಶಕ್ಕೆ ಇದು. ಕಲ್ಲಿನ ಗುಂಡನ್ನ ಒಳಗೆ ಕೊರೆದು ನೋಡಿ ಮರದ ತುಂಡನ್ನ ಕೂಡಿಸಿರ್ತಕ್ಕಂಥದ್ದು. ನೋಡಿ ಇಲ್ಲಿ ನಾವು ಇವತ್ತಿಗೂ ಹೀಗೆ ಬಳಸ್ತಕ್ಕಂಥದ್ದು. ನಮ್ಮ ಗುದ್ದಲಿ ಇರಬಹುದು, ಪಿಕಾಸಿ ಇರಬಹುದು, ಕೊಡಲಿ ಇರಬಹುದು, ಇದೇ ತಂತ್ರವನ್ನೇ ಬಳಸ್ಕೊಳ್ತಾ ಇರೋದು. ಶಿಲಾಯುಗದ ಮನುಷ್ಯರು ಬಳಸಿದಂತಹ ತಂತ್ರವನ್ನೇ. ಇದು ನೋಡಿ ಎಷ್ಟು ಉದ್ದವಾಗಿದೆ, ಶಾರ್ಪ್ ಆಗಿದೆ, ಪಾಯಿಂಟೆಡ್ ಇರ್ತಕ್ಕಂಥದ್ದು. ಪ್ರಾಣಿಗಳನ್ನ ಕೊಲ್ಲೋದಕ್ಕೆ, ದೇಹದಿಂದ ಚರ್ಮವನ್ನ ಬಿಡಿಸ್ಲಿಕ್ಕೆ, ಚರ್ಮಕ್ಕೆ ಅಂಟಿರ್ತಕ್ಕಂಥ ಮಾಂಸವನ್ನ ಹೆರೆದು ತೆಗಿಲಿಕ್ಕೆ, ಯಾಕಂದ್ರೆ ಅದನ್ನ ಬಟ್ಟೆ ಮಾಡ್ಕೋಬೇಕೆ. ನೋಡಿ ಬೇರೆ ಬೇರೆ ಆಯುಧಗಳು, ಕಲ್ಲಿನ ಆಯುಧಗಳು, ಸೂಕ್ಷ್ಮ ಶಿಲಾಯುಗ, ನೂತನ ಶಿಲಾಯುಗ. ಇದು ನೂತನ ಶಿಲಾಯುಗದ ಕಲ್ಲಿನ ಆಯುಧಗಳು. ನೋಡಿ ಸಾಧನೆಗಳು ಹೇಗೆ ಬರ್ತಾ ಹೋದು, ಬೇಸಾಯಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂತಹ ಸಾಧನೆಗಳು. ಇದು ನಮ್ಮಲ್ಲಿ ಇವತ್ತಿಗೂ ಬಳಕೆಯಲ್ಲಿದೆ ನೋಡಿ, ಅರೆಯುವ ಕಲ್ಲು. ಅರೆಯುವ ಕಲ್ಲು ದೊಡ್ಡ ಪ್ರಮಾಣದ ಹಬ್ಬ ಅಥವಾ ಇಂಥ ಕಾರ್ಯಗಳನ್ನ ಮಾಡಿದಾಗ ಇಂಥ ಅರೆಯುವ ಕಲ್ಲನ್ನ ಬಳಸ್ಕೊಳ್ತಾ ಇದ್ರು, ಇವತ್ತಿಗೂ ಬಳಸ್ತಾರೆ. ಇದು ಆಡ್ಜೆ ಅಂತ ಹೇಳಿ ಕರೀತಾರೆ. ಆಡ್ಜೆ ಪ್ರಧಾನವಾಗಿ ಇದನ್ನ ಬಳಸ್ತಾ ಇದ್ದಿದ್ದು ಚರ್ಮಕ್ಕೆ ಅಂಟಿರುವ ಮಾಂಸವನ್ನ ಹೆರೆದು ತೆಗಿಲಿಕ್ಕೆ, ಹೆರೆಯೋ ಕೆಲಸ ಇದು. ಹಾಗೇನೆ ಇವತ್ತಿಗೂ ನಾವು ಮರದ ಕೆಲಸವನ್ನು ಮಾಡ್ಬೇಕಾದ್ರೆ ಅದನ್ನ ನಯಗೊಳಿಸ್ಲಿಕ್ಕೆ, ಒರಟೊರಟಾಗಿರೋ ಮೇಲಬ್ನ ಭಾಗವನ್ನ ಹೆರೆದು ತೆಗಿಲಿಕ್ಕೆ ಬಳಸ್ತಕ್ಕಂಥದನ್ನ ಕಾಣ್ತೀವಿ. ಈ ಒಂದು ಸಾಧನವನ್ನ ಹತ್ರಿ ಹೊಡಿತಕ್ಕಂಥದ್ದು ಅಂತ ಕರಿತೀವಲ್ಲ, ಆ ಹತ್ರಿ ಕೆಲಸವನ್ನ ಮಾಡ್ತಾ ಇದ್ದಿದ್ದು ಆಡ್ಜೆಸ್. ಬಾಣ, ಕಲ್ಲಿನ ಚೂಪು ತುದಿಯನ್ನ ಮರದ ತುಂಡು ಅಥವಾ ಮೂಳೆಗೆ ಕಟ್ಟಿ ಮಾಡ್ಕೊಂಡಿರ್ತಕ್ಕಂಥ ಬಾಣ. ಕೊಡಲಿ, ಇದು ಕೈಗೊಡಲಿ. ಎಷ್ಟು ಬುದ್ಧಿವಂತಿಕೆ ಬಳಸಿದ್ದಾರೆ ಗಮನಿಸ್ ನೋಡಿ. ನಮ್ಗೆ ಇಷ್ಟೇನ ಅನ್ಸ್ಬೋದು, ಆದ್ರೆ ಅವತ್ತಿನ ಕಾಲದಲ್ಲಿ ತುಂಬಾ ಬೌದ್ಧಿಕ ಹಿನ್ನಡೆಯಲ್ಲಿದ್ದಂತಹ ಕಾಲದಲ್ಲಿ ರೂಪಿಸ್ಕೊಂಡಿದ್ದು. ವೆಲ್, ನಾವೀಗ 4ನೇ ಹಂತಕ್ಕೆ ಬರ್ತಾ ಇದೀವಿ. ಮೆಗಾಲಿಥಿಕ್ ಸ್ಟೋನ್ ಏಜ್ ಅಂತಕ್ಕಂಥದನ್ನ ಗಮನಿಸ್ತಾ ಇದೀವಿ. ಕೊನೆಯ ಹಂತ ಇದು ನೋಡಿ. ಸ್ಟೋನ್ ಏಜ್ ವಾಸ್ ಫಾಲೋಡ್ ಬೈ ಚಾಲ್ಕೋಲಿಥಿಕ್ ಏಜ್ ಅಂಡ್ ಐರನ್ ಏಜ್. ಶಿಲಾಯುಗ ಅಂತಕ್ಕಂಥದನ್ನ ತಾಮ್ರಯುಗ, ಚಾಲ್ಕೋಲಿಥಿಕ್ ಏಜ್ ಅಂತಾರೆ. ಹಾಗೇನೆ ಕಬ್ಬಿಣ ಯುಗ, ಐರನ್ ಏಜ್ ಅಂತಕ್ಕಂಥದ್ದು ಅನುಸರಿಸ್ಕೊಂಡು ಬಂದು, ಶಿಲಾಯುಗ ಮುಗಿತಿದ್ದ ಹಾಗೆ ತಾಮ್ರದ ಯುಗ ಬಂತು, ಅದಾಗ್ತಿರಕ್ಕೆ ಕಬ್ಬಿಣದ ಯುಗ ಅಂತಕ್ಕಂಥದ್ದು ಕಾಣಿಸ್ಕೊಳ್ತು. ಆದ್ರೆ ಭಾರತದಲ್ಲಿ, ಇನ್ ಇಂಡಿಯಾ, archaeologists traces the majority of the megaliths to the Iron Age, that is from 1500 BC to 500 BC. Megaliths are spread across the Indian subcontinent, though the bulk of them are found in peninsular India, concentrated in the states of Maharashtra, mainly in Vidarbha, Karnataka, Tamil Nadu, Kerala, Andhra Pradesh and Telangana. ಎಲ್ಲಿದೆ? ಭಾರತದ ಎಲ್ಲ ಕಡೆಗಳಲ್ಲೂ ಈ ಒಂದು ಮೆಗಾಲಿಥಿಕ್ ಅಥವಾ ಬೃಹದ್ ಶಿಲಾಯುಗದ ನೆಲೆಗಳನ್ನ ವಿದ್ವಾಂಸರುಗಳು, ಆರ್ಕಿಯಾಲಜಿಸ್ಟ್, ಪ್ರಾಕ್ತನ ಶಾಸ್ತ್ರಜ್ಞರು ಕಂಡುಕೊಂಡಿದ್ದಾರೆ. ಇದು ಕ್ರಿಸ್ತ ಪೂರ್ವ ಅಥವಾ ಏನು ಶಕಪೂರ್ವ ವರ್ಷ ಅಂತ ಕರಿತೀವಿ, 1500 ಅಲ್ಲಿಂದ 500 BCE ವರೆಗೆ ಈ ಒಂದು ಕಾಲಮಾನ ಇದ್ದಿದ್ದನ್ನ ನಾವು ಗಮನಿಸಬಹುದು. ಭಾರತ ಉಪಖಂಡದ ಎಲ್ಲ ಕಡೆಗಳಲ್ಲೂ ನೆಲೆಗಳಿದ್ರು,
ಹೆಚ್ಚಿನ ನೆಲೆಗಳು ಇರ್ತಕ್ಕಂಥದ್ದು ನಮ್ಮ ದಕ್ಷಿಣ ಭಾರತದಲ್ಲಿ, ಡೆಕ್ಕನ್ ಮತ್ತು ದಕ್ಷಿಣ ಭಾರತದಲ್ಲಿ, ಮಹಾರಾಷ್ಟ್ರ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣದಲ್ಲಿ ಇರ್ತಕ್ಕಂಥದನ್ನ ಕಾಣ್ತೀವಿ. ದಿ ಮೆಗಾಲಿಥಿಕ್ ಕಲ್ಚರ್ ಇನ್ ಸೌತ್ ಇಂಡಿಯಾ ವಾಸ್ ಎ ಫುಲ್ ಪ್ಲೆಡ್ಜ್ಡ್ ಐರನ್ ಏಜ್. ಇದು ಪೂರ್ಣ ಪ್ರಮಾಣದಲ್ಲಿ ಐರನ್ ಏಜ್ ಅಥವಾ ಕಬ್ಬಿಣ ಯುಗದ ಜೊತೆನಲ್ಲಿ ಹೊಂದಿಕೊಂಡಿರ್ತಕ್ಕಂಥದನ್ನ ನಾವು ಕಾಣ್ತೀವಿ. ಬೃಹತ್ ಶಿಲಾಯುಗ ಮತ್ತು ಕಬ್ಬಿಣದ ಶಿಲಾಯುಗ ಜೊತೆನಲ್ಲೇ ಸಾಗಿದ್ದನ್ನ ಕಾಣ್ತೀವಿ ದಕ್ಷಿಣ ಭಾರತದಲ್ಲಿ. ಮೆಗಾಲಿಥ್ ಅಂತ ಹೇಳಿದ್ರೆ ಅದು ಗ್ರೀಕ್ ಪದ, ಈಗಾಗಲೇ ಹೇಳಿದೀವಿ. ಅದರ ಅರ್ಥ ಅಂತ ಹೇಳಿದ್ರೆ ಲಾರ್ಜ್ ಸ್ಟೋನ್ ಅಂತಕ್ಕಂಥದ್ದು. ಇಲ್ಲಿ ಲಾರ್ಜ್ ಸ್ಟೋನ್ ಅಂತ ಹೇಳಿದ್ರೆ ಅವುಗಳನ್ನ ಬೇಟೆಯಾಡುವ ಸಾಧನವಾಗಿ, ಆಯುಧವಾಗಿ ದೊಡ್ಡ ಕಲ್ಲಿನ ತುಂಡನ್ನ ಬಳಸ್ಕೊಂಡಿದ್ದಲ್ಲ, ಬದಲಾಗಿ ನೋಡಿ, ದ ಮೆಗಾಲಿಥ್ಸ್ ಯೂಶುವಲಿ ರೆಫರ್ಸ್ ಟು ದಿ ಬರಿಯಲ್ ಮೇಡ್ ಆಫ್ ಲಾರ್ಜ್ ಸ್ಟೋನ್ಸ್ ಇನ್ ಗ್ರೇವ್ ಯಾರ್ಡ್ಸ್ ಅವೇ ಫ್ರಮ್ ದಿ ಹ್ಯಾಬಿಟೇಷನ್ ಏರಿಯಾ. ಮನುಷ್ಯರು ಬೇಟೆ ಆಡುವ ಸಾಧನವನ್ನಾಗಿ ಬೃಹತ್ ಕಲ್ಲುಗಳನ್ನು ಬಳಸ್ಕೊಳ್ಳಿಲ್ಲ. ಸತ್ತವರ ಸಮಾಧಿಗಳನ್ನ ಗುರುತಿಸುವ, ಸಮಾಧಿಗಳ ಮೇಲೆ ಸ್ಮಾರಕಗಳನ್ನಾಗಿ ಬಳಸ್ಕೊಳ್ಳಿಕ್ಕೆ ದೊಡ್ಡ ಕಲ್ಲಿನ ತುಂಡುಗಳನ್ನು ಬಳಸ್ಕೊಳ್ತಾ ಹೋದಂತಹ ಕಾಲವನ್ನೇ ನಾವು ಮೆಗಾಲಿಥ್ ಅಂತ ಹೇಳಿ ಕರೀತಕ್ಕಂಥದ್ದು. Megaliths were constructed either as burial sites or commemorative memorials. The former are sites with actual burial remains such as dolomite schist, hagandre box-shaped stone burial chambers, cairn circles, stone circles with defined peripheries, and capstones, distinctive mushroom-shaped burial chambers found mainly in Kerala. The remains of the dead were collected, perhaps after exposing the body for some times, and then the bones were placed and gowned in specially prepared stone boxes called a cist. ನೋಡಿ, ಮೆಗಾಲಿಥಿಕ್ ಕಾಲಮಾನದ ಬಗ್ಗೆ ಒಂದು ಸಣ್ಣ ವಿವರಣೆ ಇಲ್ಲಿದೆ. ಮೆಗಾಲಿಥ್ಸ್ ಅಂತ ಹೇಳಿದ್ರೆ ಸ್ಮಾರಕಗಳು, ಸಮಾಧಿ ಸ್ಮಾರಕಗಳು, ಸತ್ತವರನ್ನ ಹೂಳ್ತಕ್ಕಂಥ ಪ್ರಕ್ರಿಯೆ ಮುಂದುವರೆದಿತ್ತು. ಆ ಹೂತಿರುವ ಜಾಗದ ಮೇಲೆ ಸ್ಮರಣೆಗಾಗಿ ನಿರ್ಮಾಣ ಮಾಡ್ತಾ ಹೋದಂಥದ್ದು ಇದು. ಇಂಥ ಕಡೆಗಳಲ್ಲಿ ಸತ್ತವರನ್ನ ಹೂತಿದೀವಿ. ಈಗ ಭಾವನೆಗಳು ಬೆಳೆದಿದ್ವು, ನಮ್ಮವರು, ಈತ, ಈಕೆ, ಅವರನ್ನ ಗೌರವಿಸ್ತಕ್ಕಂಥದ್ದು. ಸತ್ತವರನ್ನ ಹೂಳಿರ್ತಕ್ಕಂಥವ್ರ ಜಾಗದ ಮೇಲೆ ಓಡಾಡಬಾರ್ದು. ನಿಧಾನಕ್ಕೆ ಪುನರ್ಜನ್ಮದ ತಿಳುವಳಿಕೆನೂ ಬರ್ತಾ ಹೋಯ್ತು, ಭಾವನೆನೂ ಬೆಳೀತಾ ಹೋಯ್ತು. ಅವ್ರಿಗೆ ಗೌರವ ಸೂಚಿಸ್ಲಿಕ್ಕೋಸ್ಕರ ಆ ಜಾಗದಲ್ಲಿ ಓಡಾಡಬಾರ್ದು. ಮನುಷ್ಯ ಅಷ್ಟೇ ಅಲ್ಲ, ಪ್ರಾಣಿಗಳು ಸಹ. ಅದಕ್ಕೋಸ್ಕರ ಆ ಜಾಗವನ್ನ ಸಂರಕ್ಷಿಸ್ತಕ್ಕಂಥ ರೀತಿಯಲ್ಲಿ, ಗುರುತಿಸ್ತಕ್ಕಂಥ ರೀತಿಯಲ್ಲಿ ಬೃಹತ್ ಕಲ್ಲು ಬಂಡೆಗಳನ್ನ ಬಳಸ್ಕೊಳ್ತಾ ಹೋದದ್ದು ಸ್ಮಾರಕವಾಗಿ. ಏನ್ ಮಾಡ್ತಾ ಇದ್ರು ಇವುಗಳನ್ನ ಅಂತ ಹೇಳಿದ್ರೆ, ಸತ್ತವರ ಸಮಾಧಿ ಅಥವಾ ಸತ್ತವರನ್ನ ಹೂಳಿರ್ತಕ್ಕಂಥ ಜಾಗದ ಸುತ್ತ ಬಾಕ್ಸ್ ಶೇಪ್ಡ್ ಸ್ಟೋನ್ ಬರಿಯಲ್ ಚೇಂಬರ್ ಅನ್ನ ನಿರ್ಮಿಸ್ತಾ ಇದ್ರು. ಶವಗಳನ್ನ ಹೂಳಿರುವ ಜಾಗದ ಸುತ್ತ ಒಂದು ಕೊಠಡಿಯ ಆಕಾರದಲ್ಲಿ, ಬಾಕ್ಸ್ ಶೇಪ್ಡ್, ಪೆಟ್ಟಿಗೆ ಆಕಾರದಲ್ಲಿ ಒಂದು ಸಮಾಧಿ ಚೇಂಬರ್ ಅನ್ನ ರೂಪಿಸ್ತಾ ಇದ್ರು. ಅದನ್ನ ಡಾಲ್ಮನಾಯ್ಡ್ ಸಿಸ್ಟ್ ಅಂತ ಕರಿತೀವಿ. ಕೈರಿನ್ ಸರ್ಕಲ್, ಸತ್ತವರನ್ನ ಹೂಳಿರ್ತಕ್ಕಂಥ ಜಾಗದ ಸುತ್ತ ಒಂದು ಕಲ್ಲಿನ ಬಂಡೆಗಳನ್ನ ಇಟ್ಟು ಆ ಜಾಗಕ್ಕೆ ಯಾರು ಹೋಗದ ಹಾಗೆ ಎಚ್ಚರಿಸೋ ಹಾಗೆ. ಹಾಗೇನೆ ಕ್ಯಾಪ್ ಸ್ಟೋನ್ಸ್ ಅನ್ನ ಬಳಸ್ತಾ ಇದ್ರು, ಟೊಪ್ಪಿ ಕಲ್ಲು ಅಂತ ಕರೀತಾರೆ. ಇದು ಮಶ್ರೂಮ್, ಅಣಬೆಯ ಆಕಾರದಲ್ಲಿ, ಕೊಡೆಯ ಆಕಾರದಲ್ಲಿ ಇರ್ತಕ್ಕಂಥ ದೊಡ್ಡ ಕಲ್ಲನ್ನ ಚಿಕ್ಕ ಕಲ್ಲುಗಳ ಮೇಲೆ ಅದನ್ನ ಇಟ್ಟು ಗುರುತಿಸ್ತಾ ಇದ್ರು. ಇಲ್ಲಿ ಹೋಗ್ಬಾರ್ದು, ಕೂಡ್ಬಾರ್ದು, ಇಲ್ಲಿ ಸತ್ತವರನ್ನ ಹೂಳಿದೀವಿ ಅಂತ ಹೇಳಿ. ಬಹುತೇಕವಾಗಿ ಏನ್ ಮಾಡ್ತಾ ಇದ್ರು, ಎರಡು ತರ ಮಾಡ್ತಾ ಇದ್ರು. ಒಂದು ಅಂತ ಹೇಳಿದ್ರೆ, ಸತ್ತವರನ್ನ ಹಾಗೆ ಪೂರ್ಣ ಪ್ರಮಾಣದಲ್ಲಿ ಹೇಗಿದ್ರೆ ಹಾಗೆ ಹೂಳ್ಬಿಡ್ತಾ ಇದ್ರು, ಅದರ ಮೇಲೆ ಗುರುತಿಸ್ತಾ ಇದ್ರು. ಅಂಥ ಕಡೆಗಳಲ್ಲಿ ನಮಗೆ ಮನುಷ್ಯನ ಪೂರ್ಣ ಪ್ರಮಾಣದ ಅಸ್ಥಿಪಂಜರ, ಸ್ಕೆಲೆಟಿನ್ ದೊರಕುತ್ತೆ, ಫುಲ್ ಫಾರ್ಮ್ ಸ್ಕೆಲೆಟಿನ್ಸ್. ಬಹಳಷ್ಟು ಸಂದರ್ಭದಲ್ಲಿ ಸತ್ತವರನ್ನ ಹಾಗೇನೆ ಹೊರಗೆ ಬಯಲಿನಲ್ಲಿ ಬಿಡ್ತಾ ಇದ್ರು. ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು ತಿಂದ ಮೇಲೆ ಉಳಿಯುವ ಮೂಳೆಗಳನ್ನ ತಂದು ಅವುಗಳನ್ನ ಶವಪೆಟ್ಟಿಗೆನಲ್ಲಿ ಇಟ್ಟು ಅದನ್ನ ಸಮಾಧಿ ಮಾಡ್ತಾ ಇದ್ರು. ಮಣ್ಣಿನ ಶವಪೆಟ್ಟಿಗೆ, ಟೆರಕೋಟಾ ಶವಪೆಟ್ಟಿಗೆಗಳಲ್ಲಿ, ಹಾಗೇನೆ ಅವುಗಳನ್ನ ಬೃಹತ್ ಮಣ್ಣಿನ ಮಡಿಕೆಗಳಲ್ಲಿ ಸಹ ಇಡ್ತಾ ಇದ್ರು. ಊರ್ನ್ಸ್ ಅಂತ ಕರಿತೀವಿ ನಾವು, ಅದನ್ನ ಮುಂದೆ ಗಮನಿಸ್ತೀವಿ. ಇಲ್ಲಿ ನೋಡಿ, ಇದನ್ನ ಹೇಳಿದ್ದು
ಡಾಲ್ಮೊನಾಯ್ಡ್ ಸಿಸ್ಟ್, ಬಾಕ್ಸ್ ಶೇಪ್ಡ್ ಸ್ಟೋನ್ ಬರಿಯಲ್. ಇಲ್ಲಿ ಮಧ್ಯದಲ್ಲಿ ಸತ್ತವರನ್ನ ಹೂಳಿರ್ತಕ್ಕಂಥದ್ದು, ಸುತ್ತ ಅದನ್ನ ಮಾರ್ಕ್ ಮಾಡೋ ಹಾಗೆ ಕಲ್ಲಿನ ಚಪ್ಪಡಿಗಳನ್ನ ಗುರುತುಗಾಗಿ ಇಟ್ಟಿರ್ತಕ್ಕಂಥದ್ದು, ಹೂಳಿರ್ತಕ್ಕಂಥದ್ದು ಡಾಲ್ಮೊನಾಯ್ಡ್ ಸಿಸ್ಟ್. ಇದು ಸಹ ಡಾಲ್ಮೊನಾಯ್ಡ್ ಸಿಸ್ಟೇನೆ. ದೊಡ್ಡ ಬಂಡೆ ಚಪ್ಪಡಿಗಳನ್ನ ಹಾಕಿದರೆ ಮೇಲ್ಗಡೆ ಕಲ್ಲು ತುಂಡುಗಳನ್ನೇ ಇಟ್ಟಿರ್ತಕ್ಕಂಥದ್ದು. ನೋಡಿ, ದೊಡ್ಡ ದೊಡ್ಡ ಕಲ್ಲು ತುಂಡುಗಳನ್ನೇ ಬಳಸ್ತಾ ಇದ್ದಿದ್ದು. ನಮ್ಮ ಹಿರೇಬೆಣಕಲ್ ಅಂತಕ್ಕಂಥ ಪ್ರದೇಶದಲ್ಲಿ ದೊರೆತಿರ್ತಕ್ಕಂಥದ್ದು. ಇಲ್ಲಿ ನೂರಾರು ಇಂಥ ಒಂದು ಸ್ಮಾರಕಗಳು ಇವೆ. ಭಾರತದ, ಬಹುಶಃ ಪ್ರಪಂಚದ ಅತಿ ದೊಡ್ಡ ಬರಿಯಲ್ ಗ್ರೌಂಡ್ ಇದ್ದ ಹಾಗೆ ಈ ಒಂದು ಶಿಲಾಯುಗ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಹಿರೇಬೆಣಕಲ್, ನಮ್ಮ ಕರ್ನಾಟಕದ ಹೆಚ್ಚುಗಾರಿಕೆ. ಎಷ್ಟು ಸುಂದರವಾಗಿ ಜೋಡಿಸಿದ್ದಾರೆ ನೋಡಿ. ತಾವು ವಾಸ ಮಾಡ್ತಾ ಇದ್ದಂತಹ ನೆಲೆಯಿಂದ ದೂರದಲ್ಲಿ ಬಹುತೇಕವಾಗಿ ವ್ಯವಸಾಯಕ್ಕೆ ಯೋಗ್ಯವಲ್ಲದ ಬರಡು ಪ್ರದೇಶವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು. ಅವರ ಬುದ್ಧಿವಂತಿಕೆ. ಅಗೈನ್ ಇದು ಸಹ ಡಾಲ್ಮೊನಾಯ್ಡ್ ಸಿಸ್ಟ್. ಇದು ಸಹ ನೋಡಿ, ಮರಯೂರು ಅಂತಕ್ಕಂತಹ ಪ್ರದೇಶದಲ್ಲಿ ದೊರೆತಿರತಕ್ಕಂತಹ ಡಾಲ್ಮೊನಾಯ್ಡ್ ಸಿಸ್ಟ್. ಇದು ನೋಡಿ, ಕನ್ಸಿಸ್ಟ್ ಆಫ್ ಸ್ಕ್ವೇರ್ ಆರ್ ರೆಕ್ಟಾಂಗ್ಯುಲರ್ ಬಾಕ್ಸ್ ಲೈಕ್ ಗ್ರೇವ್ ಬಿಲ್ಟ್ ಆನ್ ಸೆವರಲ್ ಆರ್ಥೋಸ್ಟಾಟ್ಸ್ ಅಂತ ಹೇಳಿ ಕರೀತಾರೆ. ಅಪ್ರೈಟ್ ಸ್ಟೋನ್ ಆರ್ ಸ್ಲ್ಯಾಬ್, ದೊಡ್ಡ ಬಂಡೆಗಳನ್ನ ಅಥವಾ ಕಲ್ಲು ಚಪ್ಪಡಿಗಳನ್ನ ಇಟ್ಟುಬಿಟ್ಟು ಅದ್ರ ಮೇಲೆ ಇನ್ನೊಂದು ಕಲ್ಲು ಚಪ್ಪಡಿ ಮುಚ್ಚಿ. ನೋಡಿ, ಇಲ್ಲಿ ಬಾಕ್ಸ್ ಬಾಗಿಲಿನ ಟೈಪ್ ಅಲ್ಲೂ ಸಹ ಮಾಡಿರೋದನ್ನ ಕಾಣಬಹುದು. ಯಾರು ಒಳಗೆ ಹೋಗೋ ಹಾಗಿಲ್ಲ. ಭಾವನೆಗಳು, ಅವರ ತಿಳುವಳಿಕೆ ಬೆಳೀತಾ ಹೋದರ ಸೂಚನೆ ಇದು. ನೋಡಿ, ಕೈರ್ನ್ಸ್ ಅಂತ ಹೇಳಿದ್ವಿ, ಇದೇನೆ ಕೈರ್ನ್ ಸರ್ಕಲ್. ಇಲ್ಲಿ ಸತ್ತವರನ್ನ ಸಮಾಧಿ ಮಾಡಿದರೆ, ಸಮಾಧಿ ಮಾಡಿರತಕ್ಕಂಥ ಜಾಗದ ಮೇಲೆ ನೋಡಿ ಸ್ಟೋನ್ ರಬ್ಬಲ್ ಗಳನ್ನ ಹರಡಿದ್ದಾರೆ. ಸ್ಟೋನ್ ರಬ್ಬಲ್ ಹಾಗಂದ್ರೆ ಬಳಕೆಗೆ ಬಾರದ, ಉಪಯೋಗಕ್ಕೆ ಬಾರದ. ಇಲ್ಲಿ ಉಪಯೋಗಕ್ಕೆ ಬಾರದ ಅಂದ್ರೆ ಅವರ ಲೆಕ್ಕದಲ್ಲಿ ಆಯುಧಗಳನ್ನ ಮಾಡ್ಲಿಕ್ಕೆ, ಮತ್ತೊಂದು ಮಾಡ್ಲಿಕ್ಕೆ ಆಗದಲೇ ಇರತಕ್ಕಂಥ ಅಥವಾ ವೇಸ್ಟ್ ಆಗಿರ್ತಕ್ಕಂಥ ಕಲ್ಲು ತುಂಡುಗಳನ್ನ, ಅಪ್ರಯೋಜಕ ಕಲ್ಲು ತುಂಡುಗಳನ್ನೆಲ್ಲ ಸುರಿದು ಬಿಡ್ತಾರೆ. ಅದ್ರ ಸುತ್ತ ಸ್ವಲ್ಪ ದಪ್ಪ 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 ಕಲ್ಲಿನ ಬಂಡೆಗಳನ್ನ ಹಾಕ್ತಕ್ಕಂಥದನ್ನ ಕಾಣ್ತೀವಿ. ಇದನ್ನ ಕೈರ್ನ್ ಸರ್ಕಲ್ಸ್ ಅಂತ ಹೇಳಿ ಕರಿತಕ್ಕಂಥದನ್ನ ಕಾಣಬಹುದು. ವೀರನಂ ಅಂತಕ್ಕಂಥ ಒಂದು ಪ್ರದೇಶ, ತಿರುವಣ್ಣಾಮಲೈ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಇದು ತಮಿಳುನಾಡು. ನೋಡಿ, ದ ಹುಡ್ ಸ್ಟೋನ್, ಕೊಡೈಕಲ್ಲು, ಕೇರಳದಲ್ಲಿ ಕಾಣ್ತಕ್ಕಂಥದ್ದು ಕೊಡೈಕಲ್ಲು. ಹುಡ್ ಸ್ಟೋನ್, ಹಾವಿನ ಹೆಡೆಯ ರೀತಿಯಲ್ಲಿ ಅಥವಾ ಕೊಡೆಯ ಹಿಡಿಯ ರೀತಿಯಲ್ಲಿ ಇರ್ತಕ್ಕಂಥದ್ದು. ನೋಡಿ, ಇದನ್ನೇ ನಾನು ಹೇಳಿದ್ದು ಟೊಪ್ಪಿಕಲ್ಲು. ನೋಡಿ, ಮಶ್ರೂಮ್ ಟೈಪ್ ಅಲ್ಲಿ ಎಷ್ಟು ಸೊಗಸಾದ ರೀತಿಯ ಒಂದು ನಿರ್ಮಾಣ ಇದು. ಮೊದಲು ದಪ್ಪ ದಪ್ಪ ಕಲ್ಲು ಗುಂಡುಗಳನ್ನ ಇಡ್ತಾರೆ, ಅದರ ಮೇಲೆ ಈ ಟೋಪಿಯ ರೀತಿಯಲ್ಲಿ ಇರ್ತಕ್ಕಂಥ ಕಲ್ಲಿನ ತುಂಡನ್ನ, ಭಾರವಾದ ದೊಡ್ಡದು ಇದು. 10 ಜನ ಬಹಳ ಕಷ್ಟಪಟ್ಟು ಎತ್ತಿಡ್ತಕ್ಕಂಥದ್ದು. ಆದ್ರೂ ಸತ್ತವರ ಬಗೆಗಿನ ಗೌರವ ಇಲ್ಲಿ ಕಾಣ್ತಾ ಇದೆ. ವೆಲ್, the megalithic people had great veneration for the dead. They believed in life after death. ಸತ್ತವರ ಬಗ್ಗೆ, ಮಡಿದವರ ಬಗ್ಗೆ ಬಹಳ ಗೌರವವನ್ನ ಇಟ್ಕೊಳ್ತಾ ಇದ್ರು. ಹಾಗೇನೆ ಪುನರ್ಜನ್ಮದ ಬಗ್ಗೆ ಸಹ ಅವರಲ್ಲಿ ನಂಬಿಕೆ ಇದ್ದಿದ್ದನ್ನ ನಾವು ಗಮನಿಸ್ತೀವಿ. ಸತ್ತ ಬಳಿಕವೂ ಇನ್ನೂ ಒಂದು ಬದುಕಿದೆ, ಮನುಷ್ಯನ ಸಾವಿಗೆ ಅಂತಿಮ ಅಲ್ಲ, ಸತ್ತ ಮೇಲೂ ಜೀವ ಇರುತ್ತೆ ಅಂದ್ರೆ ನಮ್ಮ ಹಾಗೆ ಅವರು ಬದುಕಲ್ಲ, ಆದ್ರೆ ಬೇರೆ ರೀತಿಯಲ್ಲಿ ಬದುಕ್ತಾರೆ ಎನ್ನುವ ಹೊಸ ತಿಳುವಳಿಕೆ. ಎಸ್, ನಾವು ಮುಂದೆ ಹೋಗೋಣ. ಇದು ಸಹ ಒಂದು ಟೊಪ್ಪಿಕಲ್ಲು, ಕೇರಳದಲ್ಲಿ ದೊರೆತಿರ್ತಕ್ಕಂಥದ್ದು. ನೋಡಿ, ಇದು ಡಾಲ್ಮೊನಾಯ್ಡ್ ಸಿಸ್ಟ್, ಅಗಲವಾದ ಕಲ್ಲನ್ನ ಹಾಕಿರ್ತಕ್ಕಂಥದ್ದು. ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನ ನಾವು ಗಮನಿಸಬಹುದು. ಹಾಗೇನೆ ಎಷ್ಟು ತಿಳುವಳಿಕೆನೂ ಬೆಳೀತಾ ಹೋಯ್ತು ಅವರಲ್ಲಿ. ಒಳಗೆ ಇರ್ತಕ್ಕಂಥ ಮೃತರಿಗೆ ಗಾಳಿ ಬೆಳಕಿನ ವ್ಯವಸ್ಥೆ ಬೇಕೇನೋ ಅನ್ನುವಂಥ ಕಲ್ಪನೆ. ವೆಲ್, ಇದು ನೋಡಿ, ಇದು ಮೆನ್ ಹೇರ್ ಅಂತ ಹೇಳಿ ಕರೀತಾರೆ. ಮೆನ್ ಹೇರ್ ಆರ್ ಮೊನಾಲಿಥಿಕ್ ಪಿಲ್ಲರ್ ಪ್ಲಾಂಟೆಡ್ ವರ್ಟಿಕಲಿ ಆನ್ ಇನ್ ಟು ದಿ ಗ್ರೌಂಡ್. These may be small or gigantic, essentially commemorative stone pillars set up at or near a burial spot. These are found in Raichur and Gulbarga regions of Karnataka. Menhir ಮೆಗಾಲಿತ್ ಇನ್ ಹಜಾರಿಬಾಗ್, ಜಾರ್ಖಂಡ್. ನಾವಿಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಜಾರ್ಖಂಡ್ ಹಜಾರಿಬಾಗ್ ನಲ್ಲಿ ಇರ್ತಕ್ಕಂಥ ಚಿತ್ರಣ. ನಮ್ಮ ರಾಯಚೂರು ಗುಲ್ಬರ್ಗಾ ಪ್ರದೇಶದಲ್ಲೂ ಇಂಥದ್ದು ಕಾಣ್ತೀವಿ.
ಮಡಿದವರನ್ನ ಏನು ಸಮಾಧಿ ಮಾಡಿದರೆ ಆ ಪ್ರದೇಶ ಅಥವಾ ಸಮೀಪದಲ್ಲಿ ಇಲ್ಲಿ ಹೂಳಿದೀವಿ ಅನ್ನೋದನ್ನ ತೋರಿಸೋ ಹಾಗೆ ಒಂದು ಕಲ್ಲಿನ ಕಂಬವನ್ನ ನೆಡ್ತಕ್ಕಂಥದ್ದು. ಅದು ಚಿಕ್ಕದಿರಬಹುದು ಅಥವಾ ಭಾರಿ ದೊಡ್ಡ ಕಂಬ ಬೇಕಾದ್ರೂ ಇರಬಹುದು. ಮನುಷ್ಯನ ತಿಳುವಳಿಕೆ ಬೆಳೀತಾ ಹೋದ್ದರ ಸೂಚನೆ ಅದು. ವೆಲ್, ಇದು ನೋಡಿ, these rock cut cave tombs occur in the Cochin and Malabar regions of Kerala. Laterite rock cut cave burial constitutes of 3 chambers. ನೆಲ ಹಂತದಲ್ಲೇ ಇರ್ತಕ್ಕಂಥದ್ದು ಇದು. ಬಂಡೆಯನ್ನ, ನೆಲದೊಳಗೆ ಇರ್ತಕ್ಕಂಥ ಬಂಡೆಯನ್ನ ಕೊರೆದು ನೆಲದ ಆಳದಲ್ಲಿ ಮಾಡಿರ್ತಕ್ಕಂಥ ಸಮಾಧಿ ಕಟ್ಟಡ ಇದು. ನೋಡಿ, 3 ಚೇಂಬರ್ಸ್ ಇರುತ್ತೆ. 3 ಭಾಗಗಳು ಅಥವಾ 3 ಕೋಣೆಗಳ ರೂಪದಲ್ಲಿ ಇರ್ತಕ್ಕಂಥದ್ದನ್ನ ಕಾಣಬಹುದು. ಬೇರೆ ಬೇರೆ ತರ, ಬೇರೆ ಬೇರೆ ಜನ, ಬೇರೆ ಬೇರೆ ಭಾವನೆಗಳು. ನೋಡಿ, ನಾನು ಹೇಳಿದೆ ಊರ್ನ್ ಅಂತ ಹೇಳಿ. ಶವಪಾತ್ರೆ, ಬೃಹತ್ ಮಣ್ಣಿನ ಶವಪಾತ್ರೆ, ಭಾರಿ ಗಾತ್ರದ ಮಡಿಕೆಗಳನ್ನ ಮಾಡ್ತಾ ಇದ್ದಿದ್ದನ್ನ ಕಾಣ್ತೀವಿ. ಕೊಮ್ಮೆ ವಾಡೆ ಅಂತ ಎಲ್ಲ ಕರಿತಿದ್ವಲ್ಲ, ಅಂಥದ್ದು ಇದು. ಇದನ್ನ ದವಸ ಧಾನ್ಯ ಸಂಗ್ರಹ ಮಾಡ್ಲಿಕ್ಕಲ್ಲ, ಸತ್ತವರ ಪಳೆಯುಳಿಕೆಗಳನ್ನ ತುಂಬಿ ಸಮಾಧಿ ಮಾಡ್ಲಿಕ್ಕೆ ಬಳಸ್ತಾ ಇದ್ದಿದ್ದು ಊರ್ನ್ಸ್. ಇದನ್ನ ಸಹ ಟೆರಾಕೋಟದಿಂದ ಸುಟ್ಟ ಆವೆ ಮಣ್ಣಿನಿಂದ ಮಾಡಿದ್ದು ಟೆರಾಕೋಟ. ನೋಡಿ, ಇದನ್ನೇ ನಾನು ಹೇಳಿದ್ದು ಶವ ಸಾಧನ, ಶವ ಪೆಟ್ಟಿಗೆ. ನೋಡಿ, ಕಾಲುಗಳು ಇರ್ತಕ್ಕಂಥದನ್ನ ಕಾಣಬಹುದು. ಎಷ್ಟು ಸೊಗಸಾದ ರಚನೆ ಇದು. ಮಣ್ಣಿನದು ಇದು, ಟೆರಾಕೋಟ, ಸುಟ್ಟ ಆವೆ ಮಣ್ಣಿನದು. ಇದು ಕಾಂಚಿ ಸಮೀಪದಲ್ಲಿ ಪಲ್ಲಾವರಂ ಅನ್ನೋ ಪ್ರದೇಶದಲ್ಲಿ ದೊರೆತಿರ್ತಕ್ಕಂಥದ್ದು. ಇದು ಪೂರ್ಣ ಪ್ರಮಾಣದಲ್ಲಿ ದೊರೆತಿದೆ ನೋಡಿ. ಸಾವಿರಾರು ವರ್ಷಗಳ ಹಿಂದಿನ ಒಂದು ಶಿಲಾಯುಗ, ಮೆಗಾಲಿಥಿಕ್ ಕಾಲದ ಒಂದು ಶವ ಪೆಟ್ಟಿಗೆ, ಮಣ್ಣಿನ ಶವ ಪೆಟ್ಟಿಗೆ. ಸಾರ್ಕೋಫಾಗಸ್ ಅಂತ ಹೇಳಿ ಕರೀತಾರೆ. ಎ ಲೆಗ್ಡ್ ಕಫೀನ್ ಮೇಡ್ ಆಫ್ ಟೆರಾಕೋಟ. ಇವತ್ತು ಮಾಡ್ತಾರೆ, ಬಹುತೇಕವಾಗಿ ಇವತ್ತು ಮರದಿಂದ ಮಾಡ್ತಾರೆ. ನೋಡಿ, ನಾವು ಪ್ರಾಚೀನದ ಎಷ್ಟೋ ವಿಚಾರಗಳನ್ನ ಲಕ್ಷ ವರ್ಷಗಳು ಕಳೆದ್ರು ಇವತ್ತಿಗೂ ಬಿಡೋಕ್ಕಾಗ್ತಾ ಇಲ್ಲ. ಇನ್ನ ಮೆಗಾಲಿಥಿಕ್ ಸೈಟ್ಗಳು, ಪ್ರಮುಖವಾದಂತಹ ನೆಲೆಗಳು ಎಲ್ಲಿದೆ ಅಂತ ಹೇಳಿ ನೋಡಿದ್ರೆ, ನಮ್ಮ ಕರ್ನಾಟಕದಲ್ಲಿ ಬ್ರಹ್ಮಗಿರಿ, ಹಿರೇಬೆಣಕಲ್ಲು, ತಡ್ಕಲ್ಲು, ಹಳ್ಳೂರು. ಕರ್ನಾಟಕದಲ್ಲಿ ಬ್ರಹ್ಮಗಿರಿ, ಹಿರೇಬೆಣಕಲ್ಲು, ತಡ್ಕಲ್ಲು, ಹಳ್ಳೂರು ಪ್ರದೇಶಗಳಲ್ಲಿ ಈ ಒಂದು ಮೆಗಾಲಿಥಿಕ್ ಕಲ್ಚರ್ನ ನೆಲೆಗಳು ಸಿಕ್ಕಿದೆ. ಹಾಗೇನೆ ಕೇರಳದಲ್ಲಿ ನೋಡೋದಾದ್ರೆ ಕೋವಿಲ್ ಕಡವು, ಕುಡಕ್ಕಲ್, ಪಯ್ಯಂಪಲ್ಲಿ ಕೇರಳದಲ್ಲಿರ್ತಕ್ಕಂಥದ್ದು. ಹಾಗೇನೆ ತಗಡವಳ್ಳಿ ಅಂತಕ್ಕಂಥದ್ದು ತಮಿಳುನಾಡಲ್ಲಿರ್ತಕ್ಕಂಥದ್ದು. ಪೊಲಿಕೊಂಡ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಖೈರ್ನಾಡ್ ಅಂತಕ್ಕಂಥದ್ದು. ಖೈರ್ನಾಡ್ ತುಂಬಾ ಪ್ರಮುಖ ನೆಲೆ. ರಾಜಸ್ಥಾನದ ಗಣೇಶ್ವರ ಅಂತಕ್ಕಂಥದ್ದು. ಕಾಶ್ಮೀರದ ಬುರ್ಜಾಹೋಮ್. ನಿಮ್ಗೆ ಮತ್ತೆ ಹೇಳ್ತೀನಿ, ಬುರ್ಜಾಹೋಮ್ ಪ್ರಾಚೀನ, ಮಧ್ಯ, ನೂತನ, ಸೂಕ್ಷ್ಮ ಎಲ್ಲ ಶಿಲಾಯುಗ ಕಾಲದ ನೆಲೆಗಳನ್ನು ಹೊಂದಿರತಕ್ಕಂಥ ಅತ್ಯಂತ ಪ್ರಮುಖ ಪ್ರದೇಶ ಅದು ಬುರ್ಜಾಹೋಮ್ ಇನ್ ಕಾಶ್ಮೀರ್. ನೋಡಿ, 4 ಪ್ರಮುಖ ಅಂಶಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ ಮೆಗಾಲಿಥಿಕ್ ಪೀರಿಯಡ್ ನಲ್ಲಿ. ಯಾವುದು ಅಂದ್ರೆ ಪರ್ಮನೆಂಟ್ ಸೆಟ್ಲ್ಮೆಂಟ್, ಖಾಯಂ ವಾಸದ ನೆಲೆಗಳನ್ನ ಮನುಷ್ಯ ಗುರುತಿಸ್ಕೊಂಡಿದ್ದು. ಎರಡನೇದು ಕಮ್ಯುನಿಟಿ ಲೈಫ್, ಅಂದ್ರೆ ಸಾಮುದಾಯಿಕ ಜೀವನ, ಗುಂಪು ಗುಂಪಾಗಿ ಬದುಕೋದಕ್ಕೆ ಶುರು ಮಾಡಿದ್ದು. ಮೂರನೇದು ಅಗ್ರಿಕಲ್ಚರ್, ವ್ಯವಸಾಯವನ್ನ ಹೆಚ್ಚಿನದಾಗಿ ರೂಢಿಸ್ಕೊಳ್ತಾ ಹೋದದ್ದು. ಮತ್ತು 4ನೇದು ಟ್ರೇಡ್ ಅಂಡ್ ಕಾಮರ್ಸ್ ಬೆಳೀತಾ ಹೋಯ್ತು, ವ್ಯಾಪಾರ ವಾಣಿಜ್ಯ ಬೆಳೀತಾ ಹೋಗಿದ್ದನ್ನ ನಾವು ಕಾಣ್ತೀವಿ. ಓಕೆ, ಮೊದಲಿಗೆ ಪರ್ಮನೆಂಟ್ ಸೆಟ್ಲ್ಮೆಂಟ್ ಅನ್ನ ಕುರಿತು ಗಮನಿಸೋಣ. ನಮ್ಗೆ ಈಗಾಗಲೇ ಗೊತ್ತಾಗ್ಬಿಟ್ಟಿದೆ, ನೂತನ ಶಿಲಾಯುಗದಲ್ಲೇ ಮನುಷ್ಯ ಆಹಾರ ಉತ್ಪಾದಕ ಆದ. ಈಗ ಅದನ್ನ ಇನ್ನಷ್ಟು ಹೆಚ್ಚಾಗಿ ರೂಢಿಸ್ಕೊಂಡ. ಹಾಗಾಗಿ ಮನುಷ್ಯ ಜೀವಿಗಳು ಒಂದೆಡೆ ನೆಲೆ ನಿಲ್ಲುವಂತಹ ಕೆಲಸವನ್ನ ಮಾಡಿದ್ದನ್ನ ನಾವು ಕಾಣ್ತಾ ಹೋಗಬಹುದು. ವ್ಯವಸಾಯ ಮತ್ತು ಪ್ರಾಣಿ ಸಾಕಾಣಿಕೆ ಮನುಷ್ಯ ಒಂದೆಡೆ ನೆಲೆ ನಿಲ್ಲೋ ಹಾಗೆ ಮಾಡ್ತು. ಅಲ್ಲಿ ಉಂಟಾದ ಸೋಷಿಯಲ್ ಚೇಂಜಸ್, ಸಾಮಾಜಿಕ ಬದಲಾವಣೆ, ಪರಿವರ್ತನೆಗಳು ಇದಕ್ಕೆ ಕಾರಣವಾದವು. ಹೇಗೆ ನೆಲೆ ನಿಂತರು? ದೇ ಕನ್ಸ್ಟ್ರಕ್ಟೆಡ್ ಹಟ್ಸ್, ಗುಡಿಸಲುಗಳನ್ನ ಕಟ್ಕೊಂಡ್ರು. ವಿತ್ ಥ್ಯಾಚ್ಡ್ ಆರ್ ರೀಡ್ ರೂಫ್ಸ್,
ಮಣ್ಣಿನಿಂದ ತಟ್ಟಿ ಮಾಡಿದ ಅಥವಾ ಸೊಪ್ಪು, ಬಳ್ಳಿ, ಹುಲ್ಲು ಇಂಥವುಗಳನ್ನ ಹರಡಿದಂತಹ ಗುಡಿಸಲುಗಳು. ಇವತ್ತಿಗೂ ಇದನ್ನು ಕಾಣ್ತೀವಿ ಗುಡಿಸಲುಗಳನ್ನ. ಹಾಗೇನೆ ಲೇಟರ್ ಆನ್ ಬಿಲ್ಟ್ ಹೌಸಸ್ ವಿತ್ ಮಡ್ ಅಂಡ್ ಅನ್ಬರ್ನ್ಡ್ ಬ್ರಿಕ್ಸ್. ಮುಂದಿನ ಕಾಲದಲ್ಲಿ ಹಸಿಯ ಮಣ್ಣನ್ನ ಮತ್ತೆ ಹಸಿ ಇಟ್ಟಿಗೆಗಳನ್ನ ಬಳಸ್ಕೊಂಡು ಉತ್ತಮ ಮನೆಗಳನ್ನ ಕಟ್ಕೊಳ್ತಾ ಹೋದ್ರು. ಕಾಶ್ಮೀರದ ಬುರ್ಜಹೋಮ್ ಅಂತಕ್ಕಂಥ ಪ್ರದೇಶದಲ್ಲಿ ಪಿಟ್ ಹೌಸಸ್ ಗಳಲ್ಲಿ ಮನುಷ್ಯ ವಾಸ ಮಾಡಕ್ ಶುರು ಮಾಡ್ದ. ಪಿಟ್ ಹೌಸಸ್ ಅಂದ್ರೆ ನೆಲಗುಂಡಿ ಮನೆಗಳು, ನೆಲದ ಆಳದಲ್ಲಿ ಮನೆಗಳನ್ನ ರೂಪಿಸ್ಕೊಳ್ಳೋದು, ಕಟ್ಟೋದಲ್ಲ, ಕೊರೆದು ತೋಡಿ ಮಾಡ್ಕೊಳ್ತಕ್ಕಂಥದ್ದು. ಹೇಗಿತ್ತು? ಅಬೌಟ್ 4 meters ಇನ್ ಡೆಪ್ತ್. ನೆಲವನ್ನ ಸುಮಾರು 4 ಮೀಟರ್, ಸುಮಾರು 10-12 ಅಡಿಗಳಷ್ಟು ಆಳದವರೆಗೆ ಕೆತ್ತಿ ತೆಗಿತಾ ಇದ್ದ. ಬಾವಿ ತೋಡುವಾಗ ಕೊರೆದು ಮಾಡ್ತೀವಲ್ಲ ಆ ತರಹದಲ್ಲಿ. ನೋಡಿ, ಇನ್ ಆರ್ಡರ್ ಟು ಎಸ್ಕೇಪ್ ದಿ ಕೋಲ್ಡ್ ವೆದರ್, ಚಳಿ, ತುಂಬಾ ಚಳಿ ಕಾಶ್ಮೀರದಲ್ಲಿ, ಗುಡಿಸಲುಗಳನ್ನ ಕಟ್ಕೊಂಡು ಬದುಕೋದು ಕಷ್ಟ. ಅದಕ್ಕೆ ನೆಲದ ಆಳದಲ್ಲಾದ್ರೆ ಗಾಳಿ ಬೀಸೋದನ್ನ ತಪ್ಪಿಸ್ಕೊಳ್ಬಹುದು. ಮಳೆ ಅಂತ ಕೇಳಬಹುದು, ಮಳೆಯನ್ನು ತಪ್ಪಿಸ್ಕೊಳ್ಳೋದು ಸುಲಭ. ಯಾಕಂದ್ರೆ ಅಂಥ ಪಿಟ್ ಹೋಲ್ಗಳ ಸುತ್ತ ನಾವು ಕಾಣ್ತೀವಿ ಇವತ್ತಿಗೂ ಒಂದು ಗುಂಡಿಗಳು ಕಾಣ್ತಾ ಇರ್ತಕ್ಕಂಥದನ್ನ ನಾವು ಕಾಣಬಹುದು. ಪೋಸ್ಟ್ ಹೋಲ್ಸ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಮರದ ಕೊಂಬೆಗಳನ್ನ, ಮರದ ಕೋಲುಗಳನ್ನ, ಕಟ್ಟಿಗೆಯನ್ನ ನಿಲ್ಲಿಸ್ಬಿಟ್ಟು ಅದ್ರ ಮೇಲ್ಭಾಗದಲ್ಲಿ ಗುಡಿಸಲಿಗೆ ಹಾಕ್ತಕ್ಕಂಥ ರೀತಿನಲ್ಲಿ ರೂಫಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದ, ಮೇಲ್ಛಾವಣಿ ಮಾಡ್ತಾ ಇದ್ದ. ಹಾಗಾಗಿ ಮಳೆಯಿಂದ, ಬಿಸಿಲಿನಿಂದ ಅವನಿಗೆ ರಕ್ಷಣೆ ಸಿಗ್ತಾ ಇತ್ತು. ಚಳಿಯ ಕೊರೆಯುವ ಗಾಳಿಯಿಂದ ರಕ್ಷಣೆ ಸಿಕ್ಕೋದಕ್ಕೆ ಈ ಪಿಟ್ ಹೋಲ್ ಮನೆಗಳನ್ನ ಮಾಡ್ಕೊಂಡಿದ್ದು. ದ ಹೌಸಸ್ ವರ್ ಓವಲ್ ಇನ್ ಶೇಪ್. ಕಾಶ್ಮೀರದ ಹೇಳ್ತಾ ಇದೀವಿ, ಇದು ಓವಲ್ ಶೇಪ್ ನಲ್ಲಿ, ಮೊಟ್ಟೆಯ ಆಕಾರದಲ್ಲಿ ಇದನ್ನ ಕಾಣಬಹುದು. ಹಾಗೇನೆ ವೈಡ್ ಎಟ್ ದ ಬಾಟಮ್ ಅಂಡ್ ನ್ಯಾರೋ ಆನ್ ದ ಟಾಪ್. ಮೇಲ್ಭಾಗದಲ್ಲಿ ತುಂಬಾ ಚಿಕ್ಕದಾಗಿರ್ತಾ ಇತ್ತು, ನಮ್ಮ ಬಿಂದಿಗೆಯ ರೂಪದಲ್ಲಿ. ಮೇಲ್ಭಾಗ ಚಿಕ್ಕದು, ಕಂಠ. ಒಳಕ್ಕೆ ಹೋಗ್ತಾ ಹೋಗ್ತಾ ಅಗಲಾಗಿರುತ್ತೆ. ಮನುಷ್ಯ ಕೆಳಗಿಳಿದು ಹೋಗೋದಕ್ಕಷ್ಟೇ ಜಾಗ ಮೇಲ್ಭಾಗ. ಒಳಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಕೊಠಡಿಗಳನ್ನ ರೂಪಿಸ್ಕೊಂಡಿದ್ದನ್ನ ಕಾಣ್ತೀವಿ. ವಿಲೇಜಸ್ ವರ್ ಎಮರ್ಜ್ಡ್ ವಿತ್ ಸೀಸಬಲ್ ಪಾಪ್ಯುಲೇಷನ್. ಸಣ್ಣ ಪ್ರಮಾಣದಲ್ಲಿ ಜನ ಒಂದು ಕಡೆ ನೆಲೆ ನಿಲ್ಲೋದಕ್ಕೆ ಶುರುವಾದ್ರು, ಮನೆ ಕಟ್ಕೊಂಡ್ರು, ಹಳ್ಳಿಗಳು ರೂಪುಗೊಳ್ತಾ ಹೋದು, ಮುಂದಿನ ನಾಗರಿಕತೆ ಬೆಳೆಯೋದಕ್ಕೆ ಸಹಾಯಕವಾಯಿತು. ನಾನು ಹೇಳಿದೆ ಎರಡನೇದು ಸಾಮುದಾಯಿಕ ಜೀವನ, ಕಮ್ಯುನಿಟಿ ಲೈಫ್ ಅಂತ ಹೇಳಿ. ಅಗ್ರಿಕಲ್ಚರ್ ಅಂಡ್ ಹೆರಡಿಂಗ್ ಆಫ್ ಆನಿಮಲ್ಸ್ ಮೇಡ್ ಪೀಪಲ್ ಟು ಸ್ಟಾರ್ಟ್ ಕಮ್ಯುನಿಟಿ ಲೈಫ್. ಮನುಷ್ಯನ ಸಾಮುದಾಯಿಕ ಜೀವನಕ್ಕೆ ಕಾರಣವಾದದ್ದೇ ಬೇಸಾಯ ಮತ್ತು ಪ್ರಾಣಿ ಸಾಕಾಣಿಕೆ. ಸಾಕು ಪ್ರಾಣಿಗಳು ಇವು. ಸಾಕು ಪ್ರಾಣಿಗಳನ್ನ ಆಹಾರಕ್ಕೆ, ವ್ಯವಸಾಯದ ಸಹಾಯಕ್ಕೆ, ಮತ್ತೆ ಬೇಟೆಯಾಡೋದಕ್ಕೆ ಸಹಾಯಕ್ಕೆ, ರಕ್ಷಣೆಗೆ ಅಂತ ಅವನು ಬಳಸ್ಕೊಳ್ತಾ ಇದ್ದಿದ್ದು. ಅವುಗಳನ್ನು ತಾನು ರಕ್ಷಿಸ್ಕೊಳ್ಬೇಕಿತ್ತು. ಅದಕ್ಕೆ ಒಂದು ಕಡೆ ನೆಲೆ ನಿಲ್ಲೋದು ಅನಿವಾರ್ಯ ಆಯಿತು. ಬೆಳೆ ಬೆಳೀತಾ ಇದ್ದ, ಬೆಳೆನ ಕಾಪಾಡ್ಕೊಳ್ಳೋದಕ್ಕೂ ಒಂದ್ ಕಡೆ ನೆಲೆ ನಿಲ್ಲಬೇಕಾಯ್ತು. ಆಹಾರ ಧಾನ್ಯಗಳನ್ನ ಸಂಗ್ರಹ ಮಾಡ್ಬೇಕಾಯ್ತು, ಬೆಳೆದಿದ್ದನ್ನೆಲ್ಲ ಒಂದೇ ಸರಿ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಮಡಿಕೆ, ಕುಡಿಕೆ ಅದನ್ನೆಲ್ಲ ಇಟ್ಕೊಳ್ಳಿಕ್ಕೆ ಮನೆ. ಸಾಮುದಾಯಿಕ ಬದುಕು. ಒಬ್ಬನೇ ಆ ಕೆಲಸ ಮಾಡಕ್ಕಲ್ಲ. ಬೇಸಾಯ, ಪ್ರಾಣಿ ಸಾಕಾಣಿಕೆಯನ್ನ ಒಬ್ಬೊಬ್ಬನೇ ಮಾಡ್ಲಿಕ್ಕಲ್ಲ. ಬೇಟೆ ಆದ್ರೂ ಒಬ್ಬೊಬ್ಬನೇ ಮಾಡಬಹುದಿತ್ತು. ಹಾಗಾಗಿಯೇ ಈಗ ಗುಂಪು ಗುಂಪಾಗಿ ಸಮೂಹಗಳಲ್ಲಿ ಬದುಕ್ತಕ್ಕಂಥ ವ್ಯವಸ್ಥೆ ಬಂದಿದ್ದನ್ನ ಕಾಣ್ತೀವಿ. ದ ಹೌಸ್ ಇಸ್ ಪ್ರಾಬಬ್ಲಿ ಕನ್ಸಿಸ್ಟೆಡ್ ಆಫ್ ಹಟ್ಸ್ ವಿತ್ ಥ್ಯಾಚ್ಡ್ ಆರ್ ರೀಡ್ ರೂಫ್ಸ್. ಇದನ್ನ ಈಗಾಗಲೇ ನಾವು ಗಮನಿಸಿದ್ದೀವಿ. ಮನೆಗಳನ್ನ ಕಟ್ಟಿದ್ದು ಹಳ್ಳಿಗಳು ಬೆಳೆಯೋದಕ್ಕೆ. ಬೈ ದಿಸ್ ಪೀಪಲ್ ಗಾಟ್ ಕೋಆಪರೇಷನ್ ಅಂಡ್ ಸೇಫ್ಟಿ. ಫ್ಯಾಮಿಲಿ ಲೈಫ್ ಬಿಗಿನ್ಸ್ ಅನ್ನೋದನ್ನ ಕಂಡ್ವಿ. ಕುಟುಂಬ ಜೀವನ, ಕೌಟುಂಬಿಕ ಬದುಕು ಪ್ರಾರಂಭ ಆಯಿತು. ಪರಸ್ಪರ ಸಹಾಯ ಸಹಕಾರ ಮಾಡೋದಕ್ಕೆ ಶುರು ಮಾಡಿದ್ರು. ಪರಸ್ಪರ ಸಹಾಯ ಸಹಕಾರದಿಂದ ರಕ್ಷಣೆ ಅನ್ನೋದು ಸಿಗ್ತಾ ಹೋಯ್ತು. ವ್ಯಕ್ತಿಗಳು ಅಥವಾ ಮನುಷ್ಯರಿಗೆ ರಕ್ಷಣೆ, ಅವರ ಸಾಕು ಪ್ರಾಣಿಗಳ ರಕ್ಷಣೆ, ಬೆಳೆದ ಬೆಳೆಗಳಿಗೆ ರಕ್ಷಣೆ ದೊರಕ್ತಾ ಹೋಗಿದ್ದನ್ನ ಕಾಣ್ತೀವಿ. ಹಾಗೇನೆ ದೇ ಯೂಸ್ಡ್ ಆರ್ನಮೆಂಟ್ಸ್ ಆಫ್ ಸೀಶೆಲ್ಸ್, ಲೈಮ್ಸ್ಟೋನ್, ಟಾರ್ಕ್ವೆಸ್, ಲ್ಯಾಪಿಸ್ ಲಾಜುಲಿ, ಸ್ಯಾಂಡ್ಸ್ಟೋನ್. ಮರಳುಕಲ್ಲು, ಸುಣ್ಣಕಲ್ಲು, ಹಾಗೇನೆ ಟಾರ್ಕ್ವೆಸ್, ಲ್ಯಾಪಿಸ್ ಲಾಜುಲಿ, ಕಪ್ಪೆ ಚಿಪ್ಪು, ಶಂಕು, ಇವುಗಳನ್ನೆಲ್ಲ ಆಭರಣವಾಗಿ ಬಳಸ್ಕೊಳ್ತಾ ಹೋದ್ರು. ಮನುಷ್ಯನಲ್ಲಿ ಸೌಂದರ್ಯ ಪ್ರಜ್ಞೆ ಬೆಳೀತಾ ಹೋಯ್ತು. ಟೆರಕೋಟಾ ಫಿಗರೀನ್ಸ್ ಅಂಡ್ ಗ್ಲೇಸ್ಡ್ ಫಿಯಾನ್ಸ್ ಬೀಡ್ಸ್ ಹ್ಯಾವ್ ಬೀನ್ ಫೌಂಡ್. ಮಣಿಗಳು, ಆವೆ ಮಣ್ಣಿನಿಂದಲೇ ಸುಟ್ಟ ಆವೆ ಮಣ್ಣಿನಿಂದಲೇ ಮಣಿಗಳನ್ನು ಮಾಡ್ಕೊಳ್ತಾ ಇದ್ರು.
ಟೆರಕೋಟಾ ಫಿಗರೀನ್ಸ್, ಗೊಂಬೆಗಳು ಸುಟ್ಟ ಆವೆ ಮಣ್ಣಿನಿಂದ. ಡ್ಯಾನ್ಸಿಂಗ್, ಪೇಂಟಿಂಗ್ ಬರ್ತಾ ಹೋಯ್ತು. ಡ್ಯಾನ್ಸಿಂಗ್ ಬರ್ತಾ ಹೋಯ್ತು ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಭೀಮ್ಬೇಟ್ಕ ಮೊದಲಾದ ಕಡೆಗಳಲ್ಲಿ ಇರ್ತಕ್ಕಂತಹ ಗುಹಾ ಚಿತ್ರ, ನೃತ್ಯದ ಚಿತ್ರಗಳೇ ದೊರೆತಿದೆ, ಬೇಟೆ ಚಿತ್ರಗಳು ದೊರೆತಿದೆ, ಕೆಲವೊಂದು ಆಟದ ಚಿತ್ರನೂ ಸಿಕ್ಕಿದೆ. ಭೀಮ್ಬೇಟ್ಕದಲ್ಲಿ ಪಗಡೆಯ ಹಾಸಿನಂತಹ ಒಂದು ಚಿತ್ರವನ್ನ ಅಲ್ಲಿ ಬಿಡಿಸಿರೋದನ್ನ ಕಾಣ್ತೀವಿ. ಬಹುಶಃ ಬಳಕೆನಲ್ಲಿ ಇದ್ದಿರಬಹುದು. ಮನೋರಂಜನೆಯನ್ನ ಪಡ್ಕೊಳ್ಳಿಕ್ಕೆ ಮನುಷ್ಯ ಶುರು ಮಾಡ್ದ. ಈಗ ಅವನ ಚಿಂತೆ ಕಡಿಮೆ ಆಯಿತು. ಆಹಾರಕ್ಕೆ ಹುಡುಕಿ ಅಲೆಯುವ ಚಿಂತೆ ಹೋಯ್ತು. ಒಂದ್ ಕಡೆ ನೆಲೆ ನಿಂತ, ಸಾಕಷ್ಟು ವಿರಾಮ ಸಿಕ್ಕಿತ್ತು. ಮನೋರಂಜನೆ, ಸೌಂದರ್ಯ ಪ್ರಜ್ಞೆ ಮನುಷ್ಯನಲ್ಲಿ ಬೆಳೀತಾ ಹೋಯ್ತು. ವೆಲ್, ಅಗ್ರಿಕಲ್ಚರ್, ವ್ಯವಸಾಯ ಹೇಗೆ ಮಾಡ್ತಾ ಹೋದ ಅನ್ನೋದನ್ನ ಕುರಿತು ನಾವು ಈಗಾಗಲೇ ಗಮನಿಸಿದ್ವಿ. ಅಗ್ರಿಕಲ್ಚರ್ ಬಿಕಮ್ ದೇರ್ ಮೇನ್ ಆಕ್ಯುಪೇಷನ್. The megalithic people were responsible for the introduction of the advanced method of agriculture based on irrigation. They introduced the tank irrigation in South India. ನೋಡಿ, ವ್ಯವಸಾಯ ಈಗಾಗಲೇ ನಿಯೋಲಿಥಿಕ್ ಕಾಲದಲ್ಲೇ ಕಲ್ತಿದ್ದ. ಈಗ ಅದನ್ನ ಇನ್ನೂ ಮುಂದುವರೆದ, ಅಡ್ವಾನ್ಸ್ ಆಯ್ತು. ಸಾಕಷ್ಟು ಸುಧಾರಣೆಗಳು ಆಗ್ತಾ ಹೋಗಿದ್ದನ್ನ, ಬೇಸಾಯ ಕ್ರಮದಲ್ಲಿ ಸುಧಾರಣೆ ಆಗ್ತಾ ಹೋಗಿದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಸುಧಾರಿತ ಉಪಕರಣಗಳನ್ನ ಬಳಸ್ತಾ ಹೋಗಿದ್ದನ್ನ ಕಾಣಬಹುದು. ಮರದ ನೇಗಿಲಿನ ಬಳಕೆ ಬಂತು. ವುಡನ್ ಫ್ಲೋ ಬಳಕೆಯನ್ನ ಮಾಡ್ತಾ ಹೋದ್ರು. ಮೊದಲಾದ್ರೆ ಕಲ್ಲನ್ನ ತಗೊಂಡು ಭೂಮಿಯನ್ನ ಕೆತ್ತಿ ಮಾಡ್ತಾ ಇದ್ದ, ಗೊತ್ತಿರ್ಲಿಲ್ಲ. ಈಗ ಅದಕ್ಕೆ ಒಂದು ಸಾಧನವನ್ನ, ನೇಗಿಲನ್ನ ರೂಪಿಸ್ಕೊಂಡ. ಇವತ್ತಿಗೂ ಮರದ ನೇಗಿಲನ್ನ ನಾವು ಬಳಸ್ತೀವಿ. ಮುಂದೆ ಮರದ ನೇಗಿಲಿಗೆ ಜೊತೆಗೆ ಕಬ್ಬಿಣದ ಸಲಕರಣೆಗಳನ್ನ ಕೂಡಿಸೋದನ್ನ ಕಲ್ತ. ನಾವಿವತ್ತಿಗೂ ಅದನ್ನೇ ಬಳಸೋದು. ನೇಗಿಲಿಗೆ ಕಬ್ಬಿಣದ ಕುಳವನ್ನ ಕೂಡಿಸಿರ್ತೀವಿ ಅಷ್ಟೇನೆ. ನೋಡಿ, ನೀರಾವರಿ ಸೌಲಭ್ಯ ಬೇಕಾಯಿತು ವ್ಯವಸಾಯವನ್ನ ಮಾಡ್ಲಿಕ್ಕೆ. ಹಾಗಾಗಿ ನೀರಾವರಿ ಮೂಲದ ಸಮೀಪದಲ್ಲೇ ಮನುಷ್ಯ ನೆಲೆಗಳನ್ನ ಕಂಡುಕೊಳ್ತಾ ಹೋದದ್ದು. ಅದಕ್ಕೋಸ್ಕರನೇ ನಾವು ಗಮನಿಸೋದು, ನದಿ ಮುಖಜ ಭೂಮಿನಲ್ಲೇ ಪ್ರಪಂಚದ ಅತ್ಯಂತ ಪ್ರಮುಖ ನಾಗರಿಕತೆಗಳು, ಸಂಸ್ಕೃತಿಗಳು ಬೆಳೆದಿರ್ತಕ್ಕಂಥದನ್ನ. ಇರಿಗೇಷನ್, ನೀರಾವರಿ ಸೌಲಭ್ಯ ವ್ಯವಸಾಯಕ್ಕೆ. ನಮ್ಮ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ನೋಡೋದಾದ್ರೆ ಟ್ಯಾಂಕ್ ಇರಿಗೇಷನ್ ಅಂತಕ್ಕಂಥದ್ದು, ಕೆರೆಗಳ ನಿರ್ಮಾಣ. ಪ್ರಾಚೀನಾತಿ ಪ್ರಾಚೀನ ಕಾಲದಿಂದಲೂ ದಕ್ಷಿಣ ಭಾರತದಲ್ಲಿ ಸಾವಿರಾರು ಕೆರೆಗಳಿರ್ತಕ್ಕಂಥದ್ದನ್ನು ಕಾಣಬಹುದು. ವ್ಯವಸಾಯದ ಭೂಮಿಯನ್ನ ಹೇಗೆ ಹೆಚ್ಚು ಮಾಡ್ಕೊಳ್ತಾ ಹೋದ್ರು ಅಂದ್ರೆ, ದ ಎಕ್ಸ್ಟೆಂಡೆಡ್ ಅಗ್ರಿಕಲ್ಚರ್ ಲ್ಯಾಂಡ್ ಬೈ ಕ್ಲಿಯರಿಂಗ್ ಫಾರೆಸ್ಟ್. ಮರಗಳನ್ನ ಕಡಿದು, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮರಗಳನ್ನು ಕಡಿದು, ದೊಡ್ಡ ಪ್ರಮಾಣದ ಕಾಡು 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 ಇದ್ದದ್ದು. ಮರಗಳನ್ನ, ಬೇಡದ ಮರಗಳನ್ನ ಅಥವಾ ಬೇಕಾಗ್ತಕ್ಕಂಥ ತಮಗೆ ಅನುಕೂಲ ಇರತಕ್ಕಂಥ ಜಾಗದಲ್ಲಿರೋ ಮರಗಳನ್ನೆಲ್ಲ ಕಡಿದು ಅದನ್ನೆಲ್ಲ ಸಾಗಿಸಿ, ಈಗ ಅದನ್ನ ಕಾರ್ಪೆಂಟ್ರಿ ಕಲ್ತ, ಇನ್ನೂ ಅನುಕೂಲ ಆಯ್ತು ಮನೆಗೆ. ಓಕೆ, ದ ಯೂಸ್ ಟೂಲ್ಸ್ ಸಚ್ ಆಸ್ ಸ್ಟೋನ್ ಆಕ್ಸಸ್. ಇನ್ನು ಕಲ್ಲನ್ನ ಬಿಟ್ಟಿರ್ಲಿಲ್ಲ, ಕಲ್ಲಿನ ಜೊತೆ ಇತ್ತು. ಕಲ್ಲಿನ ಬಳಕೆ ಕಡಿಮೆ ಆಯ್ತು ಅಷ್ಟೇನೆ, ಕಲ್ಲಿನ ಬಳಕೆ ನಿಂತಿರ್ಲಿಲ್ಲ. ಚಿಸಲ್ಸ್, ಉಳಿ, ಈಗ ಕಬ್ಬಿಣದ ಬಳಕೆನೂ ಬಂತು ಅಂತ ಹೇಳಿದೆ. ಅಡ್ಜಸ್, ಪೌಂಡರ್ಸ್, ಗದೆಯಂಥ ಆಯುಧವನ್ನು ತೋರಿಸಿದೆ, ಸುತ್ತಿಗೆ ಹಾಗೆ ಅದನ್ನು ಬಳಸ್ತಿದ್ದು. ಮೇಸ್ ಹೆಡ್ಸ್, ಗದೆಯಂಥದ್ದು. ಚೂಪಾಗಿರ್ತಕ್ಕಂಥದ್ದು, ಪಾಯಿಂಟ್ಸ್ ಅಂಡ್ ಪಿಕ್ಸ್, ಹರಿತವಾಗಿರ್ತಕ್ಕಂಥ ಚೂಪಾಗಿರ್ತಕ್ಕಂಥ ಆಯುಧಗಳು. ಏನನ್ನ ಬೆಳಿತಾ ಇದ್ರು? ಸೀರಿಯಲ್ಸ್, ಲೆಂಟಿಲ್ಸ್ ಅಂದ್ವಿ, ಬೇಳೆಕಾಳುಗಳು. ಮಿಲ್ಲೆಟ್ಸ್, ಧಾನ್ಯ, ರಾಗಿಯಂತಹ ಅಥವಾ ಸಜ್ಜೆ, ನವಣೆ ಇಂಥ ಧಾನ್ಯಗಳು, ಮಿಲ್ಲೆಟ್ಸ್, ಜೋಳ. ಪಲ್ಸಸ್, ಬೇಳೆಕಾಳು. ಹಾರ್ಸ್ ಗ್ರಾಮ್, ಹಾರ್ಸ್ ಗ್ರಾಮ್ ಅಂದ್ರೆ ಹುರುಳಿಕಾಳು. ಗ್ರೀನ್ ಗ್ರಾಮ್, ಹೆಸರು ಕಾಳು. ರಾಗಿ, ರಾಗಿನ ಫಿಂಗರ್ ಮಿಲೆಟ್ ಅಂತ ಕರೀತಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್, ಓಕೆ, ಫಿಂಗರ್ ಮಿಲೆಟ್. ಅಂಡ್ ಪ್ಯಾಡಿ, ಪ್ಯಾಡಿ ಅಂತ ಹೇಳಿದ್ರೆ ಭತ್ತವನ್ನ ಬೆಳೆದ್ರು. Grinding stones have been found at some megalithic sites. For instance, a granite grinding stone was found in a cist at Machid in Kerala. ಬೀಸೋ ಕಲ್ಲು ದೊರೆತು ಅಂತ ಹೇಳಿದೆ. ಕೆಲವೊಂದು ಧಾನ್ಯಗಳನ್ನು ಹಾಗೆ ತಿನ್ನೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ರಾಗಿ ಹಾಗೆ ತಿನ್ಲಿಕ್ಕಾಗಲ್ಲ, ಅಥವಾ ಹಾಗೆ ಬೇಯಿಸಿ ತಿನ್ಲಿಕ್ಕೂ ಆಗಲ್ಲ. ಅದನ್ನ ಬೇರೆ ರೂಪಕ್ಕೆ ಪರಿವರ್ತನೆ ಮಾಡಿಕೊಳ್ಳಲೇಬೇಕು. ಭತ್ತವನ್ನು ಅಷ್ಟೇ, ಭತ್ತದ ಮೇಲಿನ ಹೊಟ್ಟನ್ನು ತೆಗೆದು ಅಕ್ಕಿ ಮಾಡ್ಕೊಳ್ಬೇಕು, ರಾಗಿಯನ್ನು ಬಿಸಿ ಹಿಟ್ಟು ಮಾಡ್ಕೊಳ್ಬೇಕು, ಆಮೇಲೆ ತಿನ್ನೋಕ್ ಬರೋದು. ಅದಕ್ಕೋಸ್ಕರ ಬೀಸುವ ಕಲ್ಲು, ಅರೆಯುವ ಸಾಧನ ಇಂಥವೆಲ್ಲ ಬಂದಿದ್ದು. ಬೇಟೆಯನ್ನ ಮುಂದುವರಿಸ್ತಾ ಹೋದ್ರು. ಪ್ರಾಣಿ ಸಾಕಾಣಿಕೆ ಮುಂದುವರಿತು. ಕ್ಯಾಟಲ್, ಶೀಪ್, ಗೋಟ್, ಡಾಗ್, ಪಿಗ್, ಹಾರ್ಸ್, ಬಫೆಲ್ಲೋ, ಫೌಲ್, ಆಸ್, ಎಷ್ಟೊಂದು ಪ್ರಾಣಿಗಳನ್ನ.
ಹಾಗೇನೆ ಫಿಶ್ ಹುಕ್ಸ್ ಸಿಕ್ಕಿದೆ, ಮೀನನ್ನ ಹಿಡಿಲಿಕ್ಕೆ ಬಳಸ್ತಕ್ಕಂಥ ಒಂದು ಸಾಧನ ನಮಗೆ ಸಿಕ್ಕಿರ್ತಕ್ಕಂಥದನ್ನ ಕಾಣಬಹುದು. ಸ್ಕೆಲೆಟಲ್ ರಿಮೈನ್ಸ್ ಆಫ್ ಫಿಶ್ ಸಿಕ್ಕಿದೆ, ಮೀನಿನ ಅಸ್ಥಿ ಪಂಜರಗಳು ಸಿಕ್ಕಿರ್ತಕ್ಕಂಥದನ್ನ ಕಾಣಬಹುದು. ಹಾಗಾಗಿ ಮೀನುಗಾರಿಕೆ ಅಂತಕ್ಕಂಥದ್ದು ಮುಂದುವರಿತು ಅನ್ನೋದನ್ನ ಕಾಣಬಹುದು. ಇನ್ನು ಲಾಸ್ಟ್ಲಿ ಎಕನಾಮಿಕ್ ಆಕ್ಟಿವಿಟಿ, ಅವರ ಆರ್ಥಿಕ ಚಟುವಟಿಕೆ ಏನಿತ್ತು? ಅಗ್ರಿಕಲ್ಚರ್ ವಾಸ್ ದೇರ್ ಫಸ್ಟ್ ಎಕನಾಮಿಕ್ ಆಕ್ಟಿವಿಟಿ ಫಾಲೋಡ್ ಬೈ ಹಂಟಿಂಗ್, ಅನಿಮಲ್ ಹೆರಡಿಂಗ್ ಅಂಡ್ ಫಿಶಿಂಗ್. ಅವರ ಮೊದಲ ಆರ್ಥಿಕ ಚಟುವಟಿಕೆನೇ ವ್ಯವಸಾಯ. ವ್ಯವಸಾಯವೇ ಸಂಪತ್ತಿನ ಮೂಲ ಆಗಿತ್ತು. ಸರ್ವಜ್ಞನ ಮಾತನ್ನ ನೀವು ಗಮನಿಸ್ಕೊಳ್ಬಹುದು ಇಲ್ಲಿ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲೆ, ಮೇಟಿ ಇಮ್ರಾಟಿ ನಡೆದುದಲ್ಲದೆ ದೇಶದ ಆಟವೇ ಕೆಡುಕು ಸರ್ವಜ್ಞ. ನಾವ್ ಏನೇ ಮಾಡ್ಲಿ, ಏನೇ ಬಿಡ್ಲಿ, ವಿಜ್ಞಾನ ತಂತ್ರಜ್ಞಾನ ಯಾವ್ದ್ರಲ್ಲಿ ಎಷ್ಟೇ ಮುಂದುವರಲಿ, ನಮಗೆ ತಿನ್ನೋಕೆ ಅನ್ನ ಬೇಕು ಅಂದ್ರೆ ಕೃಷಿ ವ್ಯವಸಾಯ ಬೇಕೇ ಬೇಕು. ಅಗ್ರಿಕಲ್ಚರ್ ವ್ಯವಸಾಯ. ಹಾಗೇನೆ ಹಂಟಿಂಗ್ ಬೇಟೆ, ಅನಿಮಲ್ ಹೆರಡಿಂಗ್ ಪ್ರಾಣಿ ಸಾಕಾಣಿಕೆ, ಫಿಶಿಂಗ್ ಮೀನುಗಾರಿಕೆ ಮುಂದುವರಿತಾ ಹೋಯ್ತು. ಅವು ಆರ್ಥಿಕ ಚಟುವಟಿಕೆಗಳೇ. ಹಾಗೇನೆ ನಮ್ಗೆ ಕೆಲವೊಂದು ಪ್ರದೇಶಗಳಲ್ಲಿ ನಾನ್ ಲೋಕಲ್ ಐಟಮ್ಸ್ ಸಿಕ್ಕಿದೆ, ಅಂದ್ರೆ ಸ್ಥಳೀಯವಾಗಿ ದೊರಕದಲ್ಲೇ ಇರ್ತಕ್ಕಂಥ ಎಷ್ಟೋ ವಸ್ತುಗಳು ಸಿಕ್ಕಿರ್ತಕ್ಕಂಥದನ್ನ ಕಾಣ್ತೀವಿ. ಇಲ್ಲಿ ದೊರಕದಲ್ಲೇ ಇರ್ತಕ್ಕಂಥ ವಸ್ತುಗಳು, ಬೇರೆಲ್ಲೋ ಸಿಗ್ತಕ್ಕಂಥ ವಸ್ತುಗಳು ನಮ್ಮಲ್ಲಿ ಸಿಕ್ಕಿದೆ ಅಂದಾಗ ವ್ಯಾಪಾರ ಚಟುವಟಿಕೆ ಇತ್ತು ಅನ್ನೋದನ್ನ ನಾವು ಗಮನಿಸಬಹುದು. ದೂರದ ಪ್ರದೇಶಗಳ ಜೊತೆಯಲ್ಲಿ ವಸ್ತುಗಳನ್ನ ಕೊಳ್ಳುವ ಪ್ರವೃತ್ತಿ ಇತ್ತು. ವ್ಯಾಪಾರ ಹೇಗ್ ಮಾಡ್ತಿದ್ರು ಅನ್ನೋದನ್ನ ನಾವು ಗಮನಿಸೋದಾದ್ರೆ ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಸಿಸ್ಟಮ್ ಅಂದ್ರೆ ವಸ್ತು ವಿನಿಮಯ ಪದ್ಧತಿ. ನಮ್ಮಲ್ಲಿ ಹೆಚ್ಚಿರುವ ವಸ್ತುಗಳನ್ನ ಬೇರೆಯವರಿಗೆ ಕೊಡೋದು, ಅಗತ್ಯ ಇರುವ ವಸ್ತುವನ್ನ ಬೇರೆಯವರಿಂದ ಪಡ್ಕೊಳ್ಳೋದು, ವಸ್ತುವಿಗೆ ವಸ್ತುವನ್ನ ಬದಲಾಯಿಸ್ಕೊಳ್ಳೋದು. ಇನ್ನು ಎಕನಾಮಿಕ್ ಆಕ್ಟಿವಿಟೀಸ್ ಅಲ್ಲಿ ಕ್ರಾಫ್ಟ್ ಬರ್ತೆ. ಏನ್ ಕ್ರಾಫ್ಟ್ ಅನ್ನ ಕಲ್ತಿದ್ರು ಅಂತ ಹೇಳಿದ್ರೆ ಕಸುಬುಗಳು, ಸ್ಮಿತರಿ ಕಮ್ಮಾರ ವೃತ್ತಿ, ಕುಂಬಾರ ವೃತ್ತಿ, ಅಕ್ಕಸಾಲಿ ವೃತ್ತಿ ಇಂಥದ್ದು. ಕಾರ್ಪೆಂಟ್ರಿ ಬಡಗಿ ವೃತ್ತಿ, ಪಾಟರಿ ಮಡಿಕೆ ಕುಡಿಕೆ ಮಾಡ್ತಕ್ಕಂಥ ವೃತ್ತಿ, ಲ್ಯಾಪಿಡರಿ ಅಂದ್ರೆ ಆರ್ಟ್ ಆಫ್ ವರ್ಕಿಂಗ್ ವಿತ್ ಪ್ರೀಶಿಯಸ್ ಸ್ಟೋನ್ಸ್, ಜ್ಯುವೆಲ್ರಿ ವರ್ಕಿಂಗ್, ಬಾಸ್ಕೆಟ್ರಿ ಬುಟ್ಟಿ ಹೆಣಿಯೋದು, ಸ್ಟೋನ್ ಕಟಿಂಗ್ ಕಲ್ಲುಗಳನ್ನ ಕತ್ತರಿಸ್ತಕ್ಕಂಥದ್ದು. ಇದೊಂದು ದೊಡ್ಡ ವಿದ್ಯೆ, ಪ್ರಾಚೀನ ಕಾಲದಿಂದಲೂ ಇವತ್ತಿಗೂ ಬೆಳೆದು ಬಂದಿರತಕ್ಕಂಥದ್ದು, ಅನಿವಾರ್ಯ ಮನುಷ್ಯ ಇರೋವರೆಗೂ. ಇವೆಲ್ಲ ಅವರ ಎಕನಾಮಿಕ್ ಆಕ್ಟಿವಿಟಿಯನ್ನ ರೂಪಿಸ್ತಾ ಇದ್ದಂಥ ಅಂಶಗಳು. ಹಾಗೇನೆ ಮೆಟಲ್ಸ್ ಲೈಕ್ ಐರನ್, ಕಾಪರ್, ಗೋಲ್ಡ್, ಸಿಲ್ವರ್ ಇವೆಲ್ಲ ಅವ್ರಿಗೆ ಗೊತ್ತಿತ್ತು. ಕಬ್ಬಿಣ, ತಾಮ್ರ, ಚಿನ್ನ, ಬೆಳ್ಳಿ, ಬೇಕಷ್ಟು ಲೋಹಗಳ ಪರಿಚಯ ಆಗ್ತಾ ಹೋಯ್ತು ಮನುಷ್ಯನಿಗೆ. ನೆನ್ಪಿರ್ಲಿ, ಮನುಷ್ಯ ಮೊದಲು ಬಳಸಿದ ಲೋಹ ಕಾಪರ್, ತಾಮ್ರ. ಇನ್ನು ಕಾರ್ಪೆಂಟ್ರಿಯನ್ನ ಕುರಿತು ಹೇಳಿದೆ, ಮರದ ಕೆತ್ತನೆಯನ್ನ ಮಾಡ್ತಕ್ಕಂಥ ಕೆಲಸ. ದ ಎವಿಡೆನ್ಸ್ ಶೋಸ್ ದಟ್ ದಿ ಆಕ್ಸಸ್, ಚಿಸಲ್ಸ್, ವೆಡ್ಜಸ್, ಆಡ್ಜಸ್, ಅನ್ವಿಲ್, ಬೋರರ್ಸ್, ಹ್ಯಾಮರ್ ಸ್ಟೋನ್ಸ್ ಎಕ್ಸೆಟ್ರಾ ಫಾರ್ಮ್ಡ್ ದ ಮೈನ್ ಟೂಲ್ ಕಿಟ್ ಫಾರ್ ವರ್ಕಿಂಗ್ ಆನ್ ದ ವುಡ್. ಮರಕೆತ್ತನೆಗೆ ಬೇಕಾದಂತಹ ಸಾಧನ ಸಲಕರಣೆಗಳು ರೂಪುಗೊಂಡಿದ್ದನ್ನ ನಾವು ಕಾಣ್ತೀವಿ. ವೆಲ್, ಅಟ್ ಫಸ್ಟ್ ದೇ ಯೂಸ್ಡ್ ಹ್ಯಾಂಡ್ ಮೇಡ್ ಪಾಟರಿ. ಪಾಟರಿಗೆ ಸಂಬಂಧಪಟ್ಟದಾದ್ರೆ ಮಡಿಕೆಗಳನ್ನ ರೂಪಿಸ್ಕೊಳ್ತಿದ್ದು ಹೇಗೆ ಅಂದ್ರೆ ಮೆಕ್ಕಲು ಮಣ್ಣನ್ನ ತಂದು ಹದಗೊಳಿಸಿ ಕೈಯಿಂದಲೇ ತಟ್ಟಿ 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 ಮಾಡ್ತಾ ಇದ್ದಿದ್ದು ಮಡಿಕೆ ಬೇಕಾದ ಆಕಾರಕ್ಕೆ. ಆದ್ರೆ ಮುಂದೆ ನೋಡಿ ಇನ್ನೊಂದು ದೊಡ್ಡ ಆವಿಷ್ಕಾರ ಆಯ್ತು, ಅದನ್ನ ಪಾಟರ್ಸ್ ವೀಲ್ ಅಂತ ಕರಿತೀವಿ. ಪಾಟರ್ಸ್ ವೀಲ್, ಕುಂಬಾರ ಚಕ್ರ. ಆ ಕುಂಬಾರ ಚಕ್ರದ ಮೇಲೆ ಹದಗೊಳಿಸಿದ ಮಣ್ಣನ್ನ ಇಟ್ಟು ಚಕ್ರವನ್ನ ತಿರುಗಿಸಿ ಅತಿ ಸುಲಭ ಮತ್ತು ಸರಳವಾಗಿ ಬೇಕಾದ ಆಕಾರದ, ಬೇಕಾದ ಗಾತ್ರದ ಮಡಿಕೆ ಕುಡಿಕೆಗಳನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಬೀಡ್ ಮೇಕಿಂಗ್ ಬಂತು, ಮಣಿಗಳನ್ನ ತಯಾರು ಮಾಡೋದು. ಮ್ಯಾಟ್ ವೀವಿಂಗ್, ಚಾಪೆ ಹೆಣಿತಕ್ಕಂಥದ್ದು. ಇವತ್ತು ಹಳ್ಳಿಗಳ ಕಡೆನಲ್ಲಿ ಹೆಣಿತಾರೆ, ತೆಂಗಿನ ಗರಿ ಚಾಪೆ, ಈಚಿಲ್ ಗರಿ ಚಾಪೆ ಎಲ್ಲ ಹೆಣಿತಾರಲ್ಲ, ಪ್ರಾಚೀನವಾದ ಕಲೆ ಅದು. ಸ್ಟೋನ್ ಕಟಿಂಗ್, ನಾ ಹೇಳಿದೆ ಕಲ್ಲುಗಳನ್ನ ಕತ್ತರಿಸ್ತಕ್ಕಂಥದ್ದು. ಟೆರಕೋಟಾ ಮೇಕಿಂಗ್, ಟೆರಕೋಟಾ ಸುಟ್ಟ ಆವೆ ಮಣ್ಣಿನಿಂದ ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥದ್ದು. ರಾಕ್ ಕಟ್, ಬಂಡೆಗಳನ್ನ ಕತ್ತರಿಸ್ತಕ್ಕಂಥದ್ದು. ಇವೆಲ್ಲವುಗಳು ಅವರ ಆರ್ಥಿಕ ಚಟುವಟಿಕೆಗೆ ಕಾರಣವಾದ ವೃತ್ತಿಗಳು, ಆಕ್ಯುಪೇಷನ್ಸ್ ಇವೆಲ್ಲ.
ಟ್ರೇಡ್ ವಾಸ್ ಕ್ಯಾರಿಡ್ ವಿತ್ ಬಾರ್ಟರ್ ಸಿಸ್ಟಮ್ ಅನ್ನೋದನ್ನ ಗಮನಿಸಿದ್ವಿ. ವಸ್ತು ವಿನಿಮಯ ಪದ್ಧತಿಯ ಮೂಲಕ ವ್ಯಾಪಾರ ನಡೀತಾ ಹೋಯಿತು ಅಂತಕ್ಕಂಥ ಅಂಶವನ್ನ, ಒಂದು ಪ್ರಮುಖವಾದಂತಹ ಅಂಶ ನಾವಿಲ್ಲಿ ಗಮನಿಸಬಹುದು ದಕ್ಷಿಣ ಭಾರತದಲ್ಲಿ ಅಂತ ಹೇಳಿದ್ರೆ ಲ್ಯಾಪಿಸ್ ಲಾಜುಲಿ ನಮಗೆ ದೊರೆತಿದೆ. ಇದು ಹೊಳೆಯುವ ಒಂದು ಕಲ್ಲು. ಇದು ಪ್ರಮುಖವಾಗಿ ಚೀನಾದ ಬದಕ್ಷಾನ್ ಅಂತಕ್ಕಂಥ ಪ್ರದೇಶದಲ್ಲಿ ದೊರಕತಕ್ಕಂಥದ್ದು. ಇವತ್ತು ಅದು ನಮ್ಮ ದಕ್ಷಿಣ ಭಾರತದಲ್ಲಿ ದೊರೆತಿದೆ ಅಂತ ಹೇಳಿದ್ರೆ ಅಷ್ಟು ದೂರದ ಪ್ರದೇಶಗಳ ಜೊತೆಯಲ್ಲಿ ವ್ಯಾಪಾರ ಸಂಬಂಧ ಇತ್ತು ಅನ್ನೋದನ್ನ ಕಾಣಬಹುದು. ನೋಡಿ, ನಮ್ಮ ಹಿರೇಬೆಣಕಲ್ ಪ್ರದೇಶದಲ್ಲಿ ಇರತಕ್ಕಂಥ ಒಂದು ಗುಹಾ ಚಿತ್ರ ಇದು. ಒಬ್ರಿಗೊಬ್ರು ಕೈ ಹಿಡ್ಕೊಂಡು ನೃತ್ಯ ಮಾಡ್ತಾ ಇರತಕ್ಕಂಥ ರೀತಿಯಲ್ಲಿ ಸಾಮುದಾಯಿಕ ಬದುಕಿನ ಚಿತ್ರಣ ಇದು. ಜೊತೆಯಲ್ಲಿ ಇರೋದು ಹೊಂದಾಣಿಕೆ, ಪರಸ್ಪರ ಭಾವನೆಗಳು. ಇದು ಭೀಮ್ ಭೇಟ್ಕಾದಲ್ಲಿ ಇರತಕ್ಕಂಥ ಒಂದು ಪೇಂಟಿಂಗ್. ಬೇಟೆ ಆಡೋದಕ್ಕೆ ಹೋಗ್ತಾ ಇದ್ದಾರೆ ನೋಡಿ, ಪ್ರಾಣಿಗಳ ಮೇಲೆ ಕುಳಿತು ಬೇಟೆ ಆಡ್ಲಿಕ್ಕೆ ಹೋಗ್ತಾ ಇರತಕ್ಕಂಥದ್ದು, ಕೈಯಲ್ಲಿ ಆಯುಧ. ವೆಲ್, ಇದು ಅನರ್ಥಡ್ ಪಾಟ್. ಇದು ಅದರ ಮೇಲೆ ಮುಚ್ಚತಕ್ಕಂಥ ಲಿಡ್, ಮುಚ್ಚಳವನ್ನು ಎಷ್ಟು ಸೊಗಸಾಗಿ ಮಾಡಿದ್ದಾರೆ ನೋಡಿ. ಅಡಿಚನಲ್ಲೂರು ಅಂತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ನೆಲೆನಲ್ಲಿ ದೊರೆತಿರ್ತಕ್ಕಂಥದ್ದು ಸುಂದರವಾದ ರೆಡ್ ಅಂಡ್ ಬ್ಲಾಕ್ ವೇರ್, ಕಪ್ಪು ಕೆಂಪು ಬಣ್ಣಗಳಿಂದ ಕೂಡಿರ್ತಕ್ಕಂಥ ಮಡಿಕೆ ಇದು, ಕುಡಿಕೆ. ಅದರ ಮೇಲಿನ ಮುಚ್ಚಳ ಇದು. ಅದ್ಭುತ ತಿಳುವಳಿಕೆ. ಬೇಕಾದಷ್ಟು ರೀತಿಯಲ್ಲಿ ಇರತಕ್ಕಂಥ ಮಡಿಕೆ ಕುಡಿಕೆಗಳು ಬೇರೆ ಬೇರೆ ಗಾತ್ರದವು. ಮುಚ್ಚಳ ನೋಡಿ, ಬೂದು ಬಣ್ಣದ್ದು, ಗ್ರೇನು ಕಾಣಬಹುದು ಇಲ್ಲಿ. ಮಡಿಕೆ ರೆಡ್, ಬ್ಲ್ಯಾಕ್. ದೀಸ್ ಆರ್ ಡಿಪೆಂಡ್ ಅಪಾನ್ ಸಾಯಿಲ್. ಅಲ್ಲಿ ದೊರಕತಕ್ಕಂಥ ಮಡ್ಡೇನಿದೆ, ಮಣ್ಣು, ಅದು ಸಹ ಹೌದು. ಹಾಗೇನೆ ಕೆಲವೊಂದು ಬಾರಿ ನ್ಯಾಚುರಲ್ ಕಲರಿಂಗ್ ಅನ್ನು ಕೊಡ್ತಾ ಇದ್ರು, ಬಣ್ಣನು ಹಚ್ತಾ ಇದ್ರು, ಚಿತ್ರನೂ ಬಿಡಿಸ್ತಾ ಇದ್ರು. ಮುಂದೆ ಗಮನಿಸೋಣ ನೋಡಿ. ಪಾಟರಿ, ಬ್ಲ್ಯಾಕ್ ಅಂಡ್ ರೆಡ್ ವೇರ್ ಪಾಟರಿ. ಇವಾಗ ತಯಾರು ಮಾಡಿದ್ದೇನೋ ಹಾಕಾಣುವಂಥದ್ದನ್ನು ಗಮನಿಸಬಹುದು. ಎಷ್ಟು ನಯ ಇದೆ ನೋಡಿ. ಗ್ಲೇಸಿಂಗ್ ಹೊಳಿತಾ ಇದೆ. ಎಸ್, ಇದು ಮಡಿಕೆ ಕುಡಿಕೆಗಳ ಮೇಲೆ ಬರೆದಿರ್ತಕ್ಕಂಥ, ಮಡಿಕೆ ಕುಡಿಕೆಗಳ ಮೇಲೆ ಸೂಕ್ಷ್ಮವಾಗಿ ಮೂಡಿಸಿರ್ತಕ್ಕಂಥ ಚಿತ್ರಣ ನೋಡಿ. ಜಿಂಕೆ ಎಷ್ಟು ಅದ್ಭುತ ನೋಡಿ. ಇದು ಒಂದು ಹುಡುಗಿಯ ಚಿತ್ರಣ, ಎಷ್ಟು ಕಲ್ಪನೆ ನೋಡಿ. ಇಲ್ಲೊಂದು ಹಕ್ಕಿಯ ಚಿತ್ರಣ, ಇಲ್ಲಿ ಹಕ್ಕಿ ಕೂತ ಹಾಗೆ. ಇದೊಂದು ಗಿಡ, ಮರದ ಮೇಲೆ ಹಕ್ಕಿ ಕೂತ ಹಾಗೆ. ರುಡಿಮೆಂಟಲ್ ಆರ್ಟ್ ಇವೆಲ್ಲ. ಎಸ್, ಮನೆಗಳ ಸುತ್ತ, ಕಾಶ್ಮೀರದಲ್ಲಿ ಪಿಟ್ ಹೌಸ್ ಅನ್ನ ಕುರಿತು ಹೇಳಿದೆ. ಆ ಮನೆಗಳ ಸುತ್ತ ಕೆಳಗೆ ಮರದ ಕೋಲುಗಳನ್ನು ನೆಡ್ತಾ ಇದ್ರು. ಅದ್ರ ಸುತ್ತ ಹುಲ್ಲು ಸೊಪ್ಪುಗಳನ್ನ ಕಟ್ತಾ ಇದ್ರು. ಮೇಲೆ ಸಹ ಒಂದು ಮೇಲ್ಛಾವಣಿ ಬರೋ ಹಾಗೆ ಮಾಡ್ತಾ ಇದ್ರು, ಛಾವಣಿ. ಅದ್ಭುತವಾದ ರಕ್ಷಣಾ ತಂತ್ರ ಇದು ನೋಡಿ. ಇದು ಎಷ್ಟು ಸೂಕ್ಷ್ಮದ ಕೆಲಸ ಮಾಡ್ಬೇಕಾಗುತ್ತೆ ಎಕ್ಸ್ಕವೇಷನ್ ಮಾಡ್ಬೇಕಾದ್ರೆ ಅಂತ ಹೇಳಿ. ನಾವು ಇಲ್ಲೆಲ್ಲೋ ಒಂದು ಪ್ರಾಚೀನ ನೆಲೆ ಇದೆ ಹುಡುಕ್ಬಿಡ್ತೀವಿ ಅಂತ ಹೇಳಿ ಹಾರೆ ಗುದ್ಲಿ ತಗೊಂಡು ಹೋಗಿ ಹೇಗ್ ಬೇಕು ಹಾಗೆ ಅಗ್ಯೋದಕ್ಕಾಗಲ್ಲ. ಇರುವ ವಸ್ತುಗಳನ್ನ, ಇರುವ ಆಧಾರಗಳನ್ನ ಹಾಳು ಮಾಡಿಬಿಡ್ತೀವಿ. ಅಥವಾ ದೊಡ್ಡ ಪ್ರಮಾಣದಲ್ಲಿ ಬೇಗ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಅಲ್ಲಿಗೆ ಬುಲ್ಡೋಸರ್ಗಳನ್ನ ತಗೊಂಡು ಹೋಗ್ತಕ್ಕಂಥದ್ದು, ಅಥವಾ ಈ ಒಂದು ಡಗ್ಗಿಂಗ್ ಸಾಧನಗಳು ಏನ್ ಬರ್ತವೆ, ಯಂತ್ರೋಪಕರಣ, ಅವನ್ನ ತಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ನಾವು ಸೂಕ್ಷ್ಮವಾದಂತಹ ರೀತಿಯಲ್ಲಿ ಕೆಲಸ ಮಾಡಬೇಕು. ಅದಕ್ಕೆ ತರಬೇತಿ ಹೊಂದಿದ, ಹೆಚ್ಚಿನ ಜ್ಞಾನ ತಿಳುವಳಿಕೆ ಹೊಂದಿರತಕ್ಕಂಥ, ತುಂಬಾ ಸಹನೆಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿಗಳು ಹೀಗೆ ಇಂಚ್ ಬೈ ಇಂಚ್ ಅವರು ಉತ್ಖನನ ಮಾಡ್ತಾ ಹೋಗ್ತಾರೆ. ಸಣ್ಣ ಪ್ರಮಾಣದ ತಪ್ಪು ಅಥವಾ ದುಡುಕು ಹೆಜ್ಜೆ ದೊಡ್ಡದೊಂದು ಆಧಾರವನ್ನೇ ನಾಶಗೊಳಿಸ್ಬಿಡಬಹುದು. ಹಾಗೆ ತುಂಬಾ ಶ್ರಮ ಬೇಡುವ ಕೆಲಸ ಇದು ಎಕ್ಸ್ಕವೇಷನ್. ಒಂದು ಎಕ್ಸ್ಕವೇಷನ್ ಸೈಟ್ ನ ಚಿತ್ರಣ ಇದು ನೋಡಿ. ಇವತ್ತಿಗೂ ಶಿಲಾಯುಗದ ರೀತಿಯಲ್ಲಿ ಬದುಕ್ತಾ ಇರತಕ್ಕಂಥ, ಅದೇ ರೀತಿಯಲ್ಲಿ ಅಥವಾ ಆ ತರಹದ ಸಂಸ್ಕೃತಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ಜನಸಮುದಾಯ ಭಾರತದಲ್ಲಿ ಇವತ್ತಿಗೂ ಇದೆ. ಯಾರು ಅಂದ್ರೆ ಮಾರಿಯಾ ಗೋಂಡ್ಸ್ ಅಂತ ಹೇಳಿ ಕರಿತೀವಿ. ಮಧ್ಯಪ್ರದೇಶದ ಬಸ್ತರ್ ಜಿಲ್ಲೆನಲ್ಲಿ. ಹಾಗೇನೆ ಬೋಂಡೋಸ್ ಅಂತ ಹೇಳಿ ಕರಿತೀವಿ. ಮತ್ತೆ ಗಡ್ಬಾಸ್, ಒರಿಸ್ಸಾದಲ್ಲಿ ಇರ್ತಕ್ಕಂಥವ್ರು ಬೋಂಡೋಸ್ ಅಂಡ್ ಗಡ್ಬಾಸ್.
ಒರಾವೋನ್ಸ್ ಅಂತ ಹೇಳಿ ಕರಿತೀವಿ, ಮುಂಡಾಸ್ ಅಂತ ಹೇಳಿ ಕರಿತೀವಿ, ಜಾರ್ಖಂಡ್ ರಾಜ್ಯದಲ್ಲಿ ಇದ್ದಾರೆ. ಖಾಸಿ ಮೇಘಾಲಯ ಮತ್ತೆ ಆಸಾಂನಲ್ಲಿ ಇರ್ತಕ್ಕಂಥವ್ರು, ನಾಗಾ ಆಸಾಂನಲ್ಲಿ ಇರ್ತಕ್ಕಂಥ ಸಮುದಾಯ. ದೇ ಸ್ಟಿಲ್ ಫಾಲೋಡ್ ದಿ ಮೆಗಾಲಿಥಿಕ್ ಕಲ್ಚರ್, ಮೆಗಾಲಿಥಿಕ್ ಶಿಲಾ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥದ್ದನ್ನ ಕಾಣ್ತೀವಿ. ಸೊ ಇದು ನಮ್ಮ ಪ್ರಾಚೀನ ಭಾರತದ ಶಿಲಾಯುಗ ಸಂಸ್ಕೃತಿಯ ಒಂದು ಸಂಕ್ಷಿಪ್ತವಾದಂತಹ ವಿವರಣೆ. ಮುಂದಿನ ಮತ್ತೊಂದು ಪ್ರಮುಖ ವಿಷಯದ ಜೊತೆಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.